ಸೊ Okay. ಗ್ರೇಟ್. ಇವತ್ತು ವರ್ಕಿಂಗ್ ಡೇ ಅಂಡ್ ಎಲ್ಲರೂ ಕೂಡ ಹೌಸ್ ವೈಫ್ ಇದ್ದೀರಾ, ವರ್ಕಿಂಗ್ ನವರು ಇದ್ದೀರಾ, ಮೋದಿ ಕೇರ್ ಫುಲ್ ಟೈಮರ್ಸ್ ಇದ್ದೀರಾ. ನಿಮ್ಮ ಒಂದು ಬಿಡುವಿನ ವೇಳೆನಲ್ಲಿ ಇಲ್ಲಿ ನೀವು ಟೈಮ್ ಕೊಡ್ಲಿಕ್ಕೋಸ್ಕರ ಬಂದಿದ್ದೀರಾ. ರೆಗ್ಯುಲರ್ ಆಗಿ ಇರುತ್ತೆ ಈ ಸೆಷನ್, ಆದ್ರೂ ಕೂಡ ಇವತ್ತು ವಿಶೇಷವಾಗಿ ಈ ತರ ಒಂದು ಸೆಷನ್ ಕೊಡ್ಬೇಕು ಅಂತ ಹೇಳಿ ಸಾರಿಕಾ ಮೇಡಮು, ಮಂಜುಳಾ ಮೇಡಮು ಥಿಂಕ್ ಮಾಡಿದ್ರು. ಅದಾದ ನಂತರ ಈ ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸ್ ಏನಿದೆ, ನಮ್ಮ ಮಾಧವಿ ಮೇಡಮು, ಶಾರದಾ ಮೇಡಮು, ಸುನೀತಾ ಮೇಡಮು ಎಲ್ಲಾ ಒಂದು ಈ ಮಹಿಳಾ ಮಣಿಗಳ ವಿಶೇಷವಾದ ಟೀಮಿಗೆ ನಾನು ಸ್ಪೆಷಲ್ ಟ್ರೈನಿಂಗ್ ಕೊಡ್ಲಿಕ್ಕೆ ಬಂದಿದ್ದೀನಿ. ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ, ಇವತ್ತಿನ ಸೆಷನ್ ತುಂಬಾ 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 ಇಂಪ್ಯಾಕ್ಟ್ ಇರ್ತದೆ, ಇನ್ಫ್ಲೂಯೆನ್ಸಿವ್ ಇರ್ತದೆ, ತುಂಬಾ ಕಲಿತೀರಾ. ನಾನು ಇವತ್ತು ಪ್ಲಾನ್ ಪ್ರೆಸೆಂಟೇಷನ್ ಮಾಡೋದಿಲ್ಲ, ಟೈಮ್ ಹೋಗ್ಬಿಡುತ್ತೆ, 1 ಗಂಟೆ ಪ್ರೆಸೆಂಟೇಷನ್ಗೆ ಹೋಗ್ಬಿಡುತ್ತೆ. ನೀವೆಲ್ಲ ನೋಡಿದೀರಾ ಅನ್ಕೊಂಡಿದ್ದೀನಿ, ಕಳೆದ 1 ವಾರದಿಂದ ಬೇರೆ ಬೇರೆ ವೇದಿಕೆನಲ್ಲಿ ಬೇರೆ ಬೇರೆ ವಿಡಿಯೋ ನೋಡಿದೀರಾ, ಬೇರೆ ಬೇರೆ ಪ್ರೆಸೆಂಟೇಷನ್ ನೋಡಿದೀರಾ. ಸೊ ಅದಕ್ಕೋಸ್ಕರ ನಾನು ಡೀಪ್ ಆಗಿ ಹೋಗೋದಿಲ್ಲ ಪ್ರೆಸೆಂಟೇಷನ್ಗೆ. ಆದ್ರೆ ಎಲ್ಲಿ ಕ್ಲೂ ಇದೆ, ಎಲ್ಲಿ ವರ್ಕಿಂಗ್ ಮೆಥಡ್ ಅನ್ನ ನಾನು ಚೇಂಜ್ ಮಾಡ್ಕೋಬೇಕಾಗಿದೆ, ಎಲ್ಲಿ ಇನ್ಕಮ್ ಇದೆ, ಎಲ್ಲಿ ಇನ್ಕಮ್ ಇಲ್ಲ, ಫ್ಯೂಚರ್ ಏನು ಮೋದಿ ಕೇರ್ ಅಲ್ಲಿ ಏನೆಲ್ಲ ನಾನು ಹತ್ರದಿಂದ ನೋಡಿದೀನಿ. ಮೋದಿ ಕೇರ್ ನ ಕಳೆದ 1 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಡೆಲ್ಲಿಗೆ 3 ಸಲ ಹೋಗಿ ಬಂದಿರೋದು, 1 ವಾರದಲ್ಲಿ 2 ಸಲ ಹೋಗಿ ಬಂದಿದೀವಿ. ಸೊ ಈ ಪ್ಲಾನ್ ಬಂದಿದೆ ಅಂತ ಹೇಳಿದ್ರೆ ನಾವು ಹೋರಾಟ ಮಾಡಿ ಪಡ್ಕೊಂಡ್ ಬಂದಿರೋದು, ಅದಾಗೆ ಬಂದಿಲ್ಲ, ನಾವು ಪಡ್ಕೊಂಡ್ ಬಂದಿದೀವಿ. ನಮ್ಮೆಲ್ಲರ ಫೇವರೇಟ್ ಕರ್ನಾಟಕ ಈ ಪ್ಲಾನ್ ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ, ವೈಭವನ ಸೃಷ್ಟಿ ಮಾಡಿದೆ. ಈ ಪ್ಲಾನ್ ಅಲ್ಲಿ ನೀವು ಇರ್ತಕ್ಕಂಥವ್ರು ಎಲ್ಲರೂ ದೊಡ್ಡ ದೊಡ್ಡ ಇನ್ಕಮ್ ತಗೊಂಡಿದ್ದೀರಾ. ಓಕೆ, ಮೋರ್ ದ್ಯಾನ್ 2 ಲ್ಯಾಕ್ ತಗೊಂಡಿರೋರು ಇದ್ದಾರೆ. ನಮ್ಮ ಶಾರದಾ ಮೇಡಮ್ ಲಕ್ಷಾಧಿಪತಿ ಆಗಿದ್ದಾರೆ. ಸಾರಿಕಾ ಮೇಡಮ್ 2.5 ಲಕ್ಷ, ಮಂಜುಳಾ ಮೇಡಮ್ 2.5 ಲಕ್ಷ, ಇನ್ನು ಉಳಿದಿರೋರು ಅಷ್ಟೇನೆ. ಸೊ ಮಾಧವಿ ಮೇಡಮ್ ಕ್ಲೋಸ್ ಟು 1 ಲ್ಯಾಕ್, ಸುನೀತಾ ಮೇಡಮ್ ಕ್ಲೋಸ್ ಟು 1 ಲ್ಯಾಕ್, ಇನ್ನು ಬೇರೆ ಬೇರೆಲ್ಲ ಮಲ್ಲೇಶ್ವರಿ ಮೇಡಮ್ ಆಗಿರ್ಬೋದು, ಇನ್ನು ಸಾಕಷ್ಟು ರತ್ನಾ ಮೇಡಮ್, ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಇನ್ಕಮ್ ಅನ್ನ ಪಡೆದಿರೋರು ಇದ್ದೀರಾ ಈ ಪ್ಲಾನ್ ಅಲ್ಲಿ. ಆ ಪ್ಲಾನ್ ಇಂಪ್ರೂವ್ಮೆಂಟ್ ಆಗಿ ಬಂದಿದೆ. 75% ಏನ್ ಪ್ಲಾನ್ ಬೆಸ್ಟ್ ಇತ್ತು ಅದನ್ನು ಉಳಿಸ್ಕೊಂಡಿದ್ದಾರೆ. ಇನ್ 25% ಬೆಸ್ಟ್ ಆಫ್ ದಿ ಬೆಸ್ಟ್ ಎಲ್ಲಾ ಕಡೆಯಿಂದನೂ ಕೂಡ ವರ್ಲ್ಡ್ ಬೆಸ್ಟ್ ಪ್ಲಾನ್ ಅನ್ನ ಈಗ ಕೊಡ್ತಾ ಇದ್ದಾರೆ. ಸೊ ಮೋದಿವೆ ಪ್ಲಾನ್ ಲಾಸ್ಟ್ 2 ಮಂತ್ಸ್ 3 ಮಂತ್ಸ್ ಏನ್ ನೋಡಿದ್ವಿ, ಅದು ವರ್ಸ್ಟ್ ಪ್ಲಾನ್ ಏನ್ ಅಲ್ಲ. ಆದ್ರೆ ಮೋದಿ ಕೇರ್ಗೆ ಅದು ವರ್ಸ್ಟ್ ಆಯ್ತದು. ಯಾಕೆಂದ್ರೆ ಆ ಪ್ಲಾನ್ ವರ್ಲ್ಡ್ ಅಲ್ಲಿ ತುಂಬಾ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ. ಸೊ ತುಂಬಾ ದೊಡ್ಡ ದೊಡ್ಡ ಒಂದು ಮಿರಾಕಲ್ ಆಗಿದೆ. ಆದ್ರೆ ಅದು ಹೊಸ ಕಂಪ್ನಿಗೆ ವರ್ಕ್ ಆಗುತ್ತೆ ಆ ಪ್ಲಾನ್. ನಮ್ದು ಹಳೆ ಕಂಪ್ನಿ, 29 ವರ್ಷ ಹಳೆ ಕಂಪ್ನಿ, ಈ ನಮ್ಮ ಪ್ರಾಡಕ್ಟ್ ರೇಂಜ್ಗೆ ಅದು ವರ್ಕ್ ಆಗ್ಲಿಲ್ಲ. ಅದಕ್ಕೇನೆ ಸಮೀರ್ ಸರ್ ಯಾವುದು ಈಗೋ ಇಲ್ಲ, ಅವರು ತುಂಬಾ ಒಂದು ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಈ ಪ್ಲಾನ್ ಕೊಟ್ಟಿದ್ದಾರೆ. ಒಂದು ವರ್ಗ ಇತ್ತು ಮೋದಿ ಕೇರ್ ಲೀಡರ್ಗಳಲ್ಲಿ, ಒಂದು ವರ್ಗ ಇತ್ತು, ಅವರು ಹಳೆ ಪ್ಲಾನ್ ಅದೇನಿದೆ ಮೋದಿವೆ ಅದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಡಿ ಅಂತ ಅವ್ರು ಹಠ ಮಾಡಿದ್ರು. ನಾವು ಹಠ ಮಾಡಿದ್ದು ಈ ತರ ಪ್ಲಾನ್ ಬೇಕು ಅಂತ ಹೇಳಿ. ಸೊ ಈ ಪ್ಲಾನ್ಗೆ ನಾವು ತುಂಬಾ ಎನರ್ಜಿ ಕೊಟ್ಟಿದೀವಿ, ಹೋರಾಟ ಮಾಡಿದೀವಿ. ಯಾಕೆ ಈ ಪ್ಲಾನ್ ಬೇಕು ಅಂತ ನಾವು ಪ್ರೂವ್ ಮಾಡಿದೀವಿ. ನಮ್ದು ಮೆಜಾರಿಟಿ ಇತ್ತು, ಹಳೆ ಲೀಡರ್ದೊಂದು ಪಂಗಡ ಇತ್ತು ಅಲ್ಲಿ ಡೆಲ್ಲಿನಲ್ಲಿ, ಮತ್ತೆ ನೆಟ್ವರ್ಕರ್ದೊಂದು ಪಂಗಡ. ನೆಟ್ವರ್ಕರ್ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಟೀಮ್ ಇದೆ, 3 ವರ್ಷ ಕೆಳಗೆ 6 ವರ್ಷ ಕೆಳಗೆ ಬಂದಿರೋರು. ಅವ್ರಿಗೆ ಬೇಕಾಗಿದ್ದನ್ನ ಅವ್ರು ಕೇಳ್ತಾ ಇದ್ರು, ನಾವು ಕೇಳಿದ್ದು ಜನರಿಗೋಸ್ಕರ. ಬಾಟಮ್ ಲೋಡ್ ಸ್ಟ್ರಾಂಗ್ ಆಗ್ಬೇಕು, ಮಿಡಲ್ ಲೀಡರ್ ಸ್ಟ್ರಾಂಗ್ ಆಗ್ಬೇಕು ಅಂತ ನಾವು ಕೇಳ್ತಾ ಇದ್ವಿ. ಅಲ್ಟಿಮೇಟ್ ನಾವು ಗೆದ್ದಿದೀವಿ. ಈ ಪ್ಲಾನ್ ಎಷ್ಟು ವೈಬ್ಸ್ ಇದೆ, ಎನರ್ಜಿ ಇದೆ, ಜೋಶ್ ಇದೆ ಅಂದ್ರೆ ನಿಜವಾಗ್ಲೂ ಎಲ್ಲಾ ಕಡೆಯಿಂದನೂ ಕೂಡ ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ. 99.98% ಟೀಮು, ಲೀಡರು, ಕನ್ಸಲ್ಟೆಂಟ್, ಅಡ್ವೈಸರ್ ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್ ಇರ್ತಕ್ಕಂಥ ಪ್ಲಾನ್. ಎಷ್ಟು 5 ಪ್ಲಾನ್ ನೋಡಿದೀವಿ ನಾವು ಟೋಟಲ್ ಮೋದಿ ಕೇರ್ 26 ವರ್ಷ ಜರ್ನಿನಲ್ಲಿ. ಬಟ್ ಈ ಪ್ಲಾನ್ ಮೋಟಿವೇಶನ್ಗೋಸ್ಕರ ಹೇಳ್ತಾ ಇಲ್ಲ, ನೀವು ಈಗಾಗಲೇ ನೀವು ಅನುಭವಿಸಿದೀರಾ, ನೋಡಿದೀರಾ. ಯಾಕೆ ಅಂತ ಹೇಳಿದ್ರೆ ಯಾವ ಟೈಟಲ್ ಅಲ್ಲೂ ಕೂಡ ನಿದ್ದೆ ಮಾಡಕ್ ಬಿಡೋದಿಲ್ಲ, ಕುತ್ಕೊಳಕ್ ಬಿಡೋದಿಲ್ಲ. ಮೆಟ್ಲನ್ನ ಏರ್ತೀರಾ, ಅಲ್ಲಿ ಬಹುಮಾನ ನಿಮಗೆ. ಮೆಟ್ಲು ಏರ್ತೀರಾ, ದೊಡ್ಡ ಬಹುಮಾನ. ಮೆಟ್ಲು ಏರ್ತೀರಾ, ದೊಡ್ಡ ಬಹುಮಾನ. ಮೆಟ್ಲು ಏರ್ತೀರಾ, ದೊಡ್ಡ ಬಹುಮಾನ. ಆ ತರ ಇಟ್ಟಿದ್ದಾರೆ. ಎಲ್ಲಾ ಕಡೆನೂ ಕೂಡ ಅಟ್ರಾಕ್ಷನ್ ಇದೆ. ಸೊ ಇನ್ಕಮ್ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಎಸ್ಪೆಷಲಿ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ, ಕಮಿಟ್ಮೆಂಟ್ ಕೊಡ್ತಾರೆ, ಯಾರು ಸೇವಾ ಮನೋಭಾವನೆಯಿಂದ ಮ್ಯಾಸಿವ್ ನೆಟ್ವರ್ಕ್ ಕಟ್ಟಕ್ ರೆಡಿ ಇದ್ದಾರೆ, ಅವರಿಗೆ ದೊಡ್ಡ ಆದಾಯ ಇದೆ. ಯಾರು ಸೋಂಬೇರಿಗಳಿದ್ದಾರೆ, ಯಾರು ಕಂಫರ್ಟ್ ಝೋನ್ ಆಗಿದ್ದಾರೆ, ಒಂದ್ ಲೆಕ್ಕದಲ್ಲೇ ನಾನು ಟ್ರಿಕ್ಸ್ ಮಾಡಿ ಇನ್ಕಮ್ ತಗೊಂತೀನಿ ಅನ್ನೋರಿಗೆ ಕಡಿವಾಣ ಹಾಕಿದ್ದಾರೆ. ಅದು ಬೇಕಾಗಿತ್ತು. ಅದಕ್ಕೋಸ್ಕರ ಯಾರು ದುಡಿತಾ ಇದ್ದಾರೆ ಅವರಿಗೆ ಎಕ್ಸ್ಟ್ರಾಡಿನರಿ ಇನ್ಕಮ್ ಇದೆ. ಸೊ ಎಲ್ಲೆಲ್ಲಿ ಇನ್ಕಮ್ ಇದೆ, ಎಲ್ಲೆಲ್ಲಿ ಇನ್ಕಮ್ ಇಲ್ಲ, ಓಪನ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ತೆರೆದ ಮನಸ್ಸಿನಿಂದ ಕುತ್ಕೊಳ್ಳಿ. ಆಲ್ರೆಡಿ ಪ್ಲಾನ್ ಅರ್ಥ ಆಗಿದೆ ಅಂತ ಕುತ್ಕೊಳಕ್ ಹೋಗ್ಬೇಡಿ. ಇಲ್ಲ ನಾನು ತಿಳ್ಕೊಬೇಕು ಅಂತ ಕುತ್ಕೊಳ್ಳಿ. ಯಾಕೆಂದ್ರೆ ವರ್ಕ್ ಮೆಥಡ್ ಇಂಪಾರ್ಟೆಂಟ್. ನಾನು ಎಲ್ಲಾ ದೊಡ್ಡ ದೊಡ್ಡ ಲೀಡರ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀನಿ, ಸಮೀರ್ ಸರ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದೀನಿ. ಪ್ಲಾನ್ ಡಿಸೈನ್ ಮಾಡತಕ್ಕಂಥ ವ್ಯಕ್ತಿ ವಿಶಾಲ್ ಅಗರ್ವಾಲ್ ಸರ್ ಅಂತೇಳಿ, ಅವ್ರಿಗೆ ಸಲ್ಯೂಟ್ ಹೇಳ್ತಾ ಇದೀವಿ. ವಿಶಾಲ್ ಅಗರ್ವಾಲ್ ಮತ್ತೆ ಸಮೀರ್ ಸರ್ಗೋಸ್ಕರ ಒಂದ್ಸಲ ಜೋರಾಗಿ ಚಪ್ಪಳೆ ತಟ್ಟೋಣ. ಯಾಕೆಂದ್ರೆ ಎಕ್ಸ್ಟ್ರಾಡಿನರಿ ಪ್ಲಾನ್ ಬರ್ಲಿಕ್ಕೆ ನಮಗೆ ಸಪೋರ್ಟ್ ಆಗಿದೆ. ಈ ಒಂದು ಆ ವ್ಯಕ್ತಿ ಏನಿದ್ದಾರೆ ವಿಶಾಲ್ ಅಗರ್ವಾಲ್ ಅಂತ ಹೇಳಿ, ಬೂನ್ ಅಂತ ಹೇಳ್ಬೋದು, ವರದಾನ ಅಂತ ಹೇಳ್ಬೋದು ಮೋದಿ ಕೇರ್ಗೆ. ಯಾಕೆಂದ್ರೆ ಅವ್ರು ಬರದೇ ಇದ್ರೆ ಅದೇ ಪ್ಲಾನ್, ಮೋದಿವೆ ಪ್ಲಾನ್ಗೆನೆ ಸ್ವಲ್ಪ ಬಣ್ಣ ಹೊಡೆದು ಟಿಂಕರಿಂಗ್ ಮಾಡಿ ರಿಪೇರಿ ಮಾಡಿ ಕೊಡೋರಿದ್ರು. ಬಟ್ ನಾವ್ ಹೇಳಿದ್ದೇನು ಅಂದ್ರೆ ಅದನ್ನ ಕಂಪ್ಲೀಟ್ಲಿ ಬಿಲ್ಡಿಂಗ್ ನ ಕೊಲ್ಯಾಪ್ಸ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿ ಹೊಸದಾಗಿ ಡಿಫ್ರೆಂಟ್ ಆಗಿರೋ ಪ್ಲಾನ್ ಬಂದಿರೋದು. ಪ್ಲಾನ್ ಚೇಂಜ್ ಈಸಿ ಇಲ್ಲ. ಕೆಲವರಿಗೆ ಅನ್ಸ್ತಿರ್ತಿ ಏನಪ್ಪಾ ಇದು ಎಷ್ಟೊಂದು ಈಸಿಯಾಗಿ ಪ್ಲಾನ್ ಚೇಂಜ್ ಮಾಡ್ತಾರೆ ಮೋದಿ ಕೇರ್ ಅಲ್ಲಿ, ಸಮೀರ್ ಮೋದಿಗೆ ಏನು ಬೇರೆ ಕೆಲಸನೇ ಇಲ್ವಾ ಅಂತ ಹೇಳಿ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಸಮೀರ್ ಸರ್ಗೆ ಹೈಯೆಸ್ಟ್ ರಿಸ್ಕ್ ಇದೆ, ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಇದೆ, ತುಂಬಾ ಕಷ್ಟ ಇದೆ. ಪ್ಲಾನ್ ಚೇಂಜ್ ಮಾಡೋದು ಅಷ್ಟು ಸುಲಭ ಇಲ್ಲ.
100 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಈಗ 3 ತಿಂಗಳಲ್ಲಿ 3 ಕೋಟಿ 100 crore ಇನ್ವೆಸ್ಟ್ ಮಾಡಿದ್ದಾರೆ. ಕೈಯಿಂದ ಪಾಕೆಟ್ ಇಂದ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಟ್ರಾನ್ಸಿಷನ್ ಕೊಡೋದಾಗಿರ್ಬೋದು, ಸಾಫ್ಟ್ವೇರ್ ನ ಅಪ್ಗ್ರೇಡ್ ಮಾಡೋದಾಗಿರ್ಬೋದು, ಆ ಪ್ಲಾನ್ ಚೇಂಜ್ ಗೆ ತಕ್ಕಂತೆ ತುಂಬಾ ಬದಲಾವಣೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಬಟ್ ಈಗ ಸಮೀರ್ ಸರ್ ಭರವಸೆ ಕೊಟ್ಟಿದ್ದಾರೆ, ಇನ್ನು 8-10 ವರ್ಷ ನೀವು ಹತ್ರ ಬರೋಕ್ ಹೋಗ್ಬೇಡಿ, ಪ್ಲಾನ್ ಚೇಂಜ್ ಅಥವಾ ಬರಕ್ಕೆ ಹೋಗ್ಬೇಡಿ ಅಂತ ಹೇಳಿ. ಮಿನಿಮಮ್ 8-10 ವರ್ಷ ಗ್ಯಾರಂಟಿ ಇರುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಅಷ್ಟೊಳಗೇನೆ ನಾವು ಯಾಕೆ ಅಂತ ಹೇಳಿದ್ರೆ, ಯಾವ ಪ್ಲಾನ್ ಇನ್ಕಮ್ ಕೊಡುತ್ತೆ ಆ ಪ್ಲಾನ್ ಯಾವತ್ತೂ ಚೇಂಜ್ ಮಾಡಕ್ ಹೋಗಲ್ಲ. ಹಾಗಾಗಿ ಈ ಪ್ಲಾನ್ ನಮಗೆ ವಿಶ್ವಾಸ ಮೂಡಿಸಿದೆ. ನಾವೆಲ್ಲರೂ ಕೂಡ, ನೀವೆಲ್ಲರೂ ಬಹಳ ಇಷ್ಟಪಡ್ತೀರಾ. ಈಗಾಗಲೇ ನೆಗೆಟಿವ್ ಇದ್ದವರು ಸೂಪರ್ ಪಾಸಿಟಿವ್ ಆಗಿದ್ದಾರೆ, ಬಿಟ್ಟು ಹೋಗಿದ್ದವರು ವಾಪಸ್ ಬಂದಿದ್ದಾರೆ, ಬೇರೆ ನೆಟ್ವರ್ಕ್ ಜಾಯ್ನ್ ಆದವರು ವಾಪಸ್ ಬಂದಿದ್ದಾರೆ. ಸೊ ಸ್ಲೋ ಇದ್ದವರು ಸೂಪರ್ ಸ್ಪೀಡ್ ಆಗಿದ್ದಾರೆ. ಹಾಗಾಗಿ ಎಲ್ಲಾ ಕಡೆಯಿಂದನೂ ಕೂಡ ಒಂದು ಮಿಂಚಿನ ಸಂಚಲನ ಉಂಟಾಗ್ತಾ ಇದೆ. ಸೊ ಪ್ರತಿಯೊಂದು ಡೈರೆಕ್ಷನ್ ನಲ್ಲೂ ಕೂಡ, ಬಿಗಿನರ್ಸ್ ಆಗಿರ್ಬೋದು, ಬಾಟಮ್ ಅಲ್ಲಿ ಇರ್ತಕ್ಕಂಥವ್ರು, ಕಸ್ಟಮರ್ಗಳು ಆಗಿರ್ಬೋದು, ಮಿಡಲ್ ಲೀಡರ್, ಟಾಪ್ ಲೀಡರ್, ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಪ್ಲಾನ್. ಈ ಪ್ಲಾನ್ ಚೇಂಜ್ ಆಗಕ್ಕೆ ಸಮೀರ್ ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ. ಡೈಲಿ 16 ಗಂಟೆ 17 ಗಂಟೆ ವರ್ಕ್ ಮಾಡ್ತಾ ಇದ್ರು ಕಳೆದ 2 ತಿಂಗಳಿಂದ. ಅವರ ಫ್ಯಾಮಿಲಿ, ಅವರ ಮಗಳು ಅಮೆರಿಕದಿಂದ ಬಂದಿದ್ದಾರೆ. ಅವ್ರ ಜೊತೆ ಟೈಮ್ ಕೊಡಕ್ಕೆ ಇವರಿಗೆ ಆಗಿಲ್ಲ. ನೀವು ನನ್ನ ಮಗಳಾಗಿರ್ಬೋದು, ಆದ್ರೆ ಲಕ್ಷಾಂತರ ಜನ ಮಕ್ಕಳಿದ್ದಾರೆ ನನಗೆ ಮೋದಿ ಕೇರ್ ಅಲ್ಲಿ ಅಂತ ಹೇಳಿ ಮೋದಿ ಕೇರ್ಗೆ ಪ್ರಯಾರಿಟಿ ಕೊಟ್ಟಿದ್ದಾರೆ. ತುಂಬಾ ನೊಂದ್ಕೊಂಡಿದ್ದಾರೆ. ಈಗಾಗಲೇ ದಿಲ್ಸೆನಲ್ಲಿ ನೀವು ಕೇಳಿರ್ಬೋದು, 3 ಸಲ ಕೈ ಮುಗಿದು ಸಾರಿ ಕೇಳಿದ್ರು. ನಾವು ಡೆಲ್ಲಿಗೆ ಹೋದಾಗ 10 ಸಲ ಸಾರಿ ಕೇಳಿದ್ದಾರೆ. ನಾನು ತಪ್ಪು ಮಾಡಿದೆ, ನನಗೆ ಗೊತ್ತಾಗ್ಲಿಲ್ಲ, ನಾನು ಅನ್ಕೊಂಡ ತರ ಆಗ್ಲಿಲ್ಲ. ಇಲ್ಲಿ ನಾನು ಭರವಸೆ ಕೊಟ್ಟೆ ನಿಮಗೆ 3 ಇನ್ಕಮ್ ಬರುತ್ತೆ, ಹಾಗೆ ಆಸೆ ತೋರಿಸ್ದೆ, ಆದ್ರೆ ಬರ್ಲಿಲ್ಲ. ಬಟ್ ನೀವೆಲ್ಲರೂ ಕೂಡ ಕಷ್ಟ ಅನುಭವಿಸಿದೀರಾ, ನೋವಾಗಿದೆ, ಸಂಕಟ ಆಗಿದೆ. ಒಳ್ಳೆ ಬಿಸ್ನೆಸ್ ಕೊಟ್ಟರು ಕೂಡ ಅವ್ರಿಗೆ ಇನ್ಕಮ್ ಬಂದಿಲ್ಲ, ಸೈನ್ಸು ಅದು ಸಪೋರ್ಟ್ ಮಾಡಿಲ್ಲ. ಬಟ್ ಇನ್ ಮುಂದೆ ನಾನು ಏನ್ ಪ್ಲಾನ್ ಕೊಡ್ತೀನಿ, ಅರ್ಜೆಂಟ್ ಮಾಡಲ್ಲ, ನಾನು ಅಳದು ಸುರಿದು ನಾನು ಬೆಸ್ಟ್ ಪ್ಲಾನ್ ಅನ್ನೇ ಕೊಡ್ತೀನಿ ಅಂತ ಭರವಸೆ ಕೊಟ್ರು ನಮಗೆ. ಹಾಗಾಗಿ ಅದನ್ನ ದೀಪಕ್ ಸ್ಟಡಿ ಮಾಡಿ, ಸಿಮ್ಯುಲೇಷನ್ ಚೆಕ್ ಮಾಡಿ, ಈ ಪ್ಲಾನ್ ಕೊಟ್ರೆ ಇನ್ಕಮ್ ಹೆಂಗ್ ಗ್ರೋತ್ ಆಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಈ ಪ್ಲಾನ್ ಅಲ್ಲಿ ಇನ್ಕಮ್ ನೋಡಿದಾಗ, ನಿಮ್ದೆಲ್ಲ ಇನ್ಕಮ್ ನೋಡಿದಾಗ, ಜನವರಿ ಮಂತ್ ಅಲ್ಲಿ ಏನ್ ಚೆಕ್ ತಗೊಂಡಿದ್ದೀರಾ ಅದಕ್ಕಿಂತ ಜಾಸ್ತಿ ಇನ್ಕಮ್ ತೋರಿಸಿದೆ. ಈ ಮಂತ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅದೊಂದು ಗ್ಯಾರಂಟಿ. ಅಂಡ್ ಈ ಪ್ಲಾನ್ ಅನ್ನ ಡಿಸೈನ್ ಮಾಡಿರ್ತಕ್ಕಂಥ ವ್ಯಕ್ತಿ ಬಗ್ಗೆ ನಾನು ಹೇಳಕ್ಕಿಂತ ಮುಂಚೆ ಒಂದು ಸ್ಟೋರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕೋಪ್ ಮೇಯರ್ ಅಂತೇಳಿ ವರ್ಲ್ಡ್ ಫೇಮಸ್ ಆಥರ್, ಟ್ರೈನರ್, ಬಿಸ್ನೆಸ್ ಟೈಕೂನ್. ಅವರು 1,000ಕ್ಕಿಂತ ಜಾಸ್ತಿ ಬುಕ್ಸ್ ಅನ್ನು ಓದಿದ್ದಾರೆ, 1,000ಕ್ಕಿಂತ ಜಾಸ್ತಿ ಟ್ರೈನಿಂಗ್ ಅಟೆಂಡ್ ಆಗಿದ್ದಾರೆ, ಸಾವಿರಾರು ಜನ, ಲಕ್ಷಾಂತರ ಜನ ಸಕ್ಸಸ್ಫುಲ್ ಪೀಪಲ್ ನ ಸ್ಟಡಿ ಮಾಡಿದ್ದಾರೆ. ಅವ್ರು ಸಕ್ಸಸ್ ಸೀಕ್ರೆಟ್ ಲಿಸ್ಟ್ ಮಾಡ್ತಾರೆ, ಟಾಪ್ 500 ಸಕ್ಸಸ್ ಸೀಕ್ರೆಟ್ ನ ಲಿಸ್ಟ್ ಮಾಡ್ತಾರೆ. ಅಷ್ಟು ಬಹಳ ಪ್ರಸಿದ್ಧ ಆಗಿರೋ ವ್ಯಕ್ತಿ ಟಾಪ್ 500 ಸಕ್ಸಸ್ ಸೀಕ್ರೆಟ್ ಎಲ್ಲರಿಂದಲೂ ಕಲ್ತು ಯಾಕೆ ಸಕ್ಸಸ್ಫುಲ್ ಆದ್ರು, ಯಾಕೆ ಫೇಲ್ಯೂರ್ ಆದ್ರು, ಆ ಲಿಸ್ಟ್ ಅನ್ನ ಮಾಡ್ತಾರೆ. ಅದು ಬಹಳ 20 ವರ್ಷ ಸ್ಟಡಿ ಮಾಡ್ತಾರೆ. ಕೊನೆಯಲ್ಲಿ ಪ್ರೆಸ್ನವರು ಅವರಿಗೆ ಪ್ರಶ್ನೆ ಕೇಳ್ತಾರೆ, ನಮಗೆ ಒಂದಿಷ್ಟು ಸಕ್ಸಸ್ ಸೀಕ್ರೆಟ್ ಕೊಡಿ ಅಂತೇಳಿ. ಅದಕ್ಕೆ ಅವರು ಆಯ್ತು ಟಾಪ್ 100 ಸೀಕ್ರೆಟ್ ನ ಅವ್ರು ರೆಡಿ ಮಾಡಿ ಪ್ರೆಸೆಂಟೇಶನ್ ರೆಡಿ ಆಗ್ತಾರೆ. ಅವ್ರು ಪ್ರೆಸ್ನವರು ರಿಜೆಕ್ಟ್ ಮಾಡ್ತಾರೆ, ಅಯ್ಯೋ ಇಷ್ಟೆಲ್ಲ ನಮಗೆ ಕೇಳಕ್ ವ್ಯವಧಾನ ಇಲ್ಲ, ಹೊಸಿ ತುಂಡ ಮಾಡಿ ಹೈಲೈಟ್ಸ್ ಮಾತ್ರ ಕೊಡಿ, ಮೋಸ್ಟ್ ಇಂಪಾರ್ಟೆಂಟ್ ಸಕ್ಸಸ್ ಸೀಕ್ರೆಟ್ ನ ಮಾತ್ರ ನಮಗೆ ಕೊಡಿ ಅಂತ ಕೇಳ್ತಾರೆ. ಅದಾದ ನಂತರ ಟಾಪ್ 20 ಕೊಡ್ತೀನಿ ಅಂತ ರೆಡಿ ಆಗ್ತಾರೆ. ಇವ್ರು ಹೇಳ್ತಾರೆ, ಇಲ್ಲ ಅಷ್ಟೆಲ್ಲ ಬೇಕಾಗಿಲ್ಲ, ನನಗೆ ಇನ್ನೂ ತುಂಡ ಮಾಡಿ ಅಂತಾರೆ. ಇವ್ರಿಗೆ ಬಹಳ ಬೇಜಾರಾಗುತ್ತೆ, ಅಯ್ಯೋ 21 ಬೇಕೇ ಬೇಕು ಎಲ್ಲರಿಗೂ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಒಂದೇ ಒಂದ್ ಸೀಕ್ರೆಟ್ ಕೊಡಿ ಅಂತ ಹೇಳ್ತಾರೆ. ಒಂದೇ ಒಂದ್ ಸೀಕ್ರೆಟ್, ಅದರಲ್ಲೇ ಕಿಂಗ್, ಸೋಸಿ ಫಿಲ್ಟರ್ ಮಾಡಿ ಸಮ್ಮರ್ ಇರುತ್ತಲ್ವಾ, ಸೊ ಆ ಒಂದು ಸೀಕ್ರೆಟ್ ಕೊಡಿ ಅಂತ ಹೇಳಿದಾಗ ಕೊನೆಗೆ ಒಂದು ರೆಡಿ ಮಾಡ್ತಾರೆ ಅವ್ರು. ಒಂದು ಟಾಪ್ ಸೀಕ್ರೆಟ್ ಏನಪ್ಪಾ ಅಂತ ಹೇಳಿದ್ರೆ, ಫಾಲೋ ದ ಪ್ರೂವನ್ ಮೆಥಡ್, ಫಾಲೋ ದ ಎಕ್ಸ್ಪರ್ಟ್, ಫಾಲೋ ದ ಸಕ್ಸಸ್ಫುಲ್ ಪರ್ಸನ್ ಅಂತ ಹೇಳ್ತಾರೆ. 3 ಸೇರಿ ಆಲ್ಮೋಸ್ಟ್ ಒಂದೇ ಇದೆ. ಫಾಲೋ ದ ಪ್ರೂವನ್ ಮೆಥಡ್, ಫಾಲೋ ದಿ ಸಕ್ಸಸ್ಫುಲ್ ಪರ್ಸನ್, ಫಾಲೋ ದ ಸಕ್ಸಸ್ಫುಲ್ ಮೆಥಡ್, ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಓಕೆ, ಎಕ್ಸ್ಪರ್ಟ್ ನ ಫಾಲೋ ಮಾಡಿ ಅಂತ ಹೇಳಿ. ಅದನ್ನೇ ಮೋದಿ ಕೇರ್ ಮಾಡಿದ್ದು. ಇವಾಗ ನಾವೆಲ್ಲರೂ ಕೂಡ ಸಕ್ಸಸ್ಫುಲ್ ಆದವ್ರನ್ನ ಫಾಲೋ ಮಾಡ್ಬೇಕು, ಫೇಲ್ಯೂರ್ ಆದವ್ರನ್ನ ಫಾಲೋ ಮಾಡಕ್ಕಾಗಲ್ಲ. ನಾವೆಲ್ಲರೂ ಕೂಡ ಒಂದು ಸಿಸ್ಟಮ್ ಸಕ್ಸಸ್ಫುಲ್ ಆಗಿದೆ ಅಂದ್ರೆ ಅದನ್ನ ಫಾಲೋ ಮಾಡ್ಬೇಕು. ನರೇಂದ್ರ ಮೋದಿ ಯಾಕೆ ಪ್ರೈಮ್ ಮಿನಿಸ್ಟರ್ ಆದ್ರು ಅಂತ ಹೇಳಿದ್ರೆ, ಗುಜರಾತ್ ಅನ್ನ 15 ವರ್ಷ ಮಾಡೆಲ್ ಆಗಿ ರೆಡಿ ಮಾಡಿದ್ರು. ಅದಾದ ನಂತರ ಅವ್ರನ್ನ ನೆಕ್ಸ್ಟ್ ಇಂಡಿಯಾಗೆ ಪ್ರೈಮ್ ಮಿನಿಸ್ಟರ್ ಆಗಿ ಪ್ರಮೋಷನ್ ಆದ್ರು. ಅವರು ಸುಮ್ನೆ ಪ್ರಮೋಷನ್ ಆಗ್ಲಿಲ್ಲ. 15 ವರ್ಷದಲ್ಲಿ ಗುಜರಾತ್ ಅಲ್ಲಿ ತುಂಬಾ ಒಳ್ಳೆ ವರ್ಕ್ ಅನ್ನ ಮಾಡಿದ್ರು. ಅದೇ ತರ ಕರ್ನಾಟಕ ಮೋದಿ ಕೇರ್ ತುಂಬಾ ರಾಕ್ ಮಾಡ್ತು 6 ವರ್ಷ ಕೆಳಗೆ, 10 ವರ್ಷ ಕೆಳಗೆ. ಅದನ್ನ ಮಾಡೆಲ್ ಅನ್ನ ಕಾಪಿ ಮಾಡಿದ್ರು ವೆಸ್ಟ್ ಬೆಂಗಾಲ್ನವರು. ವೆಸ್ಟ್ ಬೆಂಗಾಲ್ ಈಗ ಟಾಪ್ ಹೋಗಿದೆ. ಒರಿಸ್ಸಾದವರು ಕೂಡ ಕಾಪಿ ಮಾಡಿದ್ರು. ಅದೇ ತರನೇ ಯಾವ್ದೆಲ್ಲ ಸಕ್ಸಸ್ಫುಲ್ ಮೆಥಡ್ ಇರ್ತದೆ, ಸಿಸ್ಟಮ್ ಇರ್ತದೆ, ಅದನ್ನ ಫಾಲೋ ಮಾಡ್ಬೇಕಾಗತ್ತೆ. ಮೆಟ್ರೋ ಸಿಸ್ಟಮ್ ಡೆಲ್ಲಿನಲ್ಲಿ ಸೂಪರ್ ಹಿಟ್ ಆಯ್ತು ಅಂತ ಅದನ್ನ ಸ್ಟಡಿ ಮಾಡಿ ಬೆಂಗಳೂರಲ್ಲಿ ಮಾಡಿದ್ರು. ಅದು ಬೆಂಗಳೂರಲ್ಲಿ ಕೂಡ ಸೂಪರ್ ಹಿಟ್ ಆಯ್ತು. ಎಲ್ಲೋ ಜಪಾನ್ ಅಲ್ಲಿ, ಓಕೆ, ಸೊ ಏನು ಫಾಸ್ಟ್ ಟ್ರ್ಯಾಕ್ ಒಂದು ಜೆಟ್ ಸ್ಪೀಡ್ ಅಲ್ಲಿ ಹೋಗ್ತಕ್ಕಂಥ ಟ್ರೈನ್, ಬುಲೆಟ್ ಟ್ರೈನ್ ಅನ್ನ ಸ್ಟಡಿ ಮಾಡಿದ್ರು. ಅದನ್ನ ಇಂಡಿಯಾದಲ್ಲಿ ಈಗ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಹಾಗೆ ಏನೆಲ್ಲಾ ಒಂದು ಮೆಥಡ್ ಇದೆ ಅದನ್ನ ಫಾಲೋ ಮಾಡಿ ಅಲ್ಲಿ ಬೆಸ್ಟ್ ಇರೋದನ್ನ ನಾವಿಲ್ಲಿ ತರಬೇಕಾಗುತ್ತೆ. ಸೊ ಅಲ್ಟಿಮೇಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಪ್ಲಾನ್ ಬರ್ಲಿಕ್ಕೆ ಸೊ ಸಮೀರ್ ಸರ್ ತುಂಬಾ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಕಳಕಳಿ ಇದೆ. ಅವ್ರ ಹತ್ರ ತುಂಬಾ ಬಿಸ್ನೆಸ್ ಇದ್ರು ಕೂಡ ಮೋದಿ ಕೇರ್ನ ಅವರು ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದಾರೆ, ಕಮಿಟ್ಮೆಂಟ್ ಅಲ್ಲಿ ಇದ್ದಾರೆ.
ಮೋದಿ ಕೇರ್ ನಲ್ಲಿ ಅವ್ರು ಹೇಳ್ತಾ ಇದಾರೆ, ನಾನು ಬದುಕಿರೋದೇ ಮೋದಿ ಕೇರ್ ಇಂದ. ಓಪನ್ ಆಗಿ ಹೇಳ್ತಾರೆ, ಮೋದಿ ಕೇರ್ ಇಲ್ಲದೆ ಇದ್ರೆ ನಾನು ಡಿಪ್ರೆಷನ್ ಒಳಗಬೇಕಾಗಿತ್ತು, ನಾನು ಸೂಸೈಡ್ ಮಾಡ್ಕೊಂತಿದ್ನ ಗೊತ್ತಿಲ್ಲ, ಬೇರೆ ಬೇರೆ ಕಾರಣಗಳಿಗೆ, ದುಡ್ಡಿನ ಸಮಸ್ಯೆಗೋಸ್ಕರ ಖಂಡಿತ ಅಲ್ಲ. ಯಾಕಂದ್ರೆ ಎಂತರ್ಗಾದ್ರೂ ದೊಡ್ಡ ಸಮಸ್ಯೆ ಇದ್ದೇ ಇರ್ತದೆ. ಅವ್ರು ಹೇಳ್ತಾರೆ ಮೋದಿ ಕೇರ್ ಅಲ್ಲಿ ಸಿಕ್ಕಿರೋ ಪ್ರೀತಿ ನನಗೆಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಎಸ್ಪೆಷಲಿ ಕರ್ನಾಟಕನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಕರ್ನಾಟಕ ಮೋದಿ ಕೇರ್ನ ಎಷ್ಟು ಇಷ್ಟಪಡ್ತಾರೆ, ಕರ್ನಾಟಕ ಸ್ಟೇಟ್ ನ ಎಷ್ಟು ಇಷ್ಟಪಡ್ತಾರೆ ಅಂದ್ರೆ ಅದ್ ಯಾವ ಜನ್ಮದಲ್ಲಿ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ. ಈ ತರ ದೊಡ್ಡ ಒಂದು ಅಟ್ಯಾಚ್ಮೆಂಟ್, ಕಮಿಟ್ಮೆಂಟ್ ನಮಗೆ ಮೋದಿ ಕೇರ್ ಜೊತೆ ಇದೆ. ಸೊ ಅವ್ರು ಹೇಳ್ತಿದ್ದಾರೆ ಅವ್ರ ತಕ್ಕ 15 ಬಿಸ್ನೆಸ್ ಇದೆ, 10-12 ಅಂತೂ ಮಿನಿಮಮ್ ಬಿಸ್ನೆಸ್ ಇದೆ. ಅವ್ರು ಹೇಳ್ತಾರೆ ಎಲ್ಲಾ ಬಿಸ್ನೆಸ್ ಅನ್ನು ತಲೆ ಉಪಯೋಗಿಸಿ ನಡೆಸ್ತೀನಿ, ನಾನು ಬಿಸ್ನೆಸ್ ತರ ನಡೆಸ್ತೀನಿ, ಆದ್ರೆ ಮೋದಿ ಕೇರ್ ಹೃದಯ ಉಪಯೋಗಿಸಿ ನಡೆಸ್ತೀನಿ ಅಂತ ಹೇಳ್ತಾರೆ. ಹೃದಯ ಉಪಯೋಗಿಸಿ ನಡೆಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮೋದಿ ಕೇರ್ ಬೆಳೀತು ಅಂದ್ರೆ ಜನ ಬೆಳೀತಾರೆ, ಜನ ಉದ್ಧಾರ ಆಗ್ತಾರೆ, ಲಕ್ಷಾಂತರ ಜನ ಒಳ್ಳೆ ಸಾಧನೆ ಮಾಡ್ತಾರೆ, ಖುಷಿಯಾಗಿರ್ತಾರೆ, ಫೈನಾನ್ಷಿಯಲ್ ಫ್ರೀಡಮ್ ಪಡಿತಾರೆ, ಆರೋಗ್ಯ ಪಡಿತಾರೆ. ಇಂಡಿಯಾಗೂ ಹೆಲ್ಪ್ ಆಗುತ್ತೆ. ನಮ್ಮ ದೇಶ ಆಜಾದಿ ಆಗ್ಬೇಕು, ಫಿಟ್ ಆಗ್ಬೇಕು, ಹೆಲ್ದಿ ಆಗ್ಬೇಕು ಅಂತ ಒಂದು ದೊಡ್ಡ ಕನಸು ಇಟ್ಕೊಂಡಿದ್ದಾರೆ. ಹಾಗಾಗಿ ಸ್ನೇಹಿತರೆ, ಈ ಮೋದಿ ಕೇರ್ಗೋಸ್ಕರ ತುಂಬಾ ಹೋರಾಟ ಮಾಡ್ತಿದ್ದಾರೆ, ಶ್ರಮ ಪಡ್ತಾ ಇದ್ದಾರೆ. ಅವ್ರಿಗೆ ಕಾಲಿಗೆ ಒಂದು ಮಂಡಿ ಪ್ರಾಬ್ಲಮ್ ಆಗಿದೆ. ಸೊ ಆ ಮಂಡಿ ಸರ್ಜರಿ ಆಗ್ಬೇಕಾಗಿದೆ, ಜಾಯಿಂಟ್ ಸರ್ಜರಿ ಆಗ್ಬೇಕಾಗಿದೆ. ಕಾಲಿಗೆ ಏನೇನೋ ಹಾಕೊಂಡಿದ್ದಾರೆ, ನಡೆಯಕ್ ಆಗ್ತಿಲ್ಲ. ಆದ್ರೂ ಕೂಡ 15 ಗಂಟೆ 16 ಗಂಟೆ ನಮಗೋಸ್ಕರ ದುಡಿತಾ ಇದ್ದಾರೆ. ಪೈನ್ ಕಿಲ್ಲರ್ ತಗೊಂತಾ ಇದಾರೆ, ಗೊತ್ತಿದೆ ಅವ್ರಿಗೆ ಸೈಡ್ ಎಫೆಕ್ಟ್ ಅಂತ ಹೇಳಿ. ನಾವ್ ಹೇಳಿದ್ವಿ ಅವ್ರಿಗೆ, ಸರ್ ನಿಮ್ ಪೈನ್ ಜಾಸ್ತಿ ಆಗ್ತಾ ಇದೆ, ದಯವಿಟ್ಟು ನೀವು ಸರ್ಜರಿ ಮಾಡಿಸಿ ಅಂದ್ರೆ ನನಗೆ ಟೈಮ್ ಇಲ್ಲ ಅದಕ್ಕೆ. ನಿಮ್ಮ ಪೈನ್ ನನಗೆ ಮುಖ್ಯ, ನಿಮ್ ಪೈನ್ ಕಡಿಮೆ ಆಗ್ಬೇಕು. ನೀವು ನೋವಿನಲ್ಲಿ ಇದ್ದಾರ ಲಕ್ಷಾಂತರ ಜನ, ನಿಮ್ಮ ನೋವು ಪರಿಹಾರ ಆಗೋವರೆಗೂ ನಾನು ಸರ್ಜರಿಗೆ ಹೋಗಲ್ಲ. ಎಷ್ಟು ಬೇಕಾದ್ರೂ ಜಾಯಿಂಟ್ ಸರಿ, ನಾನು ಪೈನ್ ಕಿಲ್ಲರ್ ತಗೊಂತೀನಿ ಅಂತ ಅನ್ಕೊಂಡು ಪೈನ್ ಕಿಲ್ಲರ್ ತಗೊಂಡು 15 ಗಂಟೆ 16 ಗಂಟೆ ಡೈಲಿ ವರ್ಕ್ ಮಾಡಿದ್ಕೆ ಅದರ ಫಲಶ್ರುತಿ ಈ ಪ್ಲಾನು ಈಗ ಬಂದಿದೆ. ಓಕೆ, ಸೊ ಎಸ್ ಸ್ನೇಹಿತರೆ, ಈ ಪ್ಲಾನಿನ ಹೈಲೈಟ್ಸ್ ಹೇಳ್ಬೇಕು ಅಂತ ಹೊರಟ್ರೆ 72% ಪೇಔಟ್ ಇರ್ತಕ್ಕಂಥದ್ದು. ಇದು ಅತಿ ಹೆಚ್ಚು ಪೇಔಟ್ ಕೊಡ್ತಕ್ಕಂಥ ಒಂದು ಪ್ಲಾನು. ಲಾಯಲ್ಟಿ ಬಿಟ್ಟು, ರೀಪರ್ಚೇಸ್ ಬಿಟ್ಟು, ಅಂಡ್ ನಿಮ್ಮೆಲ್ಲರ ಫೇವ್ರೇಟ್, ನಮ್ಮೆಲ್ಲರ ಫೇವ್ರೇಟ್ ಲಾಯಲ್ಟಿ ವಾಪಸ್ ಬಂದಿದೆ ವಿತ್ ಇಂಪ್ರೂವ್ಡ್ ಲಾಯಲ್ಟಿ ಪ್ಲಸ್ 10,000 ಲಿಮಿಟ್. ಮೊದಲೆಲ್ಲ 7,000 ಇತ್ತು, ಈ 10,000 ಲಿಮಿಟ್ ಅಲ್ಲಿ ವಾಪಸ್ ಬಂದಿದೆ. ರೀಪರ್ಚೇಸ್ ಆಫರ್ 3 ತಿಂಗಳು ನಮ್ಗೆ ಇಷ್ಟ ಆಗ್ಲಿಲ್ಲ, ಯಾಕೆಂದ್ರೆ 35 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಿತ್ತು. ಪ್ರಾಡಕ್ಟ್ ನ ಬಿಡಿಸ್ಕೊಳ್ಳಿಕ್ಕೆ 70 ರೂಪಾಯಿ ಕೊಡ್ಬೇಕಿತ್ತು. ಆದ್ರೆ ₹1 ಏನಿತ್ತು ಅದು ಬಹಳ ಫೇಮಸ್ ಆಗಿತ್ತು, ಅದೇ ವಾಪಸ್ ಬಂದಿದೆ. ಅದರಿಂದ 10% ಎಕ್ಸ್ಟ್ರಾ ಅಲ್ಲಿ ಬರ್ತಾ ಇದೆ ರೀಪರ್ಚೇಸ್ ಆಫರ್ ಅಲ್ಲಿ. ಲಾಯಲ್ಟಿ ಅಪ್ ಟು 25% ವರೆಗೂ ಬೆನಿಫಿಟ್ ಇದೆ, 35% ವರೆಗೂ ಬೆನಿಫಿಟ್ ಇದೆ. ಅದು ಒಂದು ಪ್ಲಸ್ ಪಾಯಿಂಟ್. ಅದಾದ ನಂತರ ಈಗ 4 ಲೆಗ್ ಪ್ಲಾಟ್ ಬಂದಿರೋದು. ಖುಷಿಯಾಗಿದೆಯಾ ಎಲ್ಲರಿಗೂ? ಖಂಡಿತ ತುಂಬಾ ಖುಷಿಯಾಗಿದ್ದೀರಾ ನೀವೆಲ್ಲರೂ ಕೂಡ. ಆಲ್ ಓವರ್ ಇಂಡಿಯಾ ಖುಷಿಯಾಗಿದೆ, ಟಾಪ್ ಲೀಡರ್ಗಳು ಖುಷಿಯಾಗಿದ್ದೀವಿ. ನಮ್ಗೆಲ್ಲ 10 ಲೆಗ್ 15 ಲೆಗ್ ಆಕ್ಟಿವ್ ಅಚೀವ್ಮೆಂಟೇ ನಮ್ದು 12 ಲೆಗ್ ಬರ್ತಾ ಇತ್ತು. ನಮ್ಮಂತರೂ ಬಹಳ ಖುಷಿಯಾಗಿದ್ದೀವಿ. ಯಾಕೆಂದ್ರೆ 10 ಲೆಗ್ 6 ಲೆಗ್ 8 ಲೆಗ್ ಮೇಂಟೈನ್ ಮಾಡೋದು ಸುಲಭ ಇಲ್ಲ. ಆದ್ರೆ ಹಿಸ್ಟ್ರಿ ನಿಮಗೆ ಗೊತ್ತಿರ್ಬೇಕು, ನಮ್ಮ ಹಳೆ ಲೀಡರ್ಗೆ ಗೊತ್ತಿದೆ. ಓಕೆ, ನಮ್ಮ ಸಾರಿಕಾ ಮೇಡಮ್, ಮಂಜುಳಾ ಮೇಡಮ್, ಶಾರದಾ ಮೇಡಮ್, ಇವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಳೆ ಪ್ಲಾನ್ ಅಲ್ಲಿ ನಾವು 25 ಲೆಗ್ ಅಲ್ಲಿ ವರ್ಕ್ ಮಾಡಿದ್ವಿ. RBGM ಅವಾರ್ಡ್ ವಿನ್ನರ್ ಆಗ್ಬೇಕು ಅಂತ ಹೇಳಿದ್ರೆ 25 ಲೆಗ್ ಅಲ್ಲಿ ಈಗಿನ ಡೈರೆಕ್ಟರ್ ಅಲ್ಲ, ಆಗಿನ ಸಿಲ್ವರ್ ಅಚೀವರ್ ಅಂದ್ರೆ 1,60,000 BV ಎವ್ರಿ ಮಂತ್ ಬರ್ಬೇಕಿತ್ತು. ಆ ತರ ದೊಡ್ಡ ಚಾಲೆಂಜ್ ಇತ್ತು. ಅಷ್ಟೆಲ್ಲಾ ಮಾಡಿದ್ರು ಕೂಡ ದೊಡ್ಡ ಇನ್ಕಮ್ ಇದ್ದಿಲ್ಲ. ಒಂದು ಲೆಗ್ ಇಂದ ನಮಗೆ ಇನ್ಕಮ್ ಇದ್ದಿದ್ದು ತುಂಬಾ ಕಡಿಮೆ. ಓಕೆ, ಸೊ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಕೊಡ್ತಾ ಇದ್ವಿ, ಆದ್ರೆ ಇನ್ಕಮ್ ಜಾಸ್ತಿ ಇದ್ದಿಲ್ಲ, ಇನ್ಕಮ್ ಬಹಳ ಕಡಿಮೆ ಇರ್ತಿತ್ತು. ಎಕ್ಸಾಂಪಲ್ ಸಮೇತ ಕೊಡ್ತಾ ಇದ್ದೀನಿ. ಈಗ ನೀವು ಕಿಶೋರಿ ಮೇಡಮ್ ನೋಡ್ತಿದ್ದೀರಾ, ನಟರಾಜ್ ಸರ್ ಟೀಮು, ಮಿರಾಕಲ್ ಚಂದ್ರು ಟೀಮು, ಮಂಜುನಾ ಶೆಟ್ಟಿ ಟೀಮು, ಮತ್ತೆ ನಮ್ ಜಗದೀಶ್ ಸರ್ ಟೀಮ್, ಅಂದ್ರೆ ನೀವೆಲ್ಲ ಇದ್ದೀರಾ ಅದರಲ್ಲಿ. ಶ್ರೀನಾಥ್ ಟೀಮು, ಇಲ್ಲೆಲ್ಲ ನಮಗೆ 20 ಲಕ್ಷ 50 ಲಕ್ಷ ಕೋಟಿ ಗಟ್ಟಲೆ ಬಿಸ್ನೆಸ್ ಬರ್ತಿತ್ತು. ಗೊತ್ತಿರ್ಲಿ ನಿಮಗೆ, ಒಂದು 70 ಲಕ್ಷ 80 ಲಕ್ಷ ಕೋಟಿ ಬಿಸ್ನೆಸ್ ಬಂದ್ರು ಬರೀ 15,000 ಚೆಕ್ ಬರ್ತಿತ್ತು. ನಿಮಗೆ ಶಾಕ್ ಆಗ್ಬೋದು ನಿಮಗೆ. ಓಕೆ, ಅಷ್ಟು ಕಡಿಮೆ ಇತ್ತು. ಈಗ ಅದೇ ಲೆಗ್ಗಳಿಂದ 2 ಲಕ್ಷ 3 ಲಕ್ಷ 4 ಲಕ್ಷ ಇನ್ಕಮ್ ಇದೆ. ಒಂದೊಂದು ಲೆಗ್ ಇಂದ ನಮ್ಗೆ ಅಷ್ಟು ಇನ್ಕಮ್ ಇದೆ. ನನಗೆ ಅಂದ್ರೆ ನನ್ನೊಬ್ನಿಗೆ ಅಲ್ಲ, ನಿಮ್ಮೆಲ್ರಿಗೂ ಇದೆ, ಟೀಮ್ ಕಟ್ಟೋರಿಗೆ. ಏನು ಇವತ್ತು ದೊಡ್ಡ ಇನ್ಕಮ್ ನೋಡಿದ್ರು 2 ಲಕ್ಷ ಮೇಲೆ ಇನ್ಕಮ್ ತಗೊಂಡ್ರು ಸಾರಿಕಾ ಮೇಡಮ್, ಮಂಜುಳಾ ಮೇಡಮ್. ಹಳೇ ಪ್ಲಾನ್ ಇದ್ದಿದ್ರೆ ಅದೇ ವಾಲ್ಯೂಮಿಗೆ ಬರೀ 40,000 ಇರ್ಬೇಕಿತ್ತು. ಹಾಗೆ ಕಳೆದ 12 ವರ್ಷದಿಂದ ಹೊಸ ಪರ್ವ ಸ್ಟಾರ್ಟ್ ಆಯ್ತು ಮೋದಿ ಕೇರ್ ಅಲ್ಲಿ. ಡಿಫ್ರೆಂಟ್ ಆಗಿರೋ ಪ್ಲಾನ್ ಬಂತು. 25 ಲೆಗ್ ಕಂಪ್ಲೀಟ್ ಮಾಡಿದ್ರು ಬರೀ 2.5 ಲಕ್ಷ ಚೆಕ್ ಬರ್ತಿತ್ತು ಆಗ. 2.5 ಲಕ್ಷ 3 ಲಕ್ಷ ಮ್ಯಾಕ್ಸ್ ಅಂತ ಹೇಳಿದ್ರೆ. ಈಗಲೂ ನನಗೆ ನೆನಪಿದೆ, ಮಿರಾಕಲ್ ಚಂದ್ರು KK ಮೋದಿ ಸರ್ಗೆ ಪ್ರಶ್ನೆ ಹಾಕಿದ್ದ, ಸರ್ ನನಗೆ 5 ಲಕ್ಷ 6 ಲಕ್ಷ ಚೆಕ್ ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಒಬ್ಬ ಎಕ್ಸ್ಪರ್ಟ್ ನ ಅವ್ರು ಕಳಿಸ್ಕೊಟ್ರು, ಅಂದ್ರೆ ಮ್ಯಾನೇಜ್ಮೆಂಟ್ ಅವರು ಟಾಪ್ ಶ್ರೀರಾಜ್ ಸರ್ ಅಂತ ಹೇಳಿ ಡೆಲ್ಲಿಯಿಂದ ಬೆಂಗಳೂರಿಗೆ ಬಂದ್ರು. ಅವ್ರ ಪ್ಲಾನ್ ಕೊಟ್ಟಿದ್ದು ಹೆಂಗಿತ್ತು ಅಂದ್ರೆ 25 ಲೆಗ್ ಕಂಪ್ಲೀಟ್ ಮಾಡಿದ್ರು 2.5 ಲಕ್ಷ 3 ಲಕ್ಷ ಇನ್ಕಮ್, 50 ಲಕ್ಷ 60 ಲಕ್ಷ ಇನ್ಕಮ್ ಬೇಕು ಅಂದ್ರೆ 50 ಲೆಗ್ ಅಂದ್ರೆ 2 ಸಲ RBGM ಅವಾರ್ಡ್ ವಿನ್ನರ್ ಆಗ್ಬೇಕು ಅಂತ ಹೇಳಿದ್ರು. ಅಂದ್ರೆ 50 ಲೆಗ್ ಅಲ್ಲಿ ಸಿಲ್ವರ್ ಅಚೀವರ್ ಬರ್ಬೇಕು ಅಂದ್ರೆ 1,60,000 1,60,000 ಅಂತದ್ದು 6 ಅಲ್ಲ 4 ಅಲ್ಲ 20 ಅಲ್ಲ, 50 ಲೆಗ್ ಅಲ್ಲಿ ಅಚೀವ್ಮೆಂಟ್ ಬಂದ್ರೆ ಆಗ 6 ಲಕ್ಷ ಇನ್ಕಮ್ ಬರುತ್ತೆ ಅಂತ ಹೇಳಿದ್ರು. ಚಂದ್ರು ಹೇಳ್ದ, ಸರ್ ನಾನು ನೆನ ಬಿದ್ದೋಗುತ್ತೆ ಸರ್ ಅಂತ ಅಂದ್ಬಿಟ್ಟು ಅವಾಗ.
ಅಷ್ಟು ಲೆಗ್ ಕಟ್ಬೇಕು ಅಂತ ಹೇಳಿದ್ರೆ ಇದು ಫ್ಯಾಕ್ಟ್. ಅದನ್ನ ನಾವು ಕಟ್ಟಿದೀವಿ. ನಂದು ಆಗ 18 ಲೆಗ್ ಇತ್ತು, ಅದಾದ ನಂತರ 14 ಲೆಗ್ ಪ್ಲಾನು, ಅದಾದ ನಂತರ 8 ಲೆಗ್ 6 ಲೆಗ್ ಎಲ್ಲ ಮಾಡಿದೀವಿ. ಈಗ 4 ಲೆಗ್ ಬಂದಿರೋದು ಹೆಂಗಾಗಿದೆ ಅಂದ್ರೆ ಎಲ್ಲರಿಗೂ ಸಂತೋಷಕ್ಕೆ ಪಾರೇ ಇಲ್ಲ. ಓಕೆ, ಲಿಮಿಟೇ ಇಲ್ಲ, ಅಷ್ಟು ಖುಷಿ ಆಗ್ಬಿಟ್ಟಿದೀವಿ. ಹೆಂಗೆ ಅಂದ್ರೆ 50 kg 60 kg 70 kg ಭಾರ ಹೊತ್ಕೊಂಡು ಬೆಟ್ಟ ಹತ್ಬೇಕಿತ್ತು. ಓಕೆ, 20,000 30,000 50,000 ಸ್ಯಾಲ್ರಿ. ಈಗ 50 kg ಇಲ್ಲ, 30 kg ಇಲ್ಲ, 4 kg 6 kg ಹತ್ಕೊಂಡು ಹೋಗ್ಬೇಕು ಅಂದ್ರೆ ಕುಣಿದಾಡ್ಕೊಂಡು ಹೋಗ್ತೀವಿ ನಾವು, ಹಾರ್ಕೊಂಡು ಹೋಗ್ತೀವಿ. ಅಂಡ್ ವಿತ್ ಪೇಮೆಂಟ್ ಜಾಸ್ತಿ. ಆ ತರ ಆಗಿದೆ ಇವತ್ತು. ಕಷ್ಟ ನೋಡಿದಾಗ್ಲೇ ಸುಖದ ವ್ಯಾಲ್ಯೂ ಗೊತ್ತಾಗೋದು. ಓಕೆ, ಕೆಟ್ಟ ಬುಕ್ ಅನ್ನ ಓದಿದ್ರೆ ಒಳ್ಳೆ ಬುಕ್ ವ್ಯಾಲ್ಯೂ ಗೊತ್ತಾಗುತ್ತೆ. ಕೆಟ್ಟ ಸ್ನೇಹಿತನ ಸಹವಾಸ ಮಾಡಿದ್ರೆ ಒಳ್ಳೆ ಸ್ನೇಹಿತನ ವ್ಯಾಲ್ಯೂ ಅರ್ಥ ಆಗುತ್ತೆ. ಕೆಟ್ಟ ಹೋಟ್ಲಲ್ಲಿ ಊಟ ಮಾಡಿದ್ರೆ ಒಳ್ಳೆ ಹೋಟೆಲ್ ಊಟ ರುಚಿ ಹತ್ತುತ್ತೆ. ಕೆಟ್ಟ ರೋಡಲ್ಲಿ ನಾವು ಕ್ರಮಿಸಿದ್ರೆ, ಗಾಡಿ ಓಡಿಸ್ಕೊಂಡು ಹೋದ್ರೆ ಅಲ್ಲಿ ಒಂದ 5 ಕಿಲೋಮೀಟರ್ ಹೋಗ್ಲಿಕ್ಕೆ ಕೆಟ್ಟ ರಸ್ತೆ ಆಗಿದ್ರೆ 1 ಗಂಟೆ ಬೇಕು. ಆದ್ರೆ ಚೆನ್ನಾಗಿರೋ ರಸ್ತೆ ಆಗಿದ್ರೆ 1 ಗಂಟೆನಲ್ಲಿ 100 ಕಿಲೋಮೀಟರ್ ಹೋಗ್ತೀವಿ. ಆ ತರ ಕೆಟ್ಟ ಪ್ಲಾನ್ ಅಲ್ಲಿ ನಾವು ವರ್ಕ್ ಮಾಡಿದಾಗ, ಓಕೆ, ಆರ್ಡಿನರಿ ಪ್ಲಾನ್ ಅಲ್ಲಿ ವರ್ಕ್ ಮಾಡಿದಾಗ ಈಗಿನ ಪ್ಲಾನ್ ತುಂಬಾ ರುಚಿ ಹತ್ತುತ್ತೆ. ನೀವ್ ಯಾರು ಕೂಡ ಮುಂದಿನ ತಿಂಗಳು 9ನೇ ತಾರೀಕುವರೆಗೂ ವೇಟ್ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಈ ಪ್ಲಾನ್ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಫಂಡ್ ಯಾವ ತರ ಇಟ್ಟಿದ್ದಾರೆ. ಎಕ್ಸಾಂಪಲ್, ಡೈರೆಕ್ಟರ್ಗಳಿಗೆ 3 ತರ ಇನ್ಕಮ್ ಇಟ್ಟಿದ್ದಾರೆ. 17% ಡೈರೆಕ್ಟರ್ ಬೋನಸ್ ಆಗಿರ್ಬೋದು, 3% ವೆಹಿಕಲ್ ಫಂಡ್ ಆಗಿರ್ಬೋದು, ಅದೇ ತರ ನ್ಯಾಷನಲ್ ಟ್ರಾವೆಲ್ ಫಂಡ್ ಆಗಿರ್ಬೋದು. ಇದನ್ನ ನೋಡಿದಾಗ ಆಟೋಮೆಟಿಕ್ ಏನ್ ಗ್ಲೋಬಲ್ ಪ್ಲಾನ್ ಅಲ್ಲಿ ನಿಮಗೆ ನೆನಪಿದ್ರೆ ನೀವು ನೋಡಿರ್ಬೋದು, ಗ್ಲೋಬಲ್ ಪ್ಲಾನ್ ಅಲ್ಲಿ ಒಬ್ಬೊಬ್ರು ಡೈರೆಕ್ಟರ್ಗೆ 4,500 ಮೇಲೆ ಚೆಕ್ ಬಂದಿತ್ತು. ಅದೇ ಈಗ ರಿಪೀಟ್ ಆಗ್ತಾ ಇದೆ. ಡೈರೆಕ್ಟರ್ಗಳಿಗೆ 29,700 BU ಮಾಡ್ತಕ್ಕಂಥವ್ರಿಗೆ ಆಟೋಮೆಟಿಕ್ ಆಗಿ ಚೆಕ್ ಜಾಸ್ತಿ ಆಗ್ತದೆ. ಅದೇ ವಾಲ್ಯೂಮ್ ಆದ್ರೆ ಚೆಕ್ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಡೈರೆಕ್ಟರ್ಗಳಿಗೆ ಒಳ್ಳೆ ಇನ್ಕಮ್ ಇಟ್ಟಿದ್ದಾರೆ. ಸೊ 4,500ಕ್ಕಿಂತ ಜಾಸ್ತಿ ಇನ್ಕಮ್ ಬರ್ತದೆ ಅಂದ್ರೆ 3,000 ಬರೋ ಜಾಗದಲ್ಲಿ 4,500 ಅಂದ್ರೆ 50% ಚೆಕ್ ಜಾಸ್ತಿ ಆಗ್ತಿದೆ ಮೈ ಡಿಯರ್ ಫ್ರೆಂಡ್ಸ್. ಅರ್ಥ ಮಾಡ್ಕೊಳ್ಳಿ. SD ಆಗ್ಲಿ, ED ಆಗ್ಲಿ, SED ಆಗ್ಲಿ, ಪ್ಲಾಟಿನಮ್ಗಾಗ್ಲಿ, ಪ್ಲಾಟಿನಮ್ಗೆ 11,000 ಚೆಕ್ ಬರ್ತಿತ್ತು. ಬೇಸಿಕ್ ಪ್ಲಾಟಿನಮ್ ಇದ್ರೆ ಬರೀ ಡೈರೆಕ್ಟರ್ ಮೇಂಟೈನ್ ಮಾಡಿದ್ರೆ 30,000 ಬಂದಿದ್ರೆ, ಈಗ ಕನಿಷ್ಠ ಅಂದ್ರೂ 18-19,000 ಮಿನಿಮಮ್ ಬರ್ತದೆ. ಮಿನಿಮಮ್ ನ ಹೇಳ್ತಾ ಇದ್ದೀನಿ. 11,000 ಎಲ್ಲಿ, 18-19,000 ಎಲ್ಲಿ, ಯೋಚನೆ ಮಾಡಿ. ಯಾಕೆಂದ್ರೆ ಹೋಮ್ ಫಂಡ್ ಕೊಡ್ತಾ ಇದ್ದಾರೆ ಅಂಡ್ ಬೇರೆ ಬೇರೆ ಬೋನಸ್ ನ ಪರ್ಸೆಂಟೇಜ್ ಜಾಸ್ತಿ ಮಾಡಿದ್ದಾರೆ. ಅಪ್ ಟು ಪ್ಲಾಟಿನಮ್ ವರ್ಗೂ 90% ಪೇಔಟ್ ಇಟ್ಟಿದ್ದಾರೆ. ಇದು ಪ್ಲಸ್ ಪಾಯಿಂಟ್, ಫಸ್ಟ್ ಟೈಮ್ ಇತಿಹಾಸದಲ್ಲಿ ಆಗಿರೋದು. ಯಾಕೆಂದ್ರೆ ಟಾಪ್ ಲೀಡರ್ಗಿಂತಲೂ ನಾವು ನಿಂತ್ಕೊಂಡಿದ್ದು, ಟಾಪ್ ಲೀಡರ್ ಇನ್ಕಮ್ ಸ್ಲೋ ಆದ್ರೂ ಪರವಾಗಿಲ್ಲ, ಕೆಳಮಟ್ಟದವರು ಉಳಿದ್ರೆ ಬೆಳೆದ್ರೆ ಮಾತ್ರ ನಾವು ಉಳಿತೀವಿ ಅಂತ ಅನ್ಕೊಂಡು 90%, ಟೋಟಲ್ 72% ಅಲ್ಲಿ 65% ಕೆಳಮಟ್ಟದಲ್ಲಿ ಮಿಡಲ್ ಲೀಡರ್ ವರ್ಗೂ ಇನ್ಕಮ್ ಇಟ್ಟಿದ್ದಾರೆ. ಇದು ಪ್ಲಸ್ ಪಾಯಿಂಟ್. ಅದಕ್ಕೋಸ್ಕರ ಕೆಳಮಟ್ಟದಲ್ಲಿ ಫೈರ್ ಸ್ಟಾರ್ಟ್ ಆಗುತ್ತೆ, ಕೆಳಮಟ್ಟದಲ್ಲಿ ಫುಲ್ ಅಂಡ್ ಪುಷ್ ಇಟ್ಟಿದ್ದಾರೆ. ಸೊ ಹಾಗಾಗಿ ಪವರ್ ಆಫ್ 4 ತುಂಬಾ ಅಟ್ರಾಕ್ಷನ್ ಆಗಿದೆ ಇವತ್ತು. ಪವರ್ ಆಫ್ 4 ಅಲ್ಲಿ ದೊಡ್ಡ ಇನ್ಕಮ್ ಇದೆ ಅಂತ ಹೇಳ್ತಿಲ್ಲ, ಅಲ್ಲಿ ದೊಡ್ಡ ಇನ್ಕಮ್ ಬರೋದು ಬೇಕಾಗಿಲ್ಲ. ಅದ್ರ ಸ್ಟ್ರಕ್ಚರ್ ಚೆನ್ನಾಗಿ ಕುತ್ಕೊಳ್ಳುತ್ತೆ, ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗುತ್ತೆ. ಆ ಪವರ್ ಆಫ್ 4 ಅನ್ನ ನೀವು ಕರೆಕ್ಟ್ ಆಗಿ ಫಿಟ್ ಮಾಡಿಸಿದ್ರೆ ಹೊಸಬ್ರಿಂದ ಅಥವಾ ಡೈರೆಕ್ಟರ್ ಯಾರಾಗಿಲ್ಲ ಅವರಿಗೆ ಅಥವಾ NQDಗಳಿಗೆ ನೀವು ಮಾಡಿದಾಗ ಆಟೋಮೆಟಿಕ್ ಆಗಿ ಡೈರೆಕ್ಟರ್ಗಳು ಸಿಕ್ಕಾಪಟ್ಟೆ ಬರ್ತಾರೆ. ಪಾಪ್ಕಾರ್ನ್ ತರ ಡೈರೆಕ್ಟರ್ಗಳು ಬರ್ತಾರೆ. ಈ ಒಂದು ಪ್ಲಾನ್ ಅಲ್ಲಿ ನಾವೆಲ್ಲರೂ ಫೋಕಸ್ ಮಾಡ್ಬೇಕಾಗಿರೋದು ಮಲ್ಟಿಪಲ್ ಡೈರೆಕ್ಟರ್ನ ಕ್ರಿಯೇಟ್ ಮಾಡ್ಲಿಕ್ಕೆ. ತುಂಬಾ ಜನ ಡೈರೆಕ್ಟರ್ಗಳು ಬರ್ಬೇಕು. ತುಂಬಾ ಜನ ಡೈರೆಕ್ಟರ್ ಬಂದ್ರೆ ಪ್ಲಾಟಿನಮ್ ಬಂದೇ ಬರ್ತಾರೆ, SED ಬಂದೇ ಬರ್ತಾರೆ, ED ಬಂದೇ ಬರ್ತಾರೆ. ತುಂಬಾ ಜನ ಪ್ಲಾಟಿನಮ್ ಬಂದ್ರು ಅಂತ ಹೇಳಿದ್ರೆ ಲಾಸ್ಟ್ ಟೈಟ್ಲ್ಗಳು ಇದಾವಲ್ವಾ, ರೆಡ್ ಡೈಮಂಡ್, ಬ್ಲೂ ಡೈಮಂಡ್, ಓಕೆ. ಸೊ ಇನ್ನು ಲಾಸ್ಟ್ ಟೈಟ್ಲ್ ಗ್ಲೋಬಲ್ ಡೈಮಂಡ್, ಎಲ್ಲದನ್ನೂ ಕೂಡ ನಮಗೆ ಪಡೆಯಕ್ಕಾಗ್ತದೆ. ಅದಕ್ಕೆ ನಮ್ಮೆಲ್ಲರ ಒಂದು ಟಾರ್ಗೆಟ್ ಏನು ಅಂತ ಹೇಳಿದ್ರೆ, ಎಂಟೈರ್ ಕರ್ನಾಟಕದಲ್ಲಿ ನಾವು ಒಂದು ಟಾರ್ಗೆಟ್ ತಗೊಂತಾ ಇದೀವಿ. ವೆರಿ ಗುಡ್, 71 ಜನ ಆಗಿದ್ದೀರಾ ಇವಾಗ. ಸಾರಿಕಾ ಮೇಡಮ್, ನಿಮ್ದು ಮೈಂಡ್ ಸೆಟ್ ವರ್ಕ್ ಆಗಿದೆ. ನೆನ್ನೆ ಪ್ರಾಮಿಸ್ ಮಾಡಿದ್ರಿ, ಮಂಜುಳಾ ಮೇಡಮ್ ಹೇಳ್ತಾ ಇದ್ರು ಡೈಲಿ ವೀಕ್ಲಿ ಕ್ಲಾಸ್ ಅಲ್ಲಿ 25 ಜನ 20 ಜನ ಇರ್ತಿದ್ರು ಅಂತ ಹೇಳಿ. ಸೊ ನಾನು ಹೇಳಿದ್ದೆ, ಇವತ್ತು ನೋಡಿ ಮಲ್ಟಿಪ್ಲೈ ಆಗುತ್ತೆ, 3ರಷ್ಟು ಮಲ್ಟಿಪ್ಲೈ ಆಗಿದೆ. ಸಲ್ಯೂಟ್. ಇದು ತೋರಿಸ್ತಾ ಇದೆ ಎನರ್ಜಿ ಮೊಮೆಂಟಮ್ ಯಾವ ತರ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಜೋರಾಗಿ ನಿಮ್ಮೆಲ್ಲರಿಗೂ ಚಪ್ಪಾಳೆ. ವಂಡರ್ಫುಲ್ ಟೀಮ್ ವರ್ಕ್ ನಿಮ್ಮೆಲ್ಲರದು ಕೂಡ. ಇದೇ ತರನೇ ನಾನು ನೋಡ್ತಾ ಇರೋದು, ನೀವೆಲ್ಲರೂ ಮಿಲಿಯನರ್ಗಳಾಗ್ಬೇಕು. ನೀವೆಲ್ಲರೂ ಕೂಡ ಸೊ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಉಂಟು ಮಾಡಬೇಕು. ತುಂಬಾ ಜನಗಳು ಆರೋಗ್ಯ ಪಡಿಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ನೀವೆಲ್ಲರೂ ಕೂಡ ಕಂಕಣಬದ್ಧರಾಗಿ ನಿಂತ್ಕೋಬೇಕು. ಬಡತನ ನಿರ್ಮೂಲನೆಗೆ ನಾವೆಲ್ಲರೂ ಕೂಡ ಟೊಂಕ ಕಟ್ಟಿ ನಿಂತ್ಕೋಬೇಕು. ಖಂಡಿತ ಮೋದಿ ಕೇರ್ ನಲ್ಲಿ ನಿಮ್ಮ ಟೀಮ್ ಇಂದ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟಿದೆ ಅಂತ ನನಗೆ ಭರವಸೆ ಮೂಡ್ತಾ ಇದೆ. ನೀವೆಲ್ಲರೂ ಕೂಡ ಸ್ಕಿನ್ ಕೇರ್ ಆಗಿರ್ಬೋದು, ವೆಲ್ನೆಸ್ ಆಗಿರ್ಬೋದು, ಇನ್ನ ಬೇರೆ ಬೇರೆ ಐಟಮ್ ಎಲ್ಲದರಲ್ಲೂ ಕೂಡ ನೀವು ಎಕ್ಸ್ಟ್ರಾರ್ಡಿನರಿ ಗ್ರೋತ್ಗೆ ರೆಡಿ ಆಗ್ತೀರಾ. ಸ್ನೇಹಿತರೆ, ಅದೇ ತರ ಈಗ ಹೊಸ ಅನೌನ್ಸ್ಮೆಂಟ್ ಮೊನ್ನೆ ದಿಲ್ಸೆನಲ್ಲಿ ಸಮೀರ್ ಸರ್ ಹೇಳಿದ್ದಾರೆ. 40 ಐಟಮ್ ಇನ್ 2 ತಿಂಗಳಲ್ಲಿ ಲಾಂಚ್ ಆಗ್ತಾ ಇದೆ. ಅದರಲ್ಲಿ 12 ಐಟಮ್ ಅಗ್ರಿಕಲ್ಚರ್ ಐಟಮ್ ಬರ್ತಾ ಇದೆ. ಸೊ ಜೋರಾಗಿ ಚಪ್ಪಾಳೆ. 12 ಪ್ರಾಡಕ್ಟ್ ಅಗ್ರಿಕಲ್ಚರ್ ಐಟಮ್ ಬರ್ತಿದೆ ಅಂದ್ರೆ ಭಾರತದ 70% ಜನ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದಾರೆ. 70% ಜನ ಹಳ್ಳಿಗಳಲ್ಲಿ ವಾಸವಾಗಿದ್ದಾರೆ. ಸೊ ಆ ಒಂದು ಹಳ್ಳಿಗಳಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಇನೋವೇಟಿವ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಈಗಾಗಲೇ 4 ಐಟಮ್ ಇದೆ, ಇನ್ನ 12 ಐಟಮ್ ಲಾಂಚ್ ಆಗ್ತಿದೆ.
ಒಟ್ಟಾರೆ ಮೋದಿ ಕೇರ್ ವಿಷನ್ ಏನಪ್ಪಾ ಅಂದ್ರೆ 4,000 ಪ್ರಾಡಕ್ಟ್ ಬರ್ಲಿಕ್ಕೆ ಕೊಟ್ಟಿದೆ. ಟೋಟಲ್ ಮೋದಿ ಕೇರ್ ಅಲ್ಲಿ 4,000 ಪ್ರಾಡಕ್ಟ್ ಬರ್ಲಿಕ್ಕೆ ಕೊಟ್ಟಿದೆ. ನಾವು ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ ಅನ್ನ ಬರೀ 10 ಐಟಮ್ ಇತ್ತು. ಅದಾದ ನಂತರ 200, 300 ಆಗಿ ಈಗ 800 ಪ್ರಾಡಕ್ಟ್ ಆಗಿದೆ. ಇನ್ನು ಮುಂದೆ ಇನ್ನೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಾಡಕ್ಟ್ ಗ್ರೋತ್ ಆಗ್ಲಿಕ್ಕೆ ಹೊರಟಿದೆ. ಬಟ್ ಪ್ರಾಡಕ್ಟ್ ಬರುತ್ತೆ, ಆದ್ರೆ ನಮ್ ಟೀಮ್ ಜಾಸ್ತಿ ಆಗ್ಬೇಕು. ಟೀಮ್ ಜಾಸ್ತಿ ಆದ್ರೆ ಮಾತ್ರ ನಾವೆಲ್ಲರೂ ಕೂಡ ಬೆಳಿಲಿಕ್ಕೆ ಆಗ್ತದೆ. ಓಕೆ, ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಾಡಕ್ಟ್ ನ ಬರ್ಲಿ, ಲಾಂಚ್ ಆಗುತ್ತೆ. ಒಂದ್ ಸೆಕೆಂಡ್. ಓಕೆ, ಪ್ರಾಡಕ್ಟ್ ಲಾಂಚ್ ಆಗೋದ್ರ ಜೊತೆಗೆ ನಾವು ಬುದ್ಧಿವಂತಿಕೆಯಿಂದ ನಾವು ಟೀಮ್ ದೊಡ್ಡದಾಗ ಕಟ್ಬೇಕಾಗುತ್ತೆ. ನಾನೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ ನಿಮಗೆ, ಓನರ್ಶಿಪ್ ಮೆಂಟಾಲಿಟಿ ಚೆಕ್ ಮಾಡ್ಲಿಕ್ಕೆ. ಇಲ್ಲಿ ಇರ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ಫ್ಯಾಕ್ಟ್ರಿ ಕಟ್ಟೋ ಕೆಪಾಸಿಟಿ ಇದೆ? ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು. ಒಂದು ಟಾಲ್ಕಮ್ ಪೌಡರ್ ಆಗಿರ್ಬೋದು, ಒಂದು ಪೇಸ್ಟ್ ಆಗಿರ್ಬೋದು, ಒಂದು ಸೋಪ್ ಆಗಿರ್ಬೋದು, ಏನಾದ್ರೂ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂತ ಹೇಳಿದ್ರೆ ಆರ್ಡರ್ ಇದೆ, ಪ್ರಾಫಿಟ್ ಇದೆ, ಮಾರ್ಕೆಟಿಂಗ್ ಆಗುತ್ತೆ. ಆದ್ರೂ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಫ್ಯಾಕ್ಟ್ರಿ ಕಟ್ಟಬೇಕು, 10 ಕೋಟಿ 5 ಕೋಟಿ ಬಂಡವಾಳ ಹಾಕ್ಬೇಕಾಗುತ್ತೆ. ಕಷ್ಟ ಆಗುತ್ತೆ. ಎಷ್ಟು ಜನಕ್ಕೆ ಶೋರೂಮ್ ಕಟ್ಟೋ ಕೆಪಾಸಿಟಿ ಇದೆ? ನಮ್ಗೆಲ್ಲ ಎಷ್ಟು ಕಷ್ಟ ಅಂದ್ರೆ ಮಿಡ್ಲ್ ಕ್ಲಾಸ್ನವರಿಗೆ ಮನೆ ಬಾಡಿಗೆ ಕಟ್ಟೋದೇ ಕಷ್ಟ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದೇ ಕಷ್ಟ. ಅಂತದ್ರಲ್ಲಿ ನಾವು ಶೋರೂಮ್ ಕಟ್ಟಲಿಕ್ಕೆ ಆಗಲ್ಲ ನಮ್ಮಿಂದ. ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ ನಿಮ್ಮಿಂದ ಆಗಲ್ಲ, ಒಂದು ಶೋರೂಮ್ ಕಟ್ಟಲಿಕ್ಕೆ ನಿಮಗೆ ಆಗಲ್ಲ. ಇಂಥವ್ರ ಕೈಯಲ್ಲಿ ಸಮೀರ್ ಸರ್ 800 ಪ್ರಾಡಕ್ಟ್ ಗಳ ಮಾಲೀಕರನ್ನಾಗಿ ಮಾಡಿದ್ದಾರೆ. ಯೋಚನೆ ಮಾಡಿ, 45 ಶೋರೂಮ್ಗಳ ಮಾಲೀಕರನ್ನಾಗಿ ಮಾಡಿದ್ದಾರೆ. ಅಂದ್ರೆ ನಾವೆಲ್ಲರೂ ಓನರ್ಶಿಪ್ ಮೆಂಟಾಲಿಟಿ ಇಟ್ಕೋಬೇಕಾಗಿದೆ, ವರ್ಕರ್ ಮೆಂಟಾಲಿಟಿ ಅಲ್ಲ. ನಾವೆಲ್ಲರೂ ಏನ್ ಅನ್ಕೋಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಫ್ರಾಂಚೈಸಿಂಗ್ ಓನರ್ ಆಗಿದ್ದೀವಿ ಮೋದಿ ಕೇರಲ್ಲಿ. ಮೆಕ್ಡೊನಾಲ್ಡ್ ಇದೆ, KFC ಇದೆ, ಕೆಫೆ ಕಾಫಿ ಡೇ ಇದೆ, ಇನ್ನು ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿದೆ. ಒಂದೊಂದು ಪ್ರಾಡಕ್ಟ್ ನ ಒಂದು ಫ್ರಾಂಚೈಸಿ ತಗೋಬೇಕು, ಒಂದೊಂದು ಪ್ರಾಡಕ್ಟ್ ಗಳ ಏಜೆನ್ಸಿ ತಗೋಬೇಕು ಅಂದ್ರೆ ಕೋಟಿಗಟ್ಟಲೆ ಬಂಡವಾಳ ಹಾಕ್ಬೇಕು. ಈಗ ನಾವು ಅನ್ಕೋಬೇಕು, ನಾನು ಕೂಡ ಮೋದಿ ಕೇರ್ಗೋಸ್ಕರ ಕನಿಷ್ಠ 2 ಕೋಟಿ 3 ಕೋಟಿ 5 ಕೋಟಿ 10 ಕೋಟಿ ಬಂಡವಾಳ ಹಾಕಿದೀನಿ ಅಂತ ಅನ್ಕೋಬೇಕು. ಆ ಓನರ್ಶಿಪ್ ಮೆಂಟಾಲಿಟಿಯಿಂದ ಮಾತ್ರ ದೊಡ್ಡದಾಗಿ ನಾವು ಬೆಳಿಲಿಕ್ಕೆ ಸಾಧ್ಯ. ಓಕೆ, ಇವತ್ತು ನಮ್ಮ ಟೀಮಲ್ಲಿ ಇಲ್ಲಿ ಇದ್ದಾರೆ, ಸುನೀತಾ ಮೇಡಮ್ ಇದ್ದಾರೆ. ಅವರು ತುಂಬಾನೇ ರಿಚ್ ಇದ್ದಾರೆ. ಆದ್ರೆ ಅವ್ರು ಈ ಬಿಸ್ನೆಸ್ ಅನ್ನ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಈ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂತ ಕೂಬಿ, ಹಿಂದಿನಲ್ಲಿ ಕೂಬಿ ಅಂತ ಹೇಳ್ತಾರೆ. ಅಂದ್ರೆ ಪವರ್ಫುಲ್ ಆಗಿ ಏನು ಸಮಾಜಕ್ಕೆ ಒಳಿತಾಗ್ತಾ ಇದೆ, ಜನಗಳಿಗೆ ಒಳಿತಾಗ್ತಾ ಇದೆ, ಏನು ಜನಗಳು ಈ ಬಿಸ್ನೆಸ್ ಮುಖಾಂತರ ಒಳ್ಳೆದನ್ನ ನಾವು ಸಪೋರ್ಟ್ ಮಾಡ್ತಾ ಇದೀವಿ, ಕಂಟ್ರಿಬ್ಯೂಷನ್ ಮಾಡ್ತಾ ಇದೀವಿ. ಸೊ ಎಷ್ಟೋ ಜನಗಳ ಜೀವನನ ನಾವು ಉಜ್ವಲಗೊಳಿಸ್ತಾ ಇದೀವಿ. ಈ ಕಾರಣಕ್ಕೋಸ್ಕರ ಸುನೀತಾ ಮೇಡಮ್ ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರ ಇನ್ಕಮ್, ಅವರ ಒಂದು ಸ್ವಾರ್ಥಕ್ಕೋಸ್ಕರ ಈ ಬಿಸ್ನೆಸ್ ಅನ್ನ ಮಾಡೋ ಅವಶ್ಯಕತೆ ಇಲ್ಲ. 100 ಕೋಟಿ ಆಸ್ತಿಯ ಒಡೆಯರವರು, ಗಂಡ ಹೆಂಡತಿ. ತುಂಬಾ ಬರೀ ದುಡ್ಡಿನಲ್ಲಿ ಶ್ರೀಮಂತಿಕೆ ಅಲ್ಲ, ಹೃದಯದಲ್ಲಿ ಶ್ರೀಮಂತಿಕೆ ಇದೆ. ಅದೇ ತರನೇ ಈ ಒಂದು ಸೆಷನ್ ಅಲ್ಲಿ ಇರ್ತಕ್ಕಂಥವ್ರು, ಈ ಟೀಮಲ್ಲಿ ಇರ್ತಕ್ಕಂಥವ್ರು ತುಂಬಾ ರಿಚ್ ಇದ್ದೀರಾ. ಹೇಳ್ತಾ ಹೋದ್ರೆ ಬಹಳ ಜನ ಇದ್ದೀರಾ ರಿಚ್ ಇರೋರು, ಎಲ್ಲದ್ರಲ್ಲೂ ರಿಚ್ ಇದ್ದೀರಾ. ಬಟ್ ಏನು ಅಂತ ಹೇಳಿದ್ರೆ ಮೋದಿ ಕೇರ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಆದ್ರೂ ನೀವೆಲ್ಲರೂ ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಜನಗಳ ಲೈಫ್ ಅಲ್ಲಿ ನಾವು ವ್ಯಾಲ್ಯೂ ಆಡ್ ಮಾಡ್ಬೋದು, ಕ್ವಾಲಿಟಿ ಚೆನ್ನಾಗಿದೆ, ಪ್ರಾಡಕ್ಟ್ ಒಳ್ಳೆ ಉದ್ದೇಶ ಇದೆ ಅಂತ ಹೇಳಿ ನಾವ್ ಯಾವತ್ತೂ ಹೇಳ್ತಾ ಇರ್ತೀವಿ. ಒಳ್ಳೆಯವರು ಶ್ರೀಮಂತರಾಗ್ಬೇಕು ಅಂತ ಹೇಳಿ. ಒಳ್ಳೆಯವರು ಶ್ರೀಮಂತರಾದ್ರೆ ಜಗತ್ತಿಗೆ ಒಳ್ಳೇದಾಗುತ್ತೆ, ಸಮಾಜಕ್ಕೆ ಒಳ್ಳೇದಾಗುತ್ತೆ. ಒಳ್ಳೆಯವರು ಶ್ರೀಮಂತ ಆದ್ರೆ ಹೊಂಗೆಯ ಮರದ ನೆರಳಿದ್ದಾಗೆ, ಬೇವಿನ ಮರದ ನೆರಳಿದ್ದಾಗೆ. ಕೆಟ್ಟವರು ಶ್ರೀಮಂತರಾದ್ರೆ ಜಾಲಿಯ ಮರದ ನೆರಳಿದ್ದಾಗೆ. ಜಾಲಿ ಮರ ನೆರಳು ಅಂತ ಹೇಳಕ್ಕಾಗುತ್ತಾ? ಚಾನ್ಸೇ ಇಲ್ಲ. ಸಮುದ್ರದ ನೀರು ಎಷ್ಟೇ ಇದ್ರೂ ಕೂಡ ಉಪ್ಪಾಗಿರ್ತದೆ. ಅದು ಶ್ರೀಮಂತರ ಒಂದು ಕೆಟ್ಟ ಜನಗಳ ಶ್ರೀಮಂತಿಕೆ ಇದ್ದಾಗೆ. ಆದ್ರೆ ಒಳ್ಳೆ ಜನರ ಶ್ರೀಮಂತಿಕೆ ಸಿಹಿಯಾದ ಒಳ್ಳೆಯ ಒಂದು ನದಿ ನೀರಿದ್ದಾಗೆ. ಓಕೆ, ಗಂಗೆಯ ಪವಿತ್ರ ಜಲ ಇದ್ದಾಗೆ. ಹಾಗೇನೆ ನಾವೆಲ್ಲರೂ ಕೂಡ ಒಳ್ಳೆಯವರು ಶ್ರೀಮಂತರಾಗೋದ್ರಿಂದ ನಾವೆಲ್ಲರೂ ಕೂಡ ಸಮಾಜನ ಉದ್ಧಾರ ಮಾಡ್ತೀವಿ. ಕೆಟ್ಟವರು ಶ್ರೀಮಂತರಾದ್ರೆ ಈ ತರ ಟೆರರಿಸಂಗೆ ಅವರು ಸಪೋರ್ಟ್ ಮಾಡ್ತಾರೆ, ಕೆಟ್ಟದಕ್ಕೆ ಸಪೋರ್ಟ್ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾರೆ, ಸ್ವಾರ್ಥಿಗಳಾಗ್ತಾರೆ, ಸಮಾಜದಲ್ಲಿ ಹಟ್ಟಹಾಸ ಮೆರೀತಾರೆ. ಒಳ್ಳೆಯವರು ಶ್ರೀಮಂತರಾಗ್ಬೇಕು, ಒಳ್ಳೆಯವರು ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು. ಲೀಡರ್ ಸ್ಥಾನ ಅಲಂಕರಿಸಬೇಕಾಗಿರೋರು ಒಳ್ಳೆ ವ್ಯಕ್ತಿಯಲ್ಲಿ ಕುತ್ಕೋಬೇಕು. ಕಂಪ್ನಿಯ CEO ಆಗಿರ್ಬೋದು, ಮಂಡಲ್ ಪಂಚಾಯತಿಯ ಹೆಡ್ ಆಗಿರ್ಬೋದು, MLA ಆಗ್ಲಿ, ಮಿನಿಸ್ಟರ್ ಆಗ್ಲಿ, ಕಂಪ್ನಿಯ MD ಆಗ್ಲಿ, ಒಂದು ಟೀಮಿನ ಕ್ಯಾಪ್ಟನ್ ಆಗ್ಲಿ, ಒಳ್ಳೆ ವ್ಯಕ್ತಿ ಕೆಳಗೆ ಅಧಿಕಾರ ಇರಬೇಕು. ಒಳ್ಳೆಯವರು MLA ಆಗ್ಬೇಕು, ಒಳ್ಳೆಯವರು ಮಿನಿಸ್ಟರ್ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಪ್ರಪಂಚ ಹಾಳಾಗ್ತಾ ಇರೋದು ಕೆಟ್ಟ ವ್ಯಕ್ತಿಗಳಿಂದ ಅಲ್ಲ, ಒಳ್ಳೆಯವರು ಸೈಲೆಂಟ್ ಆಗಿರೋದಕ್ಕೋಸ್ಕರ. ಒಳ್ಳೆಯವರು ಕಂಫರ್ಟ್ ಝೋನ್ ಆಗಿದ್ರೆ ಜಗತ್ತು ಹಾಳಾಗುತ್ತೆ, ಸಮಾಜ ಹಾಳಾಗುತ್ತೆ. ಒಳ್ಳೆಯವರು ಗರ್ಜನೆ ಮಾಡ್ಬೇಕು, ಅನ್ಯಾಯನ ಪ್ರತಿಭಟನೆ ಮಾಡ್ಬೇಕು. ಎಲ್ಲಿ ಕಷ್ಟ ಇದೆ, ಎಲ್ಲಿ ಡಿಸಿಪ್ಲಿನ್ ಇಲ್ಲ, ಎಲ್ಲಿ ಅನ್ಯಾಯ ಆಗ್ತಾ ಇದೆ ನಮ್ಮ ದೇಶದಲ್ಲಿ, ಅದನ್ನು ಪ್ರತಿಭಟನೆ ಮಾಡ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಇರ್ತದೆ, ಸಂತೋಷವಾಗಿರ್ತದೆ. ಸಮಾಜದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರು ಒಳ್ಳೆ ರೀತಿ ಬದುಕಕ್ಕಾಗುತ್ತೆ. ಮುಂದಿನ ತಲೆಮಾರಿಗೆ ನಾವು ಈ ಪ್ರಪಂಚನ ಕೊಡುಗೆ ಕೊಟ್ಟು ಹೋಗ್ಲಿಕ್ಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನೆನ್ಸ್ಕೊಳಕ್ಕಾಗಲ್ಲ, ನರಕ ಆಗುತ್ತೆ. ಓಕೆ, ಸೋಮಾಲಿಯಾ, ಪಾಕಿಸ್ತಾನ, ಶ್ರೀಲಂಕಾ ಯಾವ ತರ ಆಗಿದೆಯಲ್ಲ, ಅಟ್ಟಹಾಸ ಬೆರಿತಾ ಇದಾರೆ, ಎಷ್ಟು ಕೆಟ್ಟದಾಗ ಹೋಗಿದೆ ಪರಿಸ್ಥಿತಿ, ಆ ತರ ಆಗುತ್ತೆ. ಆ ತರ ನಮ್ಮ ಸಮಾಜನ ಆಗ್ಲಿಕ್ಕೆ ನಾವು ಬಿಡೋದು ಬೇಡ. ಶ್ರೀಮಂತ ರಾಮರಾಜ್ಯ ಕಟ್ಟಬೇಕು. ಅದಕ್ಕೋಸ್ಕರ ನಮ್ಮ ಸಮೀರ್ ಸರ್ ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಕಂಪ್ನಿನ ನಡೆಸ್ತಾ ಇದ್ದಾರೆ. ಸೊ ಮತ್ತೆ ನಾನು ವಾಪಸ್ ಬರ್ತೀನಿ. ನಾನು ಜನರಲಿ ಮಾತಾಡಕ್ ಹೊರಟ್ಬಿಟ್ರೆ ತುಂಬಾ ಮಾತಾಡ್ತೀನಿ. ದೇಶದ ಬಗ್ಗೆ, ಒಳ್ಳೆತನ ಬಗ್ಗೆ, ಸೇವೆ ಬಗ್ಗೆ ನಾನು ಮಾತಾಡಕ್ ಕೊಟ್ಟೆ ಅಂತ ಹೇಳಿದ್ರೆ ನಾನು ಇನ್ನು ಟ್ರ್ಯಾಕ್ ಮಿಸ್ ಆಗುತ್ತೆ. ಮತ್ತೆ ನಾನು ಪ್ಲಾನ್ಗೆ ಬರ್ತಾ ಇದ್ದೀನಿ. ಈ ಪ್ಲಾನ್
ಎಲ್ಲಾ ರೀತಿಯಿಂದನೂ ಕೂಡ ಅದ್ಭುತವಾದಂತಹ ಒಂದು ಸಮ್ಮಿಲನ ಇದೆ. ಒಳ್ಳೆಯ ಒಂದು ಮ್ಯಾಜಿಕ್ ಮಿರಾಕಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೊರಟಿದೆ. ಈ ಪ್ಲಾನ್ ಅಲ್ಲಿ ಏನು ಫಂಡ್ಗಳನ್ನ ಇಟ್ಟಿದ್ದಾರೆ, ಕಾರ್ ಫಂಡ್ ಆಗಿರ್ಬೋದು, ಟ್ರಾವೆಲ್ ಫಂಡ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಟ್ರಾವೆಲ್ ಫಂಡು, ಮತ್ತೆ ವೆಹಿಕಲ್ ಫಂಡು, ಎಲ್ಲದೂ ಕೂಡ ಲಕ್ಸುರಿ ಹೋಮ್ ಫಂಡ್ ಆಗಿರ್ಬೋದು, ಎಲ್ಲದೂ ಕೂಡ ನಮ್ಮೆಲ್ರಿಗೂ ಮಹಾಶಕ್ತಿ ಕೊಡ್ತಾ ಇದೆ. ಓಕೆ, ಸೊ ಪ್ಲಾಟಿನಂ ಅಷ್ಟೊತ್ತಿಗೆ ನೀವು ಎಲ್ಲಾ ಫಂಡಿಗೆ ಎಲಿಜಿಬಲ್ ಆಗ್ತೀರಾ. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, 50,000 ಯಾರ್ದು ಇನ್ಕಮ್ ರೀಚ್ ಆಗಲ್ಲ ಅವರಿಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಫಂಡ್, ಕಾರ್ ಫಂಡ್ ಅಮೌಂಟ್ ಅನ್ನ ಪೇಮೆಂಟ್ ಕೊಟ್ಬಿಡ್ತಾರೆ. ಇದು ಒಂದು ಗುಡ್ ನ್ಯೂಸ್. ಮೊದ್ಲೆಲ್ಲ ಆ ಟ್ರಾವೆಲ್ ಫಂಡ್ ಅನ್ನ ಅಲ್ಲಿ ಇಟ್ಕೋತಾ ಇದ್ರು, ನೀವು ಫಾರಿನಿಗೆ ಹೋಗುವ ಕೊಡ್ತಾ ಇದ್ರು, ಕಾರ್ ತಗೊಳ್ಳುವ ಕೊಡ್ತಾ ಇದ್ರು. ಯಾರ್ದೆಲ್ಲ ಇನ್ಕಮ್ 50,000 ಕ್ರಾಸ್ ಆಗಲ್ಲ, ಫಾರ್ ಎಕ್ಸಾಂಪಲ್ ನೀವು ಪ್ಲಾಟಿನಂ ಆಗಿದ್ದೀರಾ, ನಿಮ್ ಇನ್ಕಮ್ 48,000, ಅಲ್ಲಿ ಕಟಿಂಗ್ಸ್ ಮಾಡಕ್ ಹೋಗಲ್ಲ. ಹೆಂಗೆ ಎಂಪ್ಲಾಯ್ಗಳಿಗೆ ಕಟ್ ಆಗಿ ಕಡಿಮೆ ಸಿಗುತ್ತಲ್ಲ, ಆ ತರ ಇಲ್ಲ ಮೋದಿ ಕೇರ್. ನೀವು ಅನುಭವಿಸ್ಬೇಕು ಅಂತ ಹೇಳಿ ಆ ಪ್ಲಾನ್ ಅಲ್ಲೇ ಅದನ್ನ ಡಿಸೈನ್ ಮಾಡಿದ್ದಾರೆ. ನಾವ್ ಹೇಳಿದ್ವಿ 50,000 ಬರೋರ್ಗು ಯಾವ್ದು ಕಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ. ಸಮೀರ್ ಸರ್ ಎಸ್ ಅಂತ ಹೇಳಿದ್ದಾರೆ, ತಥಾಸ್ತು ಅಂತ ಹೇಳಿದ್ದಾರೆ. ಅದು ಒಂದು ಪ್ಲಸ್ ಪಾಯಿಂಟ್ ಈ ಪ್ಲಾನ್ ನಲ್ಲಿ. ಅದು ನಮ್ಮೆಲ್ಲರಿಗೂ ಕೂಡ ಮಹಾಶಕ್ತಿ ಕೊಟ್ಟಿದೆ. ಎಲ್ಲರೂ ಫೀಲ್ ಮಾಡ್ತೀರಾ ಆ ಇನ್ಕಮ್ ಅನ್ನ. ಮತ್ತೆ ನೀವು ಇನ್ವೆಸ್ಟ್ ಮಾಡಿ ಫೀಲ್ಡ್ ವರ್ಕ್ ಮಾಡ್ಲಿಕ್ಕೋಸ್ಕರ, ಮತ್ತೆ ಟೀಮ್ ಕಟ್ಲಿಕ್ಕೋಸ್ಕರ ಆ ತರ ಮಾಡ್ತಾ ಹೋದಾಗ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳಿತೀರಾ. ಓಕೆ, ಅದೇ ತರನೇ ಈ ಒಂದು ಪ್ಲಾನ್ ನಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಸೊ ಡೆಫಿನೆಟ್ಲಿ ಬಿಗಿನಿಂಗ್ ಇಂದನೂ ಕೂಡ ಈ ಪ್ಲಾನ್ ಅಲ್ಲಿ ನಾವು ತುಂಬಾ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ಫೌಂಡೇಶನ್ ಕ್ರಿಯೇಟ್ ಮಾಡ್ಬೇಕಾಗಿದೆ. ಬೇಸಿಕ್ ನ ನಾವು ವರ್ಕ್ ಮಾಡ್ಬೇಕಾಗಿದೆ. 100 PV ಗೆ ನಾವೆಲ್ಲರೂ ವರ್ಕ್ ಮಾಡ್ಬೇಕಾಗಿದೆ. ಬೇಸಿಕ್ ಅವ್ರು 100 PV 50 PV ಕೇಳ್ತಾ ಇದ್ದಾರೆ ಕೆಳಮಟ್ಟದಲ್ಲಿ. ಆದ್ರೆ ನಾವೆಲ್ಲರೂ ಕೂಡ ಎಕ್ಸ್ಟ್ರಾ ಮಾಡ್ತಾ ಹೋಗೋಣ. ಇದಕ್ಕಿಂತ ಹಿಂದೆ ಕೂಡ ನೀವು ಯಾವುದೇ ಪ್ಲಾನ್ ಅಲ್ಲಿ 200 PV ಸರ್ವಿಸ್ ಆಗಿ ಮಾಡ್ತಾ ಇದ್ದೀರಾ. ಅಂಡ್ ಈ ಟೀಮ್ ಅಲ್ಲಿ ದೊಡ್ಡ ಒಂದು ಮಿಷನ್ ಕೂಡ ತಗೊಂಡಿದ್ರಿ. ಸಾವಿರಾರು ಜನ ಲಾಯಲ್ಟಿ ಮಾಡೋರು ಬರ್ತಾರೆ. ಮಿನಿಮಮ್ 1,000 ಜನ 100 PV ಮಾಡೋರು ಬರ್ತಾರೆ. ಅದೇ ತರನೇ ಒಂದು 5-6 ಸಾವಿರ ಜನ ಪ್ರೆಸೆಂಟೇಶನ್ ಮಾಡ್ತಕ್ಕಂಥವ್ರು ಬರ್ತಾರೆ ಅಂತಕ್ಕಂಥದ್ದನ್ನ ಸಾರಿಕಾ ಮೇಡಮ್, ಮಂಜುಳಾ ಮೇಡಮ್ ಟೀಮ್ ಅಲ್ಲಿ ಯಾವತ್ತೂ ಕೂಡ ಮಿಷನ್ ತಗೊಂಡಿದ್ರಿ. ನಾನು ಆಲ್ ಓವರ್ ಇಂಡಿಯಾಗ ಅದನ್ನ ಪ್ರೆಸೆಂಟೇಶನ್ ಮಾಡಿದ್ದೀನಿ. ಸುರೇಖಾ ಮೇಡಮ್ ಕೂಡ ಅದನ್ನ ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದನ್ನ ಬೇರೆ ಟೀಮ್ನವ್ರು ಮಾಡ್ತಾ ಇದಾರೆ. ನಿಮ್ ಟೀಮಲ್ಲಿ ಎಷ್ಟಾಯ್ತೋ ಗೊತ್ತಿಲ್ಲ ನನಗೆ, ಆದ್ರೆ ಬೇರೆ ಟೀಮ್ ಅಲ್ಲಿ ಈಗಾಗಲೇ 500 ಟಾರ್ಗೆಟ್ ರೀಚ್ ಆಗಿದ್ದಾರೆ, 800 ಟಾರ್ಗೆಟ್ ರೀಚ್ ಆಗಿದ್ದಾರೆ. ಅಂದ್ರೆ 100 PV ಮಾಡ್ತಕ್ಕಂಥವ್ರು ರೀಚ್ ಆಗಿದ್ದಾರೆ. ಪ್ರೆಸೆಂಟರ್ನ ರೆಡಿ ಮಾಡ್ತಾ ಇದ್ದಾರೆ. ಯಾವತ್ತು ನೀವು ಪ್ರೆಸೆಂಟರ್ನ ರೆಡಿ ಮಾಡ್ತೀರಾ, ಸ್ಕಿನ್ ಕೇರ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀರಾ, ಹೆಲ್ತ್ ವರ್ಕ್ಶಾಪ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀರಾ, ಸೊ ಫಾಲೋ ಅಪ್ ಮಾಡೋರ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ, ಹೋಮ್ ಮೀಟಿಂಗ್ ಮಾಡ್ತಕ್ಕಂಥವ್ರನ್ನ ಎಕ್ಸ್ಪೋರ್ಟ್ ಲೀಡರ್ ಆಗಿ ಕ್ರಿಯೇಟ್ ಮಾಡ್ತೀರಾ, ಆಟೋಮೆಟಿಕ್ ಆಗಿ 1,000 ಜನ ಪ್ರೆಸೆಂಟೇಶನ್ ಮಾಡೋರು ಇದಾರೆ ಅಂದ್ರೆ ಆ 1,000 ಜನನು ಕೂಡ ಅವರೆಲ್ಲರೂ ಕೂಡ ಪ್ಲಾಟಿನಂ ಆಗ್ತಾರೆ. ಅವರೆಲ್ಲರೂ ಕೂಡ ರೆಡ್ ಡೈಮಂಡ್ ಆಗ್ತಾರೆ. ಅವರೇ ನೆಕ್ಸ್ಟ್ ಕಾರ್ ಓನರ್ ಆಗ್ತಾರೆ. ಅವರೇ ನೆಕ್ಸ್ಟ್ ಮನೆ ತಗೋತಾರೆ. ಅವರೇ ನೆಕ್ಸ್ಟ್ ದೊಡ್ಡ ಮಟ್ಟದ ಲೀಡರ್ ಆಗ್ತಾರೆ. ಅದಕ್ಕೋಸ್ಕರ ನಾವು ಪ್ರೋಸೆಸ್ಗೆ ಒತ್ತು ಕೊಡ್ತಾ ಹೋಗ್ಬೇಕು. ಪ್ರೋಸೆಸ್ಗೆ ಒತ್ತು ಕೊಟ್ಟಾಗ ಆಟೋಮೆಟಿಕ್ ಆಗಿ ಗ್ರೋತ್ ಬಂದೇ ಬರ್ತದೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಒಂದು ಪ್ರೊಸೆಸ್ಗೆ ಒತ್ತು ಕೊಟ್ಟು ನಾವು ನೆಕ್ಸ್ಟ್ ಓಕೆ ಎವ್ರಿ ಮಂತ್ ಎವ್ರಿ ಡೇ ಎಫರ್ಟ್ ಹಾಕ್ಬೇಕಾಗಿದೆ. ಈ ಮಂತ್ ಬಹಳ ಕ್ರೂಷಿಯಲ್. ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ವೆಯ್ಟ್ ಮಾಡೋದೇ ಬೇಕಾಗಿಲ್ಲ, ಯಾಕೆಂದ್ರೆ ಇಂಡೆಕ್ಸ್ ತುಂಬಾ ಚೆನ್ನಾಗಿ ಬಂದೇ ಬರ್ತದೆ. LPV ತುಂಬಾ ಮ್ಯಾಜಿಕ್ ಆಗಿ ಇಟ್ಟಿದ್ದಾರೆ. LPV ಎಕ್ಸಾಂಪಲ್ ಕೊಡ್ತೀನಿ. ಮಿನಿಮಮ್ ಗ್ಯಾರಂಟಿನ ತೆಗೆದಿದ್ದಾರೆ ಒಳ್ಳೆ ಕಾರಣಕ್ಕೋಸ್ಕರ. ಅಂಡ್ ರೋಲ್ ಅಪ್ ವಾಲ್ಯೂಮ್ಗೆ ಇನ್ಕಮ್ ಕೊಡ್ತಾ ಇಲ್ಲ, ಒಳ್ಳೆ ಕಾರಣಕ್ಕೋಸ್ಕರ. ರೋಲ್ ಅಪ್ ವಾಲ್ಯೂಮ್ಗೆ ಇನ್ಕಮ್ ಕೊಟ್ಟಾಗ ಯಾರು ಎನ್ಕ್ಲೂಡ್ ಇರ್ತಾರಲ್ಲ ಅದನ್ನ ಬಳಸ್ಕೊಂಡು ಕೆಲವರು ಅಚೀವ್ ಆಗ್ತಿದ್ರು. ಅದು ಬೇಡ ಆಕ್ಚುಲಿ. ಹೇಗೆ ಅಂದ್ರೆ ಆಕ್ಸಿಡೆಂಟ್ ಆಗಿರ್ತದೆ, ರೋಡಲ್ಲಿ ಸತ್ತೋಗಿರ್ತಾರೆ ಅಥವಾ ಇಂಜುರಿ ಆಗಿರ್ತಾರೆ. ಅದನ್ನ ಅಟ್ಯಾಕ್ ಮಾಡಿ ಒಂದಿಷ್ಟು ಜನ ಅವ್ರ ಮೈ ಮೇಲೆ ಇರ್ತಕ್ಕಂಥ ದುಡ್ಡು, ಒಡವೆ, ಚಿನ್ನ ಎತ್ತಕೊಂಡು ಹೋಗ್ತಾ ಇರ್ತಾರೆ. ಆ ತರ ಇದ್ದಾಗ ಎನ್ಕ್ಯೂಡಿ ಮೇಲೆ ನಾವು ಯಾವತ್ತೂ ಡಿಪೆಂಡೇ ಆಗ್ಬಾರ್ದು. ಅವ್ರನ್ನ ಶಕ್ತಿ ಕೊಡ್ಬೇಕು, ಅವ್ರನ್ನ ಮೇಲ್ ತರಬೇಕು, ಅವ್ರ ಸೈಡ್ ವಾಲ್ಯೂಮ್ ಬರ್ಬೇಕು. ಆ ರೋಲ್ ಅಪ್ ವಾಲ್ಯೂಮ್ಗೆ ಇನ್ಕಮ್ ಕೊಡದೇ ಇರೋದ್ರಿಂದ ಈಗ ಪ್ಲಸ್ ಪಾಯಿಂಟ್ ಏನು ಅಂದ್ರೆ, LPV ಇಂಡೆಕ್ಸ್ ಅನ್ನ ಕೇಳಿದ್ರೆ ನೀವೆಲ್ಲರೂ ಕೂಡ ಡಾನ್ಸ್ ಮಾಡ್ತೀರಿ. ನನಗೆ ಹೇಳಕ್ಕೇನೆ ನನಗೆ ಅನ್ಬಿಲಿಯಬಲ್. 2.5 ರೂಪಾಯಿ ಬರ್ತಿತ್ತು, ಇನ್ನು ಮುಂದೆ 3.5 ರೂಪಾಯಿ ಒಳಗ್ ಬರಲ್ಲ. ಓಕೆ, 4 ರೂಪಾಯಿ ದಾಟ್ ಹೋಗುತ್ತೆ ಕೆಲವು ಸಲ. ಅಷ್ಟು ಚೆನ್ನಾಗಿ ಇಂಡೆಕ್ಸ್ ಇದೆ. ಅಂದ್ರೆ ತುಂಬಾ ದೊಡ್ಡ ಮಟ್ಟದ LPV ಇನ್ಕಮ್ ಅನ್ನು ಪಡಿತೀರಾ ನೀವೆಲ್ಲರೂ. ಈಗ ಮೆಂಟರ್ಶಿಪ್ ಬೋನಸ್ ಆಗಿದೆ ಅದು. ಹಳೆ ಪ್ಲಾನ್ ಅಲ್ಲಿ ಯಾರ್ದೆಲ್ಲ 10 ಲಕ್ಷ ರೂಪಾಯಿ ಚೆಕ್ ಇತ್ತು, ಅದರಲ್ಲಿ 6 ಲಕ್ಷ ಮೇಲೆ LPV ಇನ್ಕಮ್ ಬರ್ತಿತ್ತು. ಯಾರ್ದೆಲ್ಲ 20 ಲಕ್ಷ ಚೆಕ್ ಇತ್ತು, ಎಕ್ಸಾಂಪಲ್ ಸಂತೋಷ್ ಶೆಟ್ಟಿ, ನಾನು ಕೂಡ ತಗೊಂಡಿದ್ದೆ. ಅದರಲ್ಲಿ ಮೇಜರ್ 11-12 ಲಕ್ಷ ನಮಗೆ LPV ಬರ್ತಿತ್ತು. ಈಗಲೂ ಅಷ್ಟೇ LPV ಇನ್ಕಮ್ ತುಂಬಾ ದೊಡ್ಡದಾಗಿದೆ. ಎಕ್ಸಾಂಪಲ್ ಕೊಡ್ತೀನಿ. LPV ಇನ್ಕಮ್ ಅಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಈ ಸಲ. ಅದೇನು ಅಂದ್ರೆ, ಮೊದ್ಲೆಲ್ಲ ST ಇಂದ ಬರ್ತಿತ್ತು LPV. ST ಅಂಡ್ ಅಬೌವ್ ಇಂದ LPV ಬರ್ತಿತ್ತು. ED ಇಂದ ಬರ್ತಿತ್ತು. ಈಗ ಗುಡ್ ನ್ಯೂಸ್ ಏನು ಅಂದ್ರೆ ಡೈರೆಕ್ಟರ್ಗಳಿಂದಾನೇ ಬರ್ತದೆ. ಡೈರೆಕ್ಟರ್ಗಳು ತುಂಬಾ ಜನ ಇರ್ತಾರೆ ಟೀಮ್ ಅಲ್ಲಿ. ನಿಮ್ ಟೀಮ್ ಅಲ್ಲಿ ಎಕ್ಸಾಂಪಲ್ ಸಾರಿಕಾ ಮೇಡಮ್ ಟೀಮ್ ಅಲ್ಲಿ ಒಂದು 100 ಜನ ST ಇದಾರೆ ಅಂದ್ರೆ ಒಂದು 200 ಜನ ಹತ್ತತ್ರ ಡೈರೆಕ್ಟ್ ಇರೋ ಚಾನ್ಸ್ ಇರ್ತದೆ, ಅಥವಾ 150 ಜನ ಹಿಂಗೆಲ್ಲ ಇರ್ತಾರೆ. ಅಷ್ಟು ಜನದಿಂದ LPV ಬರ್ತಿದ್ದಿಲ್ಲ. ಗುಡ್ ನ್ಯೂಸ್, ಈಗ ಅಷ್ಟು ಜನದಿಂದನೂ LPV ಬರ್ತದೆ. ಸೊ ನಿಮಗೆ ಎಲ್ಲರಿಗೂ ಅಷ್ಟೇ, ನಿಮ್ ಟೀಮ್ ಅಲ್ಲಿ 6 ಜನ ಇದ್ದಾರೆ ಅನ್ಕೊಳ್ಳಿ ST, ಮಿನಿಮಮ್ 6 ಜನ ಡೈರೆಕ್ಟ್ ಇರ್ತಾರಲ್ಲಿ. ಆ 6 ಜನದಿಂದನೂ ನಿಮಗೆ LPV ಬರ್ತದೆ. LPV ಡೈರೆಕ್ಟ್ಗಳು ವಾಲ್ಯೂಮ್ ಚೆನ್ನಾಗಿರ್ತದೆ. 30,000, 50,000, 40,000 ಇರ್ತದೆ.
ಅಷ್ಟರಿಂದನೂ ಕೂಡ ನಿಮಗೆ LPV ಇಂಡೆಕ್ಸ್ ₹3.80 ₹3.80 ಗೊತ್ತಿಲ್ಲ, ಅದು ಮಲ್ಟಿಪ್ಲೈ ಆಗಿ ಬರ್ತದೆ. ಇದು ಇತ್ತೀಚೆಗೆ ಈ ಪ್ಲಾನ್ ಅಲ್ಲಿ ಮಾತ್ರ ಬಂದಿರೋದು, ಇದುವರೆಗೂ ಅದು ಇರ್ಲಿಲ್ಲ. ಎಕ್ಸಾಂಪಲ್, ನಿಮ್ ಟೀಮ್ ಅಲ್ಲಿ ಒಂದು 20 ಜನ ಪ್ಲಾಟಿನಂ ಬಂದ್ರು ಅನ್ಕೊಳ್ಳಿ ಒಂದು ವರ್ಷದಲ್ಲಿ, 20 ಜನಕ್ಕೆ 80 ಜನ ಡೈರೆಕ್ಟರ್ ಇರ್ತಾರೆ. ಆ 80 ಜನದಿಂದನೂ ಕೂಡ LPV ಇನ್ಕಮ್ ಬಂದೇ ಬರ್ತದೆ. 100 ಜನ ಪ್ಲಾಟಿನಂ ಇದ್ರೆ 400 ಜನ ಡೈರೆಕ್ಟರ್ ಇರ್ತಾರೆ. ಆ 400 ಜನದಿಂದನೂ ಕೂಡ ನಿಮಗೆ LPV ಇನ್ಕಮ್ ಬರ್ತದೆ. ಈಗ ಅರ್ಥ ಆಗಿರ್ಬೋದು ಅನ್ಕೊಳ್ಳಿ ಬಿಗ್ ವಿಷನ್. ಈ ಪ್ಲಾನ್ ಅಲ್ಲಿ ಯಾಕೆ ದೊಡ್ಡ ಇನ್ಕಮ್ ಇದೆ ಅಂದ್ರೆ ಈ ಕಾರಣಕ್ಕೋಸ್ಕರ. ಸೊ ಅದಕ್ಕೆ ನೀವು ಪ್ಲಾನ್ ಅರ್ಥ ಆದ್ರೂ ವೆರಿ ಗುಡ್, ಅರ್ಥ ಆಗದೆ ಇದ್ರೂ ತೊಂದರೆ ಇಲ್ಲ. ಆದ್ರೆ ಟೀಮ್ ಕಟ್ಟಬೇಕು, ನೀವು ಹಾರ್ಡ್ ವರ್ಕ್ ಮಾಡಬೇಕು, ನೀವು ಆಕ್ಟಿವೇಟ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಶಕ್ತಿ ತುಂಬತಾ ಹೋಗ್ಬೇಕು. ಅದು ಮಾಡ್ತಾ ಹೋದಾಗ ಆಟೋಮೆಟಿಕ್ ಆಗಿ ನಿಮ್ಮ ಇನ್ಕಮ್ ಜಾಸ್ತಿ ಆಗೇ ಆಗುತ್ತೆ. ಸೊ ಹಾಗಾಗಿ LPV ಇಸ್ ಎ ಬಿಗ್ ಇನ್ಕಮ್. ಟೋಟಲ್ 12 ತರದ ಇನ್ಕಮ್ ಅನ್ನ ಕೊಡ್ತಾ ಇದ್ದಾರೆ ಈ ಒಂದು ಪ್ಲಾನ್ ಅಲ್ಲಿ. ಈ ಪ್ಲಾನ್ ಹೆಸರು ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಇನ್ಫಿನಿಟಿ ಅಂತ ಹೇಳಿ. ಇನ್ಫಿನಿಟಿ ಅಂದ್ರೆ ಅನಂತ, ಅಪರಿಮಿತ, ಅನ್ಲಿಮಿಟೆಡ್. ಓಕೆ, ಇನ್ಫಿನಿಟಿ ಅಂತ ಹೇಳಿದ್ರೆ ಆಕಾಶಕ್ಕೆ ನಾವು ಹೋಲಿಕೆ ಮಾಡ್ಬೋದು, ಸಮುದ್ರಕ್ಕೆ ಹೋಲಿಕೆ ಮಾಡ್ಬೋದು, ಈ ಭೂಮಿಗೆ ನಾವು ಹೋಲಿಕೆ ಮಾಡ್ಬೋದು. ಆ ತರದ ಒಂದು ಇನ್ಫಿನಿಟಿ ಪ್ಲಾನ್ ಈಗ ನಮಗೆ ಬಂದಿರತಕ್ಕಂಥದ್ದು. ಈ ಪ್ಲಾನ್ ಬಂದಿರೋದ್ರಿಂದ ನಾವು ಸಿಹಿಯಾದ ಸೇಟ್ ತೀರಿಸ್ಕೋಬೇಕಾಗಿದೆ. ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬರೋಣ. ಯಾರು ನೆಗೆಟಿವ್ ಆಗಿದ್ದಾರೆ ಅವ್ರನ್ನ ಪಾಸಿಟಿವ್ ಆಟೋಮೆಟಿಕ್ ಆಗ್ತಾರೆ. ನಾನ್ ಮೋಟಿವೇಶನ್ ಮಾಡೋದ್ ಬೇಕಾಗಿಲ್ಲ, ಪ್ಲಾನ್ ಮೋಟಿವೇಶನ್ ಮಾಡುತ್ತೆ. ಅದಕ್ಕೋಸ್ಕರ ಪ್ಲಾನ್ ಅಲ್ಲಿ ಅಷ್ಟು ಎನರ್ಜಿ ಇದೆ, ಪ್ಲಾನ್ ಅಲ್ಲಿ ಅಷ್ಟು ಒಂದು ಸೈನ್ಸ್ ಅನ್ನ ಇಟ್ಟಿದ್ದಾರೆ, ಲಾಜಿಕ್ ಅನ್ನ ಇಟ್ಟಿದ್ದಾರೆ, ಮೆಕ್ಯಾನಿಸಮ್ ಇಟ್ಟಿದ್ದಾರೆ. ಎಲ್ಲಾ ಕಡೆನೂ ಕೂಡ ಪ್ಲಾನ್ ನಿಲ್ಲಿಕ್ಕೆ ಬಿಡೋದಿಲ್ಲ. ಎಲ್ಲಾ ಕಡೆನೂ ಕೂಡ ಮೋಟಿವೇಟ್ ಮಾಡುತ್ತೆ, ಇನ್ಸ್ಪೈರ್ ಮಾಡುತ್ತೆ, ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಈಗ ಯಾರೆಲ್ಲ ಇನ್ಆಕ್ಟಿವ್ ಆಗಿದ್ದಾರೆ ಅವ್ರಿಗೆ ನಾವು ಶಕ್ತಿ ತುಂಬಬೇಕಾಗಿದೆ, ಅವ್ರನ್ನ ಸೂಪರ್ ಆಕ್ಟಿವೇಟ್ ಮಾಡ್ಬೇಕಾಗಿದೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಸ್ಟ್ಯಾಂಡ್ ತಗೋಬೇಕಾಗಿದೆ. ಅವ್ರಿಗೆ ಸ್ಟ್ಯಾಂಡ್ ತಗೊಂಡು ಅವ್ರನ್ನ ನಾವು ಮೇಲೆತ್ತಬೇಕಾಗಿದೆ. ಸಿಸ್ಟಮ್ ಒಳಗೆ ಬರಬೇಕು, ಸಿಸ್ಟಮ್ ಎಜುಕೇಶನ್ ಒಳಗೆ ಬರ್ಬೇಕು. ನೀವೆಲ್ಲರೂ ಕೂಡ ಇಲ್ಲಿ ನಿಮ್ದೇ ಆದಂತ ಒಂದು ಸಿಸ್ಟಮ್ ಇದೆ. ಸುನೀತಾ ಮೇಡಮ್ ಒಂದು ಪವರ್ಫುಲ್ ಸಿಸ್ಟಮ್ ಇದೆ. ಓಕೆ, ಸಾರಿಕಾ ಮೇಡಮ್ದು, ಮಂಜುಳಾ ಮೇಡಮ್ ಎಲ್ಲರದು ಸೇರಿ ಒಂದ್ ಸಿಸ್ಟಮ್ ಇದೆ. ಕೆಲವರು LT ಸಿಸ್ಟಮ್ ಅಲ್ಲಿ ಇದ್ದೀರಾ. ಫುಲ್ ಫ್ರೀಡಮ್ ಇದೆ, ಯಾರಿಗೂ ಕೂಡ ಕಡಿವಾಣ ಇಲ್ಲ. ಇಲ್ಲಿ ಬರ್ಲೇಬೇಕು, ಬಂದ್ಬಿಟ್ಟು ಎಲ್ಲದೂ ಮಾಡ್ಬೇಕು ಅಂತೇನಿಲ್ಲ. ನಮ್ಮ ಹತ್ರ ಬುಕ್ ಕ್ಲಬ್ ಇದೆ, ನಮ್ಮ ಹತ್ರ LT ವರ್ಕ್ಶಾಪ್ ಇದೆ, ನಮ್ಮ ಹತ್ರ ಹೆಲ್ತ್ ವರ್ಕ್ಶಾಪ್ ಇದೆ, ನಮ್ಮ ಹತ್ರ ಬಿಸ್ನೆಸ್ ವಿಂಗ್ ಇದೆ. ಯಾವ್ದು ಬೇಕಾದ್ರೂ ತಗೊಳ್ಳಿ, ಒಂದು ಬೇಕಾದ್ರೂ ತಗೊಳ್ಳಿ, ಯಾವ್ದು ಬೇಡವಾ ಫ್ರೀಡಮ್ ಇದೆ ನಿಮಗೆ. ಒಟ್ಟಾರೆ ನೀವು ಬೆಳಿಬೇಕು ಅನ್ನೋದು ಇಂಪಾರ್ಟೆಂಟ್. ಒಟ್ಟಾರೆ ಸಿಸ್ಟಮ್ ಇರಬೇಕು, ಎಜುಕೇಶನ್ ಇರಬೇಕು, ಕಂಟಿನ್ಯೂಸ್ ಆಗಿ ಇವೆಂಟ್ ಆಗ್ಬೇಕು. ನೀವು ಮತ್ತೆ ರೀಸ್ಟಾರ್ಟ್ ಮಾಡ್ತೀರಾ ಅಂತ ಗೊತ್ತಾಯ್ತು ನಮಗೆ. ಎಲ್ಲಾ ಲೀಡರ್ಗಳು ನೀವೆಲ್ಲರೂ ಮಾತಾಡ್ಕೊಂಡಿದ್ದೀರಾ. ವೀಕ್ಲಿ ಸೆಷನ್ ಆಗ್ಲಿ, ತಿಂಗಳ ಸೆಷನ್ ಆಗ್ಲಿ, ಹೋಟ್ಲುಗಳಲ್ಲಿ ಮಾಡ್ತಕ್ಕಂಥದ್ದು, ಫಿಸಿಕಲ್ ಇವೆಂಟು, ಡಿಜಿಟಲ್ ಇವೆಂಟು, ಎಲ್ಲದೂ ನಂಬರ್ ಜಾಸ್ತಿ ಆಗ್ತಾ ಇರ್ಬೇಕು. ನಾನು ಕೂಡ ಭಾನುವಾರ ಸಾಯಂಕಾಲ ಕ್ಲಾಸ್ ಕೊಡ್ತಾ ಇರ್ತೀನಿ. ಬೇರೆ ಬೇರೆ ಲೀಡರ್ ಕ್ಲಾಸ್ ಕೊಡ್ತಾ ಇರ್ತಾರೆ. ಆ ಕ್ಲಾಸ್ಗೆ ನೀವು ಕನೆಕ್ಟ್ ಮಾಡಿಸ್ಬೇಕು, ಸಿಸ್ಟಮ್ ತರ ರೆಡಿ ಆಗ್ಬೇಕು. ಅವಾಗೇನಾಗುತ್ತೆ, ಇವತ್ತೇನ್ ಟೀಮ್ ಇದೆ, ಇವತ್ತು 700 ಜನ ಅಲ್ಲ, ನೆಕ್ಸ್ಟ್ 7,000 ಜನ, 7 ಲಕ್ಷ ಜನ ಖಂಡಿತ ಬರ್ತಾರೆ. ಎಲ್ಲಾ ತರದವರು ಬರ್ತಾರೆ. ಬಿಸ್ನೆಸ್ ಮ್ಯಾಗ್ನೆಟ್ಗಳು ಬರ್ತಾರೆ, ಸಾಫ್ಟ್ವೇರ್ ಕ್ರೌಡ್ ಬರುತ್ತೆ, ಯೂತ್ ಬರ್ತಾರೆ, ಎಲ್ಲಾ ತರದವರು ಬರ್ತಾರೆ. ಅದಕ್ಕೋಸ್ಕರ ನೀವು ಇವಾಗ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕಾಗಿದೆ ಅಂಡ್ ಸ್ಟ್ಯಾಂಡ್ ತಗೋಬೇಕಾಗಿದೆ. ಸ್ಟ್ಯಾಂಡ್ ತಗೊಳ್ಳೋದು ಅಂತ ಹೇಳಿದ್ರೆ, ಕೆಲವರು ಗಿವನ್ ಅಪ್ ಮಾಡ್ತಾ ಇರ್ತಾರೆ ಲೈಫ್ ಅಲ್ಲಿ. ಅವ್ರು ಬಿಸ್ನೆಸ್ ಬಿಟ್ಟು ಹೋಗ್ತಾ ಇರ್ತಾರೆ, ಮದುವೆನೇ ಬಿಟ್ಟು ಹೋಗ್ತಾ ಇರ್ತಾರೆ, ಡೈವರ್ಸ್ ಕಡೆ ಹೋಗ್ತಾ ಇರ್ತಾರೆ, ಜೀವನನೇ ಬಿಟ್ಟು ಹೋಗ್ತಿರ್ತಾರೆ, ಸೂಸೈಡ್ ಮಕ್ಕಳಕ್ಕೆ ಹೋಗ್ತಾ ಇರ್ತಾರೆ, ಎಜುಕೇಶನ್ ಬಿಡ್ತಾ ಇರ್ತಾರೆ, ಅವ್ರು ತಗೊಂಡ್ರು ನೌಕರಿ ಬಿಡ್ತಾ ಇರ್ತಾರೆ. ಅವ್ರು ಎಲ್ಲರಿಗೂ ಸ್ಟ್ಯಾಂಡ್ ತಗೋಬೇಕು ನಾವು. ಅವ್ರಿಗೆ ಸ್ಟ್ಯಾಂಡ್ ತಗೊಂಡಾಗ ಖಂಡಿತ ಅವ್ರ ಲೈಫಲ್ಲಿ ಬೆಳಿತಾರೆ. ಯಾರಾದ್ರೂ ಮಾರ್ಗದರ್ಶಕರು ಬೇಕು, ಯಾರಾದ್ರೂ ಪುಷ್ ಮಾಡೋರು ಬೇಕು. ಎಕ್ಸಾಂಪಲ್, ಸಚಿನ್ ತೆಂಡೂಲ್ಕರ್ ಅವರಿಗೆ 2007 ವರ್ಲ್ಡ್ ಕಪ್ ಅಲ್ಲಿ ಹೀನಾಯವಾಗಿ ಸೋತಾರೆ ಇಂಡಿಯಾ. ಅವ್ರಿಗೆ ದೊಡ್ಡ ಕನ್ಸಿರ್ತದೆ ವರ್ಲ್ಡ್ ಕಪ್ ವಿನ್ ಆಗ್ಬೇಕು ಅಂತ ಹೇಳಿ, ಆಗೋದೇ ಇಲ್ಲ. 20 ವರ್ಷದಲ್ಲೂ ಕೂಡ ವರ್ಲ್ಡ್ ಕಪ್ ಹತ್ರನೂ ಬರಕ್ಕಾಗಲ್ಲ. ಅವ್ರು ನಿರಾಸೆಗೊಳಗಾಗಿ ರಿಟೈರ್ಮೆಂಟ್ ಡಿಕ್ಲೇರ್ ಮಾಡ್ತಾರೆ. ಆದ್ರೆ ಅವ್ರ ಹೆಂಡತಿ ಅಂಜಲಿ ತೆಂಡೂಲ್ಕರ್, ಅವ್ರ ಬ್ರದರ್ ಅಜಿತ್ ತೆಂಡೂಲ್ಕರ್ ಸ್ಟ್ಯಾಂಡ್ ತಗೋತಾರೆ. ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ, ಅವ್ರ ಶಕ್ತಿನ ಅವ್ರು ತೋರಿಸ್ಕೊಡ್ತಾರೆ, ಮಿರರ್ ಆಗ್ತಾರೆ. ಅವ್ರು ಕನ್ವಿನ್ಸ್ ಮಾಡ್ತಾರೆ, ಇಲ್ಲ ಇನ್ನೊಂದು ವರ್ಲ್ಡ್ ಕಪ್ ನೀನ್ ಇರ್ಲೇಬೇಕು, ಆ ವರ್ಲ್ಡ್ ಕಪ್ ಗ್ಯಾರಂಟಿ ಗೆಲ್ತೀವಿ ನಾವು. ಡಿಫ್ರೆಂಟ್ ವೇನಲ್ಲಿ ತಯಾರಿ ಮಾಡ್ಕೋಬೇಕು. ಇಂಡಿಯಾದವರು ಗ್ಯಾರಂಟಿ ವೆಯ್ಟ್ ಮಾಡ್ತಾ ಇದ್ದಾರೆ. ವರ್ಲ್ಡ್ ಕಪ್ ನೆಕ್ಸ್ಟ್ 2000 ನಮ್ದು ಆಗುತ್ತೆ ಅಂತ ಅನ್ಕೊಂಡು ಭರವಸೆ ಕೊಡ್ತಾರೆ. ಅವ್ರು ಸ್ಟ್ಯಾಂಡ್ ತಗೊಂಡ್ರು, ಕೈ ಬಿಡ್ಲಿಲ್ಲ, ಕ್ವಿಟ್ ಮಾಡ್ಲಿಲ್ಲ ಅವರು. ಅದಕ್ಕೆ ಸಚಿನ್ ವಾಪಸ್ ಬರ್ತಾರೆ. ಸಚಿನ್ ಎಲ್ಲರನ್ನು ಕೂಡ ಇನ್ಸ್ಪೈರ್ ಮಾಡ್ತಾರೆ. ಎಲ್ಲಾ 15 ಜನ ನಿಂತ್ಕೋತಾರೆ, 11 ಜನ ಒಳ್ಳೆ ಆಟ ಆಡ್ತಾರೆ. 2011ರಲ್ಲಿ ಮಿರಾಕಲ್ ಆಗುತ್ತೆ. ವರ್ಲ್ಡ್ ಕಪ್ ಆಫ್ಟರ್ 25 ವರ್ಷ ಆದ ನಂತರ ವರ್ಲ್ಡ್ ಕಪ್ ವಿನ್ ಆಗ್ತಾರೆ. ಓಕೆ, ಸಚಿನ್ಗೆ ಏನಾದ್ರೂ ಅವ್ರ ಹೆಂಡತಿ, ಅವ್ರ ಅಣ್ಣ ಸ್ಟ್ಯಾಂಡ್ ತಗೊಳ್ತಾ ಇದ್ರೆ ಇಷ್ಟೆಲ್ಲ ಪವಾಡ ಆಗ್ತಿದ್ದಿಲ್ಲ. ಒಂದ್ ಎಕ್ಸಾಂಪಲ್ ಹೇಳ್ತಿರೋದು ನಾನು ನಿಮ್ಗೆ. ಅದೇ ತರನೇ ಸಾರಿಕಾ ಮೇಡಮು 11 ವರ್ಷದ ಕೆಳಗಡೆ ಜೀವನದಲ್ಲಿ ಬಹಳ ಬೇಜಾರಕ್ಕೊಳಗಾಗಿದ್ರು. ತುಂಬಾ ಬೇಜಾರದಲ್ಲಿದ್ರು, ಟೆನ್ಷನ್ ಅಲ್ಲಿದ್ರು, ಪರ್ಸನಲ್ ಚಾಲೆಂಜು, ಇನ್ಕಮ್ ಚಾಲೆಂಜು ಸಿಕ್ಕಾಬಟ್ಟೆ ಇತ್ತು. ನಮ್ ಫ್ಯಾಮಿಲಿಯವರು ಸ್ಟ್ಯಾಂಡ್ ತಗೊಂಡ್ವಿ. ಮೇಡಮ್ ಬಿಟ್ರೆ ನನಗಿಂತ ಹೆಚ್ಚಿಗೆ ಅವರೇ ಮಾತಾಡ್ತಾರೆ. ಇವಾಗ ಬೇರೆ ಬೇರೆ ಕಡೆ ಹೇಳಿರ್ತಾರ ಅವರು. ಅವ್ರ ಇನ್ಕಮ್ ಅವಾಗ 3,000ಕ್ಕೆ ಹೋಗಿತ್ತು ಫುಲ್ ಟೈಮ್ ಬಂದು. ಟೀಮ್ ಇದ್ದಿಲ್ಲ, ಫ್ಯಾಮಿಲಿ ಇದ್ದಿಲ್ಲ. ನಾವು 6 ಜನಕ್ಕೆ ಏನೋ ಸ್ಟ್ಯಾಂಡ್ ತಗೊಂಡ್ವಿ ಅವಾಗ. ಆ 6 ಜನಕ್ಕೆ ಸ್ಟ್ಯಾಂಡ್ ತಗೊಂಡಿದ್ಕೆ
ಓಕೆ, ಸಾರಿಕಾ ಮೇಡಮ್ ಆಗಿರ್ಬೋದು, ಲೋಕನಾಥ್ ಆಗಿರ್ಬೋದು, ಸೂರ್ಯಕಲಾ ಆಗಿರ್ಬೋದು, ರಾಮಮೂರ್ತಿ ಆಗಿರ್ಬೋದು, ಅರಸಿಕೆರೆ ನಟರಾಜ್. ಈ 6 ಜನಕ್ಕೆ ಹೆಂಗ್ ಸ್ಟ್ಯಾಂಡ್ ತಗೊಂಡ್ವಿ ಅಂದ್ರೆ ಎಲ್ಲರೂ ಹಳೆ ಹುಲಿಗಳು. ಬಟ್ ಎಲ್ಲರದು ಇನ್ಕಮ್ 3,000, 4,000, 5,000 ಬಿದ್ದೋಗಿತ್ತು. ನಾವ್ ಯಾವ ತರ ಸ್ಟ್ಯಾಂಡ್ ತಗೊಂಡ್ವಿ ಅಂದ್ರೆ ಇವ್ರ ಇನ್ಕಮ್ 50,000 ರೀಚ್ ಆಗೋವರೆಗೂ ನಾವು ಚಾಪಿನಲ್ಲಿ ಮಲಗ್ತೀವಿ ಅಂತ ಡಿಸೈಡ್ ಮಾಡಿದ್ವಿ. ನಾವು ಕಾಫಿ ಟೀ ಕುಡಿಯಲ್ಲ, ನಾವು ತಿಂಡಿ ತಿನ್ನಲ್ಲ, ಬಜ್ಜಿ ಬೋಂಡಾ ಖಾರ ಮಂಡಕ್ಕಿ ತಿನ್ನಲ್ಲ, ಕರ್ದಿರೋದ್ ತಿನ್ನಲ್ಲ, ಈ ತರ ಎಲ್ಲಾ ಮಾಡಿದ್ವಿ. ಓಕೆ, ಇವ್ರು ಅದಕ್ಕೆ ಒಪ್ಲಿಲ್ಲ. ಇಲ್ಲ ಸರ್, ನಮಗೋಸ್ಕರ ನೀವ್ ಯಾಕೆ ಬಿಡ್ತೀರಾ ಅಂತ ಹೇಳಿ. ನಮ್ಮ ಮನೆಯಲ್ಲಿ ಮಂಗಳಗೌರಿ ಪೂಜೆ ಇತ್ತು, ಇವ್ರನ್ನೆಲ್ಲಾನು ಕರ್ಸಿದ್ವಿ, ಇವ್ರಿಗೆಲ್ಲಾ ಹೋಳಿಗೆ ಊಟ ಮಾಡ್ಸಿದ್ವಿ. ನಾವು ಅವ್ರ ಎದುರುಗಡೆ ಅನ್ನ ಸಾರು ಊಟ ಮಾಡಿದ್ವಿ. ಇವರಿಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅವರಿಗೆ ಹೋಳಿಗೆ ಒಳಗಡೆ ಹೋಗ್ತಾ ಇಲ್ಲ ಗಂಟ್ಲಲ್ಲಿ. ಆದ್ರೆ ನಾವು ತಗೊಂಡಿದ್ದು ಏನು ಅಂದ್ರೆ, ನಾವು ಇವ್ರಿಗೆ ಜವಾಬ್ದಾರಿ ತಗೊಂಡಿದ್ವಿ. ಇವ್ರದ್ದು ಇನ್ಕಮ್ 50,000 ಆಗೋವರೆಗೂ ನಾವು ಯಾವ ಕಾರಣಕ್ಕೂ ನಾವು ಇನ್ಕ್ಲೂಡಿಂಗ್ ನಾವು ಕೆಳಗಡೆ ಮಲಗಿರೋದು, ನಾವು ಚಾಪಿ ಮೇಲೆ ಮಲಗಿರೋದು. ಆ ತರ ನಾವು ಜೀವನ ಮಾಡಿದ್ದು 6 ತಿಂಗಳು 8 ತಿಂಗಳಲ್ಲಿ. ತುಂಬಾ ವರ್ಕ್ ಮಾಡಿದ್ವಿ, ಇವರೆಲ್ಲ ಸಾಥ್ ಕೊಟ್ರು, ಅವ್ರು ವರ್ಕ್ ಮಾಡಿದ್ರು, ನಾವು ಪ್ಲಾನ್ ಕೊಟ್ವಿ, ನಾವು ಸ್ಟ್ಯಾಂಡ್ ತಗೊಂಡ್ವಿ. 6 ಜನ ಇವತ್ತು ತುಂಬಾ ಚೆನ್ನಾಗಿದ್ದಾರೆ. ಓಕೆ ಮೇಡಮ್, ಅಲ್ಲಿಂದ ಹೈಯೆಸ್ಟ್ ಇನ್ಕಮ್ ರೀಚ್ ಆದ್ರು. ಓಕೆ, 2 ಲಕ್ಷ ಮೇಲ್ ರೀಚ್ ಆದ್ರು. ಅವಾಗ್ಲೇನೆ ನಾವು ಡೂಪ್ಲಿಕೇಶನ್ ಮಾಡಿದ್ವಿ, ಇವ್ರು ಕಂಟಿನ್ಯೂ ಮಾಡಿದ್ರು. ನಾವು ಮಂಗಳವಾರ ಕ್ಲಾಸ್ ಅಂತ ನಾವು ಬಿಟ್ವಿ, ಇವ್ರು ಕಂಟಿನ್ಯೂ ಮಾಡಿದ್ರು. ಅಲ್ಲಿಂದ ಇವತ್ತಿಗೂ ನಡೀತಾ ಇದೆ ನಿಮ್ ಕ್ಲಾಸ್. ಅದಕ್ಕೇನೆ ಈ ಒಂದು ಬ್ಯಾಚು, ಈ ಒಂದು ಟೀಮ್ ಬಗ್ಗೆ ನಮಗೆ ಬಹಳ ಕಳಕಳಿ ಇದೆ, ಜವಾಬ್ದಾರಿ ಇದೆ, ತುಂಬಾ ಹೆಮ್ಮೆ ಇದೆ, ತುಂಬಾನೇ ಹಚ್ಕೊಂಡಿದೀವಿ ಈ ಟೀಮ್ ನ. ಯಾಕೆಂದ್ರೆ ನೀವೆಲ್ಲರೂ ಕೂಡ ನಮ್ಗೆ ವಿಶ್ವಾಸ ಮೂಡಿಸಿದೀರಾ ಅಂತ ಹೇಳಿ. ಸಾರಿಕಾ ಮೇಡಮ್ ಎಂತ ಸಮಸ್ಯೆ ಬಂದ್ರು ಕೂಡ ಹೊರಗಡೆ ಏನೋ ಒಂದು ಹ್ಯಾಪಿ ಫೇಸ್ ನೋಡ್ತಿದ್ದೀರಾ, ಒಳಗಡೆ ತುಂಬಾ ನೋವಿತ್ತು ಆಗಿನ ಕಾಲದಲ್ಲಿ. ಬಟ್ ಇವತ್ತು ಅವ್ರು ನಿಂತ್ಕೊಂಡಿದ್ದೇನು ಅಂದ್ರೆ ಎಲ್ಲರ ಕಣ್ಣೀರು ಒರೆಸ್ಬೇಕು ಅಂತ ಅನ್ಕೊಂಡು ನಿಂತ್ಕೊಂಡ್ರು. ಇವತ್ತು ಎಷ್ಟೋ ಜನ ಅಚೀವರ್ಸ್ ಬಂದ್ರು. ಈಗ ಮತ್ತೆ ಆ ವೈಭವ ಮರುಕಳಿಸ್ಲಿಕ್ಕೆ ಈ ಪ್ಲಾನ್ ಬಂದಿದೆ. ಅದೇ ತರನೇ ಅವಾಗ ಇದ್ದವರು ರಾಮಮೂರ್ತಿ ಆಗಿರ್ಬೋದು, ಅವರು ಕೂಡ 1.5 ಲಕ್ಷ ಇನ್ಕಮ್ ರೀಚ್ ಆದ್ರು. ನಟರಾಜ್ ಅರಸೀಕೆರೆ ಅವರು 1,75,000 ರೀಚ್ ಆದ್ರು. ಸೂರ್ಯಕಾಲ್ ಮೇಡಮ್ 70,000 ಇವತ್ತು ತಗೊಂತಾ ಇದಾರೆ. ಲೋಕನಾಥ್ ಅವರೊಬ್ರು ಮಾತ್ರ ನಾರ್ಮಲ್ ಇದಾರೆ, ಅವರು ತುಂಬಾ ದೊಡ್ಡದ ಬೆಳೆಯಕ್ಕಾಗಿಲ್ಲ, ಪಾರ್ಟ್ ಟೈಮ್ ಅಲ್ಲಿ ಇದ್ದಾರೆ, ಆದ್ರೂ 25,000 ಮೇಲೆ ಇನ್ಕಮ್ ಬರ್ತಾ ಇದೆ. ಈ ತರ ನಾವು ಸ್ಟ್ಯಾಂಡ್ ತಗೊಂಡ್ವಿ. ಅದೇ ತರನೇ ಸೊ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಮುರುಗೇಶ್ ಬಳಿಗಾರ್ ಅಂತ ಹೇಳಿ, ರಾಣೆಬೆನ್ನೂರು ಟೀಮು, ಅವರು ಮೋದಿ ಕೇರ್ ನಲ್ಲಿ ಹಳೆ ಹುಲಿ, 24 ವರ್ಷ ಆಯ್ತು ಬಿಸ್ನೆಸ್ ಬಂದು. 10 ವರ್ಷ ಕೆಳಗೆ ಅವ್ರು ಯಾವ ಲೆವೆಲ್ ರೀಚ್ ಆಗಿದ್ರು ಅಂದ್ರೆ ಕಂಪ್ಲೀಟ್ಲಿ ನೆಗೆಟಿವ್ ಆಗ್ಬಿಟ್ಟಿದ್ರು. ಮೋದಿ ಕೇರ್ ನನಗೆ ಬೇಡ, ಸವಾಸನೆ ಬೇಡ, ನಾನು ಮೋದಿ ಕೇರ್ ಬಿಡ್ತೀನಿ ಅಂತ ಹೇಳಿ. ನಾನ್ ಸ್ಟ್ಯಾಂಡ್ ತಗೊಂಡೆ. ಅವ್ರಿಗೆ ಹೇಳಿದ್ದಷ್ಟೇ, ಒಂದು ಟ್ರೈನಿಂಗ್ ಆಗೋದಿತ್ತು ಅಂಬೇಡ್ಕರ್ ಭವನದಲ್ಲಿ, ಮಿರಾಕಲ್ ಚಂದ್ರು ಅವರ ಟ್ರೈನಿಂಗ್. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನೀವು ಬಿಸ್ನೆಸ್ ಬಿಟ್ರು ಪರವಾಗಿಲ್ಲ, ಆದ್ರೆ ನನ್ನ ರಿಕ್ವೆಸ್ಟ್ಗೋಸ್ಕರ ಒಂದು ಟ್ರೈನಿಂಗ್ ಬಂದ್ಬಿಟ್ಟು ನೀವು ಬಿಸ್ನೆಸ್ ಅನ್ನು ಬಿಡಿ ಅಂತ ಹೇಳಿದೆ. ನನ್ನ ಮೇಲೆ ಕೇಳಕ್ಕೆ ಹೋಗಲ್ಲ ನಿಮಗೆ, ಅದೊಂದು ಟ್ರೈನಿಂಗ್ ನೀವು ಬರಲೇಬೇಕು. ನನ್ನ ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ನಾನು ಆಸ್ ಅ ಬ್ರದರ್, ಆಸ್ ಅನ್ ಅಪ್ಲೈನ್ ಆಗಿ ಹೇಳ್ತಾ ಇದ್ದೀನಿ, ಬಿಸ್ನೆಸ್ಗೋಸ್ಕರ ಕರಿತಾ ಇಲ್ಲ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಇದೆ, ನೀವು ಬಂದು ಹೋಗಿ ಅಂತ ಹೇಳಿದೆ. ಚಂದ್ರು ಅವರ ಟ್ರೈನಿಂಗ್ಗೆ ನನ್ನ ಮಾತಿ ಬೆಲೆ ಕೊಟ್ಟು ಬಂದ್ರು. ಚಂದ್ರು ಅವರ ಹೋರಾಟ, ಚಂದ್ರು ಅವರ ಸ್ಟ್ರಗಲ್ಲು, ಅವಮಾನ, ಸೋಲು, ಪೆಟ್ಟುಗಳು ಎಲ್ಲದನ್ನೂ ಸಹಿಸ್ಕೊಂಡು ಯಾವ ತರ ಗೆದ್ರು, ಬೆಳೆದ್ರು, ಸಾಧನೆ ಮಾಡಿದ್ರು, ಅದನ್ನೆಲ್ಲಾ ಕೇಳಿಸ್ಕೊಂಡು ಮುರುಗೇಶ್ ಬಳಿಗಾರ್ ಕಣ್ಣೀರ್ ಹಾಕಿದ್ರು. ಅವ್ರು ಡಿಸೈಡ್ ಮಾಡಿದ್ರು, ಇಲ್ಲ ಸರ್, ನಂದೇ ತಪ್ಪಿದೆ, ನಾನೇ ಎಲ್ಲೋ ಈಗೋ ಇಟ್ಕೊಂಡಿದ್ದೀನಿ, ನಾನೇ ಲೀಡರ್ ಆಗಿಲ್ಲ, ನಾನೇ ಎಜುಕೇಶನ್ಗೆ ನಾನು ಸ್ಟ್ರಾಂಗ್ ಆಗಿಲ್ಲ, ನಾನು ಇನ್ನು ಮುಂದೆ ಮೋದಿ ಕೇರ್ ಬಿಡಲ್ಲ, ಒಳ್ಳೆ ಕೆಲಸ ಮಾಡಿದೀನಿ, ನನಗೆ ಪುನರ್ಜೀವನ ಕೊಟ್ಟಿದ್ದೀರಾ, ನೀವು ನನಗೆ ಫಾಲೋ ಅಪ್ ಮಾಡಿದ್ರೆ ನಾನು ಬರ್ತಿದ್ದಿಲ್ಲ. ವಾಪಸ್ ಹೋಗಿ ಬಿಸ್ನೆಸ್ ಅನ್ನ ಕಟ್ಟಿದ್ರು. ಅವರು 2ನೇ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಟೀಮ್ ಅಲ್ಲಿ 10 ಜನ ಮಿಲಿಯನಿಯರ್ ಬಂದ್ರು, 15 ಜನ ಕಾರ್ ತಗೊಂಡ್ರು. ಹಂಗೆ ಒಬ್ಬೊಬ್ರು ಕೂಡ ನಾವು ಸ್ಟ್ಯಾಂಡ್ ತಗೊಳ್ಳೋದ್ರಿಂದ ದೊಡ್ಡ ರೆವಲ್ಯೂಷನ್ ಆಗುತ್ತೆ. ನೀವೆಲ್ಲೋ ಯಾರಿಗೋ ಸ್ಟ್ಯಾಂಡ್ ತಗೊಂಡಿರ್ತೀರಾ, ಅವರು ಆತ್ಮಹತ್ಯೆ ಮಾಡ್ಕೋಬೇಕಾಗಿರೋರು ಮತ್ತೆ ಬದುಕಿ ಬಾಳಿರ್ತಾರ ಅವ್ರು. ನೀವ್ ಯಾರಿಗೋ ಸ್ಟ್ಯಾಂಡ್ ತಗೊಂಡಿರ್ತೀರಾ, ಅವ್ರು ಡೈವರ್ಸ್ ಆಗ್ಬೇಕಾದವರು ಡೈವರ್ಸ್ ಆಗ್ದಲೇ ಒಳ್ಳೆ ಜೀವನ ಮಾಡ್ತಾ ಇರ್ತಾರೆ. ಬಿಸ್ನೆಸ್ ಅನ್ನ ಬಿಡಕ್ ಕೊಟ್ಟಿರೋರ್ಗು ನೀವು ಆತರ ಸ್ಟ್ಯಾಂಡ್ ತಗೋಬೇಕು. ಮೋದಿ ಕೇರ್ ಬಿಟ್ಟು ಹೊರಗಡೆ ಹೋಗಿರ್ತಾರೆ, ವಾಪಸ್ ಕರ್ಕೊಂಡ್ ಬನ್ನಿ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 3 ಸಲ ನೆಗೆಟಿವ್ ಆದವ್ರನ್ನ ವಾಪಸ್ ಕರ್ಕೊಂಡ್ ಬಂದಿದೀವಿ, ಸಾಧನೆ ಮಾಡಿಸ್ತೀವಿ. 4 ಸಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ 7 ಸಲ ನೆಗೆಟಿವ್ ಆಗಿರೋ ವ್ಯಕ್ತಿ ಕರ್ಕೊಂಡ್ ಬಂದಿದೀವಿ, 8ನೇ ಸಲ ಅವರು ಸಾಧನೆ ಮಾಡಿದ್ದಾರೆ. ಆ ತರ ನೀವೆಲ್ಲರೂ ಕೂಡ ಅಷ್ಟೇನೆ, ನೀವು ಬೇರೆ ಯಾರೆಲ್ಲ ಹೊರಗಡೆ ಇದ್ದಾರೆ ಅವ್ರಿಗೆಲ್ರಿಗೂ ಸ್ಟ್ಯಾಂಡ್ ತಗೋಬೇಕು, ಅವ್ರನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು, ವಾಪಸ್ ಕರ್ಕೊಂಡ್ ಬಂದು ಬಲಿಷ್ಠವಾಗಿ ನಿಲ್ಲಿಸ್ಬೇಕು. ನಮ್ಮ ಜೀವನ ಸಾರ್ಥಕತೆ ಆಗೋದು ಯಾವಾಗ ಅಂತ ಹೇಳಿದ್ರೆ, ನಾವು ಅನ್ಕೊಂಡಿದ್ದು ಏನು ಅಂದ್ರೆ, ಸಾರಿಕಾ ಮೇಡಮ್ ಆ ತರ ಕಷ್ಟದಲ್ಲಿ ಇದ್ದಾಗ, ಇವನ್ ಮಂಜುಳಾ ಮೇಡಮ್, ಶಾರದಾ ಮೇಡಮ್ ಎಲ್ರಿಗೂ ಕಷ್ಟ ಇತ್ತು, ಎಲ್ರು ಚೆನ್ನಾಗಿದ್ದಾರೆ ಈಗ. ಇವ್ರೆಲ್ಲರ ಜೀವನ ನಮ್ ಕಣ್ಣೆದುರುಗಡೆ ಬರ್ತಾ ಇತ್ತು. ನೀವಷ್ಟೇ ಅಲ್ಲ, ನಿಮಗಿಂತನೂ ವರ್ಸ್ಟ್ ಸಿಚುಯೇಷನ್ ನಮ್ಮ ಸೈಡ್ ಲೈನ್ ಗೋಪಿ ಆಗಿರ್ಬೋದು, ಕೇರ್ಪೇಟೆ ಯೋಗೀಶ್ ಆಗಿರ್ಬೋದು, ಗೋವಿಂದರಾಜು ಆಗಿರ್ಬೋದು, ರಾಮಮೂರ್ತಿ ಆಗಿರ್ಬೋದು, ಇವ್ರೆಲ್ಲರ ಜೀವನ ರಕ್ತ ಕಣ್ಣೀರಾಗಿತ್ತು. ಅದು ನಮಗ್ ಖುಷಿ ಕೊಡ್ತಿದ್ದಿಲ್ಲ. ನಾವ್ ಅನ್ಕೊಂಡಿದ್ದೇನು ಅಂದ್ರೆ, ಅವರ ಜೀವನ ನನ್ ಜೀವನ, ಅವ್ರ ಕಷ್ಟ ನನ್ ಕಷ್ಟ, ಅವ್ರ ಸಾಲ ನನ್ ಸಾಲ, ಅವ್ರ ಸೋಲು ನನ್ ಸೋಲು ಅಂತ ಅನ್ಕೊಂಡಿದ್ದು. ನಾವ್ ಅನ್ಕೊಂಡಿದ್ದು ಇಷ್ಟೇನೆ. ಇವ್ರು ಅಚೀವ್ ಆಗದೆ ಇದ್ರೆ, ಇಷ್ಟು ಹೆಸರುಗಳಿಂದಲ್ಲ, ಇವ್ರು ಅಚೀವ್ ಆಗಿಲ್ಲ ಅಂದ್ರೆ ನಮಗೆ ಅನ್ನ ಹೊಟ್ಟೆಗತ್ತಲ್ಲ. ಇವ್ರು ಅಚೀವ್ ಆಗಿಲ್ಲ ಅಂದ್ರೆ ನನ್ನ BMW ಕಾರಿಗೆ ಏನು ಬೆಲೆ ಇಲ್ಲ. ಇವ್ರು ಅಚೀವ್ ಮಾಡಿಲ್ಲ ಅಂತ ಹೇಳಿದ್ರೆ, ನನಗಿಷ್ಟು ಗೌರವ ಸಂಪಾದನೆ ಮಾಡಿದ್ದೀನಲ್ಲ, ಇಷ್ಟು ಸ್ಥಾನಮಾನ ಸಿಕ್ಕಿದೆಯಲ್ಲ, ಅದಕ್ಕೆ ಏನು ಬೆಲೆ ಇಲ್ಲ. ನಾವೇನು ಆಸ್ತಿ ಮಾಡಿದೀವಿ, 7 ಕೋಟಿ ಸೈಟ್ ತಗೊಂಡ್ವಿ, ಅದು ಝೀರೋ. ಅದು ಈ ತರ ಅನ್ಕೊಂಡು ನಾವು ಬಿಸ್ನೆಸ್ ಅನ್ನ ಮಾಡ್ತಾ ಇದೀವಿ ಹೊರತು, ನಾವು ಕಂಫರ್ಟ್ ಝೋನ್ ಇರೋದಾಗಿದ್ರೆ ನಾವು ರಿಟೈರ್ಡ್ ಆಗ್ಬೋದು. ನಮಗೇನಪ್ಪ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ, ಒಂದೊಂದು ಲೆಗ್ಗಲ್ಲಿ ಕೋಟಿಗಟ್ಟಲೆ ಬಿಸ್ನೆಸ್ ಬರ್ತಾ ಇದೆ, ಆ ತರ ಯಾವತ್ತೂ ಯೋಚನೆ ಮಾಡ್ತಾ ಇಲ್ಲ. ಯಾಕಂದ್ರೆ ನಾನು ಕಷ್ಟದಿಂದಾನೇ ಬಂದಿರೋದು.
ಎಲ್ಲರ ಕಷ್ಟ ನೋಡಕ್ ಆಗ್ತಾ ಇಲ್ಲ. ಎಲ್ಲರನ್ನ ಬೆಳೆಸಿ ನಾವು ಬೆಳಿಬೇಕು ಅಂತ ಈ ಬಿಸ್ನೆಸ್ ಅಲ್ಲಿ ನಾವು ನಿಂತ್ಕೊಂಡಿದ್ವಿ. ಅದಕ್ಕೋಸ್ಕರ ನೀವು ಅಷ್ಟೇ ನಿಮ್ ಟೀಮಲ್ಲಿ ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಅವ್ರನ್ನ ವಾಪಸ್ ಕರ್ಕೊಂಡ್ ಬನ್ನಿ. ಅವ್ರೆಲ್ರಿಗೂ ಸ್ಟ್ಯಾಂಡ್ ತಗೊಳ್ಳಿ. ನೀವೆಲ್ಲರೂ ಕೂಡ ಮರಳಿ ಮನೆಗೆ ಗರ್ ವಾಪಸಿ ಯೋಜನಾ ಅಂತೇಳಿ ಸಮೀರ್ ಸರ್ ಇದನ್ನೇ ನಮಗೆ ಕರೆ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಅವ್ರ ಜೊತೆ ನೀವು ಕನೆಕ್ಟ್ ಆಗಿ ಮನೆಗಳಿಗೆ ಹೋಗಿ. ನಮ್ಮ ಮಂಜಣ್ಣ, ಹರಿಹರ ಮಂಜಣ್ಣ ಈ ಕೆಲಸ ಮಾಡ್ತಾ ಇದ್ದಾರೆ. ಕೊಟ್ರೇಶು, ರವಿ ಕುಲಕರ್ಣಿ ಮತ್ತೆ ಅಲ್ಲಿನ ಲೀಡರ್ಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ 3 ಜನ 4 ಜನ ಸೇರಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಮನೆಗೆ ಹೋಗ್ಬಿಟ್ಟು ಹಳೆ ಪ್ಲಾನ್ ಅಲ್ಲಿ ಏನ್ ಚಾಲೆಂಜ್ ಇತ್ತು, ಯಾಕೆ ಅವ್ರು ಬಿಟ್ಟು ಹೋದ್ರು, ಅದಕ್ಕೆ ಇವ್ರು ಸಾರಿ ಕೇಳಿ ಅವ್ರಿಗೆ ಹೊಸ ಪ್ಲಾನ್ ಬಗ್ಗೆ ಹೇಳಿ ವಾಪಸ್ ಕರ್ಕೊಂಡ್ ಬರ್ತಾ ಇದ್ದಾರೆ. ಅವ್ರೆಲ್ಲರೂ ಸ್ವಾಗತ ಕೋರ್ತಾ ಇದ್ದಾರೆ. ನಮ್ಮ ಮನೆಗೆ ಬಂದಿರೋದು ಬಹಳ ಖುಷಿ ಆಯ್ತು. ಇಷ್ಟು ಗ್ಯಾಪ್ ಆದ ನಂತರ ನೀವು ಬಂದಿದ್ದೀರಾ, ಇಷ್ಟೊಂದು ಚೆನ್ನಾಗಿದೆಯಾ ಮೋದಿ ಕೇರು, ಖಂಡಿತ ನಾನು ಮಾಡ್ತೀನಿ ಅಂತ ವಾಪಸ್ ಬರ್ತಾ ಇದ್ದಾರೆ. ಅಂದ್ರೆ ಇವತ್ತಿನ ಸಿಚುವೇಶನ್ ಅಲ್ಲಿ ಮೋದಿ ಕೇರ್ ಅವಕಾಶ ಎಲ್ರಿಗೂ ಜನಕ್ಕೆ ಬೇಕಾಗಿದೆ. ಮೋದಿ ಕೇರ್ಗೆ ಜನ ಬೇಕಾಗಿಲ್ಲ, ಜನಕ್ಕೆ ಮೋದಿ ಕೇರ್ ಬೇಕಾಗಿದೆ. ಜನಕ್ಕೆ ಮೋದಿ ಕೇರ್ ಪ್ರಾಡಕ್ಟ್ ಬೇಕಾಗಿದೆ, ಮೋದಿ ಕೇರ್ ಶಿಕ್ಷಣ ಬೇಕಾಗಿದೆ. ಮೋದಿ ಕೇರ್ ನಲ್ಲಿ ಸಿಗ್ತಕ್ಕಂತಹ ಎಜುಕೇಶನ್ ತುಂಬಾ ಅವಶ್ಯಕತೆ ಇದೆ. ಇವತ್ತು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಎಲ್ರಿಗೂ ಬೇಕಾಗಿದೆ. ಒಂದು ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಡಿಪೆಂಡ್ ಆಗಿ ಯಾರು ಬೆಳೆಯಕ್ಕಾಗಲ್ಲ. ವರ್ಷಕ್ಕೆ 2 ಸಲ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ. ರೇಷನ್ ಆಗಿರ್ಬೋದು, ಹಣ್ಣು ತರಕಾರಿ ಆಗಿರ್ಬೋದು, ಒಂದು ಸ್ಕೂಲ್ ಡೊನೇಷನ್ ಆಗಿರ್ಬೋದು, ಫೀಸ್ ಆಗಿರ್ಬೋದು, ಪೆಟ್ರೋಲ್ ರೇಟ್ ಆಗಿರ್ಬೋದು, ಪ್ರತಿಯೊಂದರ ಬೆಲೆ, ಕರೆಂಟ್ ಬೆಲೆ, ವಾಟರ್ ಬೆಲೆ, ಹಾಲು, ಎಲ್ಲ ದವಸ ಧಾನ್ಯ ಬೆಲೆ ಆಕಾಶಕ್ಕೆ ಹೋಗ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ನಾವು ಏನೇ ಹೊರಗಡೆ ನಾವು ಸ್ಟ್ರೈಕ್ ಮಾಡ್ತೀವಿ ಅಂದ್ರೆ ಕೂಡ ಆ ರೇಟ್ ಅನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸರ್ಕಾರನೂ ಏನೂ ಮಾಡಕ್ಕಾಗಲ್ಲ. ಹಣದುಬ್ಬರ ತುಂಬಾ ಜಾಸ್ತಿ ಆಗ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ಎಲ್ಲರಿಗೂ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಮೋದಿ ಕೇರ್ ಪ್ರಾಡಕ್ಟ್ ಮಾತ್ರ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನಾನು ಮೊನ್ನೆ ಟ್ರೈನಿಂಗ್ ಕೊಟ್ಟೆ 1 ತಿಂಗಳ ಕೆಳಗಡೆ, ಸಂಡೇ ಟ್ರೈನಿಂಗ್. ಆ ಟ್ರೈನಿಂಗ್ ವಿಡಿಯೋ ಇದೆ, ನೋಡಿ ಗೊತ್ತಾಗುತ್ತೆ ನಿಮಗೆ. ಕಲೆಕ್ಷನ್ ಮಾಡಿದ್ದೀನಿ ಪೇಪರ್ ಆರ್ಟಿಕಲ್. 1 ವಾರದ ಪೇಪರ್ ಓಪನ್ ಮಾಡಿದೆ ನಾನು, ವಿಶ್ವವಾಣಿ. ಸುಮಾರು 20 ಆರ್ಟಿಕಲ್ ಫೋಟೋ ಹೊಡೆದೆ ನಾನು. ಅಲ್ಲಿ ಏನಿದೆ ಗೊತ್ತಾ? ಓಕೆ, ರೇಷನ್ ಬೆಲೆ ಇಷ್ಟಿತ್ತು, ಇಷ್ಟಾಯ್ತು. ಕರೆಂಟ್ ಬೆಲೆ ಇಷ್ಟೊಂದು ಜಾಸ್ತಿ ಆಯ್ತು. ವಾಟರ್ ಬಿಲ್ ಇಷ್ಟೊಂದು ಜಾಸ್ತಿ ಆಯ್ತು. ಪ್ರತಿಯೊಂದ್ರದ್ದು ಸ್ಕೂಲ್ ಫೀಸ್ ಇಷ್ಟೊಂದು ಜಾಸ್ತಿ ಆಗಿದೆ. ಹಾಸ್ಪಿಟಲ್ ಖರ್ಚು ಇಷ್ಟೊಂದು ಜಾಸ್ತಿ ಆಗಿದೆ. ಪೆಟ್ರೋಲ್ ರೇಟ್ ಇಷ್ಟೊಂದು ಜಾಸ್ತಿ ಆಗಿದೆ. ಅಂದ್ರೆ ಎಲ್ಲ ಮನೆ ಬಾಡಿಗೆ ಎಲ್ಲದೂ ರೇಟ್ ಜಾಸ್ತಿ ಆಗ್ತಿದೆ. ಓಕೆ, ಮೋದಿಗೆ ಪ್ರಾಡಕ್ಟ್ ಮಾತ್ರ ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ ರೇಟ್ ಜಾಸ್ತಿ ಆದಾಗ ಎಲ್ಲ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ಮೋದಿ ಕೇಳಿ ಪ್ರಾಡಕ್ಟ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ ಇಲ್ಲಿ DP ರೇಟು ಜಾಸ್ತಿ ಏನಾಗಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ. BV ಕೊಡ್ಬೇಕು, ಅದಕ್ಕೆ ಚೆಕ್ ಕೊಡ್ಬೇಕು, ಲಾಯಲ್ಟಿ ಎಕ್ಸ್ಟ್ರಾ ಕೊಡ್ಬೇಕು, ರೀಪರ್ಚೇಸ್ ಜಾಸ್ತಿ ಕೊಡ್ಬೇಕು. ಇದೆಲ್ಲ ಇದ್ದಾಗ ಪ್ರಾಡಕ್ಟ್ ರೇಟ್ ಜಾಸ್ತಿ ಆಯ್ತು ಅಂತ ಅನ್ಸೋದೇ ಇಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಪ್ರಾಡಕ್ಟ್ ರೇಟ್ ಹೊರಗಡೆ ಜಾಸ್ತಿ ಆಗ್ತಿದೆ ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ ಎಲ್ಲರೂ ಕೂಡ ದುಡಿಮೆ ಎಕ್ಸ್ಟ್ರಾ ಮಾಡ್ಕೋಬೇಕು. ಎಲ್ಲರೂ ಎಕ್ಸ್ಟ್ರಾ ದುಡಿಮೆ ಮಾಡಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ಎಕ್ಸ್ಟ್ರಾ ದುಡಿಮೆ ಮಾಡದೇ ಇದ್ರೆ ಒಂದ್ ಸೋರ್ಸ್ ಆಫ್ ಇನ್ಕಮ್ ಡಿಪೆಂಡ್ ಆಗೋದು ಒಂಟಿಗಾಲಲ್ಲಿ ನಡೆದಂಗೆ. ಒಂಟಿಗಾಲಲ್ಲಿ ನಡೆಯಕ್ ಆಗೋದಿಲ್ಲ. ಈ ತರ ಪರಿಸ್ಥಿತಿನಲ್ಲಿ ಎಲ್ಲರೂ ಕೂಡ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಕಡೆ ಹೋಗ್ಲೇಬೇಕಾಗಿದೆ. ಜನಕ್ಕೆ ಅವಕಾಶ ಬೇಕಾಗಿದೆ. ಇಂಡಿಯಾದಲ್ಲಿ ಎಕನಾಮಿಕ್ ಟೈಮ್ಸ್ ಅವರು ಸರ್ವೆ ಮಾಡಿದ್ದಾರೆ, 65% ಜನಕ್ಕೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಸಂಪಾದನೆ ಮಾಡತಕ್ಕಂಥ ಬಿಸ್ನೆಸ್ ಬೇಕಾಗಿದೆ, ಜಾಬ್ ಬೇಕಾಗಿದೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ದೇ ಮೋದಿ ಕೇರ್ ಅಲ್ಲಿ ಅವಕಾಶ ಕೊಡ್ತಾ ಇದೀವಿ. ಎಲ್ಲ ಅಷ್ಟೈಶ್ವರ್ಯ ಸಂಪಾದನೆ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ ಮೋದಿ ಕೇರ್ ಅಲ್ಲಿ. ಎಂತೆಂಥವ್ರೆಲ್ಲ ಗೆದ್ದಿದ್ದಾರೆ, ಬೆಳೆದಿದ್ದಾರೆ, ಸಾಧನೆ ಮಾಡಿದ್ದಾರೆ. IAS ಆಫೀಸರ್ ಇಂದ ಹಿಡಿದು ಸೆಲೆಬ್ರಿಟಿಗಳಿಂದ ಹಿಡಿದು ಡಾಕ್ಟರ್, ಇಂಜಿನಿಯರ್, ಕೂಲಿ ಮಾಡೋರು, ತರಕಾರಿ ಮಾರೋರು, ಆಟೋ ಡ್ರೈವರು, ಹೌಸ್ ವೈಫ್, ಸ್ಟೂಡೆಂಟ್ಸ್ ಎಲ್ಲರೂ ತುಂಬಾ ಬೆಳೀತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಬರೋಣ ಬಿಸ್ನೆಸ್ಗೆ. ಟೀಮ್ ಜಾಸ್ತಿ ಮಾಡ್ತಾ ಹೋಗೋಣ. 4 ಲೆಗ್ಗೆ ಬೇಕಾಗಿದ್ರು ಕೂಡ ಎಕ್ಸ್ಟ್ರಾ ಲೆಗ್ ಏನಿದೆ ಅದನ್ನ ಫೋಲ್ಡ್ ಮಾಡ್ಬೋದು ನೀವು. 2 ತಿಂಗಳು ಆದ ನಂತರ ಎಕ್ಸಿಸ್ಟಿಂಗ್ ಲೆಗ್ಗಿಗೆ ಫೋಲ್ಡ್ ಕೊಡ್ತಾರೆ. ಯಾರ್ದೆಲ್ಲ 5 ಲೆಗ್, 6 ಲೆಗ್, 8 ಲೆಗ್, 10 ಲೆಗ್ ಇದೆ ಅದನ್ನೆಲ್ಲ ಫೋಲ್ಡ್ ಮಾಡಕ್ಕೆ ಚಾನ್ಸ್ ಕೊಡ್ತಾರೆ ಮೋದಿ ಕೇರ್. ಈಗ ತಲೆಕ್ಷನ್ ಮಾಡ್ಕೋಬೇಡಿ, ಅವ್ರನ್ನೂ ಬೆಳೆಸಿ, ಇವ್ರನ್ನೂ ಬೆಳೆಸಿ. ಹೊಸದಾಗಿ ಏನ್ ಸ್ಪಾನ್ಸರ್ ಮಾಡ್ತಿದ್ದೀರಾ ನೀವು, ಕೆಳಗಡೆ ಸ್ಪಾನ್ಸರ್ ಮಾಡ್ಬೇಕೀಗ. ನಿಮ್ದು 9ನೇ ಲೆಗ್, 10ನೇ ಲೆಗ್ ಸ್ಪಾನ್ಸರ್ ಮಾಡ್ಬೇಕು ಅನ್ಕೊಳ್ಳಿ. ಅಥವಾ ಹೊಸಬ್ರು ಅವ್ರದ್ದು 4 ಲೆಗ್ ಇದೆ, 5ನೇ ಲೆಗ್ ಅನ್ನ ಸ್ಪಾನ್ಸರ್ ಮಾಡ್ಬೇಕು ಅಂದ್ರೆ 5ನೇದು ಫ್ರಂಟ್ ಲೈನ್ ಮಾಡಕ್ ಬರಲ್ಲ. ಫ್ರಂಟ್ ಲೈನ್ ಮಾಡ್ತೀರಾ, ಆದ್ರೆ ಸ್ಪಿಲ್ ಕೆಳಗೆ ಹೋಗುತ್ತೆ. ಈ ತರ ನಿಮ್ಗೆ ಯಾರಿಗೆ ಡಿಸರ್ವ್ ಇದೆ, ಯಾರು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ, ಯಾರು ಕಮಿಟ್ಮೆಂಟ್ ಕೊಡೋಗಳಿದ್ದಾರೆ ಅವ್ರಿಗೆ ನೀವು ಕೊಡಿ. ಆತರ ನೀವು ಅವ್ರನ್ನ ಸ್ಪಾನ್ಸರ್ ಮಾಡ್ತಾ ಹೋಗಿ. ಫ್ಯಾಮಿಲಿ ಟ್ರೀ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಫ್ಯಾಮಿಲಿ ಟ್ರೀ ಅಂದ್ರೆ ಗಂಡ ಜಾಯ್ನ್ ಆಗಿದ್ರೆ ಹೆಂಡತಿ ಮತ್ತೆ ಜಾಯ್ನ್ ಮಾಡ್ಸಕೋಬೇಡಿ. ಹೆಂಡತಿ ಜಾಯ್ನ್ ಆಗಿದ್ರೆ ಗಂಡ ಮತ್ತೆ MC ನಂಬರ್ ತಗೊಳಕ್ಕೆ ಅಲೋ ಇಲ್ಲ. ಆದ್ರೆ ಬ್ಲಡ್ ರಿಲೇಷನ್ ಅನ್ನ ಇನ್ನೊಂದು ಜಾಯಿನ್ ಮಾಡಿಸ್ಬೋದು ನೀವು. ನಿಮ್ ಬ್ರದರು, ಸಿಸ್ಟರು, ಫಾದರು, ಮದರು, ತಂದೆ ತಾಯಿ, ಅತ್ತೆ ಮಾವ, ಬ್ಲಡ್ ರಿಲೇಷನ್ ಅನ್ನ ನಿಮ್ನ 4ನೇ ಲೆಗ್ ಫ್ರಂಟ್ ಲೈನ್ ಅಥವಾ ಫಸ್ಟ್ ಲೈನ್ ಫ್ರಂಟ್ ಲೈನ್ ಆಗಿ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಅವಾಗೇನಾಗುತ್ತೆ, ಎನಿವೇ ನಿಮ್ 4 ಲೆಗ್ ಬೇಕು. ಒಂದು ಫ್ಯಾಮಿಲಿ ಮಾಡ್ಕೊಂಡ್ಬಿಟ್ರೆ ಆ ಲೆಗ್ ಅನ್ನ ಬೆಳೆಸಿದ್ರೆ ಡಬಲ್ ಇನ್ಕಮ್ ಇದೆ ನಿಮಗೆ. ಅಲ್ಲೂ ಇನ್ಕಮ್ ಬರುತ್ತೆ, ಫ್ರಂಟ್ ಲೈನ್ಗೆ ನಿಮಗೂ ಇನ್ಕಮ್ ಬರುತ್ತೆ, ನಿಮ್ದೇ ಆಗಿರುತ್ತೆ ಫ್ಯಾಮಿಲಿ. ಇನ್ನೊಂದು 3 ಲೆಗ್ ಬೆಳೆಸಿ ನೀವು. ಮತ್ತೆ ಹೊಸ ಲೆಗ್ ಸ್ಪಾನ್ಸರ್ ಮಾಡಿರ್ತೀರಲ್ವಾ ಫ್ಯಾಮಿಲಿ, ಅಲ್ಲಿ 4 ಮಾಡ್ಬೇಕು, ತೊಂದ್ರೆ ಇಲ್ಲ. 10, 20, 30 ಮಾಡಿದವರಿಗೆ 7 ಮಾಡಕ್ಕಾಗಲ್ವಾ? 7 ಟೀಮ್ ಅನ್ನ ಕಟ್ಟಿದ್ರೆ, 7 ಫ್ರಂಟ್ ಲೈನ್ ಮಾಡಿದ್ರೆ ಡಬಲ್ ಇನ್ಕಮ್ ಬರುತ್ತೆ ನಿಮಗೆ. ಎಲ್ಲಾ ಪ್ರಮೋಷನ್ ಆಗ್ತಾ ಹೋಗುತ್ತೆ ನಿಮಗೆ. ಹಾಗಾಗಿ ಪ್ರತಿ ಟೈಟಲ್ ಕೂಡ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ, ಯಾರು ಬ್ಲಾಕ್ ಮೇಲ್ ಮಾಡೋ ಅವಶ್ಯಕತೆ ಇಲ್ಲ. 4 ಟೈಟ್ಲ್ ಬರ್ಲಿಕ್ಕೆ 2 ಟೈಟ್ಲ್ ಇಂದ 2 ಲೆಗ್ ಇಂದ 2 ಟೈಟ್ಲ್ ಬೇಕು. 2 ವಾಲ್ಯೂಮ್ ಬಂದ್ರು ಕೂಡ ಅಚೀವ್ಮೆಂಟ್ ಆಗುತ್ತೆ. ಆ ತರ ಡಿಸೈನ್ ಮಾಡಿದ್ದಾರೆ ಈ ಪ್ಲಾನ್ ಅನ್ನ. ಎಷ್ಟು ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ದೊಡ್ಡ ನೆಟ್ವರ್ಕರ್ಗಳು ಈ ಪ್ಲಾನ್ ಅರ್ಥ ಮಾಡ್ಕೊಂಡು ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಈಗ ಬಂದಿದೆ ಮೋದಿ ಕೇರ್ ನಲ್ಲಿ ತುಂಬಾ ದೊಡ್ಡ ರೆವಲ್ಯೂಷನ್ ಆಗ್ತಕ್ಕಂಥ ಒಂದು ಟೈಮ್.
ಈಗ ಲೇಟ್ ಮಾಡ್ಕೋಬೇಡಿ, ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಲೇಟ್ ಮಾಡಿದ್ರೆ ಟೀಮ್ ನ ಕಳ್ಕೋತೀರಾ. ವೀಕ್ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾರೆಲ್ಲ ವೀಕ್ ಆಗಿ ಬಿಟ್ಟು ಹೋಗ್ತಾರೆ, ನೆಕ್ಸ್ಟ್ ಅವ್ರು ಬೇರೆ ಟೀಮಲ್ಲಿ ಬರ್ತಾರೆ. ಅಗ್ರೆಸಿವ್ ಇದಾರಲ್ವ ಕೆಲವರು, ಆ ಟೀಮಲ್ಲಿ ಬರ್ತಾರೆ. ಈಗ ಇನ್ನೊಂದು ಪಾಲಿಸಿ ಚೇಂಜ್ ಆಗಿದೆ. ಯಾರೆಲ್ಲ 6 ತಿಂಗಳಲ್ಲಿ ಬಿಸ್ನೆಸ್ ಮಾಡಿಲ್ಲ, ಪರ್ಚೇಸ್ ಮಾಡಿಲ್ಲ, ಅವ್ರದ್ದು ನಂಬರ್ ಬ್ಲಾಕ್ ಆಗುತ್ತೆ. ಫ್ರೀ ಆಗ್ಬಿಡ್ತಾರೆ ಅವರು. ಓಕೆ, ಯಾರ್ದಾದ್ರು ಕೆಳಗೆ ಜಾಯ್ನ್ ಆಗ್ಬೋದು, ಒಂದು ವೇಟಿಂಗ್ ಪೀರಿಯಡ್ ಇದೆ, ಆಮೇಲೆ ಜಾಯ್ನ್ ಆಗ್ಬೋದು. ಅಥವಾ ಯಾರ್ದೆಲ್ಲ ಈ 3 ತಿಂಗಳಲ್ಲಿ 50 PV ಆಗಿಲ್ಲ ಅಂದ್ರೆ ಕ್ಯುಮ್ಯುಲೇಟಿವ್ ಆಗಿ ಅವ್ರದ್ದು ನಂಬರ್ ಬ್ಲಾಕ್ ಆಗುತ್ತೆ. ಅದಕ್ಕೋಸ್ಕರ ಹುಡುಕಿ ಅವ್ರನ್ನ ಆಕ್ಟಿವೇಟ್ ಮಾಡಿ. ಯಾಕಂದ್ರೆ ಯಾವ ಟೈಮಲ್ಲಿ ಮೋದಿ ಕೇರ್ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅವ್ರ ಟೀಮ್ ಹೇಳಕ್ಕಾಗಲ್ಲ. ಮೋದಿ ಕೇರ್ ಬೆಳೆದೇ ಬೆಳೀತದೆ. MCA ನಂಬರ್ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಚಿನ್ನ ವಜ್ರ ಬೆಲೆ ಬೆಳ್ತಾ ಇದೆ. ಓಕೆ, BDS ಸೈಟ್ ಇದ್ದಾಗೆ ಮೋದಿ ಕೇರ್ದು ಒಂದು ಆಪರ್ಚುನಿಟಿ ಏನಿದೆ ಇವಾಗ, ಆರ್ಡಿನರಿ ಅಲ್ಲ ಇದು, ರೆವಿನ್ಯೂ ಸೈಟ್ ಅಲ್ಲ ಇದು, ಬಿ ಖಾತಾ ಅಲ್ಲ. ಓಕೆ, ನಿಮಗೆ ಒಳ್ಳೆ ಒಂದು ಹೈಟೆಕ್ ಏರಿಯಾದಲ್ಲಿ ಜಯನಗರದಲ್ಲೋ, ಸದಾಶಿವ ನಗರದಲ್ಲೋ, JP ನಗರದಲ್ಲೋ ಸೈಟ್ ತಗೊಂಡಂಗೆ, ಸೈಟ್ ತಗೊಂಡು ಫೌಂಡೇಶನ್ ಮಾಡ್ದಂಗೆ. ಹಾಗಾಗಿ ನೀವು ಡೆಪ್ತ್ ಅಲ್ಲಿ ಸ್ಪಿಲ್ ಓವರ್ ಕೊಡಿ. ಡೆಪ್ತ್ ಅಲ್ಲಿ ಸ್ಪಿಲ್ ಓವರ್ ಕೊಟ್ಟಾಗ 6ನೇ ಡೀಪು, 8ನೇ ಡೀಪು, 9ನೇ ಡೀಪು, ಮೇಲ್ಗಡೆ ಎಲ್ರಿಗೂ ಕೂಡ ಫೈರ್ ಆಗುತ್ತೆ. ಮೇಲ್ಗಡೆ ಎಲ್ರಿಗೂ ಕೂಡ ವಾಲ್ಯೂಮ್ ಬರ್ತದೆ, ಟೈಟ್ಲು ಬರ್ತದೆ. ಅವ್ರೆಲ್ರಿಗೂ ಇನ್ಸ್ಪೈರ್ ಮಾಡಿ 2ನೇ ಲೆಗ್ಗು, 3ನೇ ಲೆಗ್ಗು, 4ನೇ ಲೆಗ್ಗು ಬಿಲ್ಡ್ ಮಾಡ್ಲಿಕ್ಕೆ ನೀವು ಮೋಟಿವೇಟ್ ಮಾಡಿ. ನೀವೇನು ಸ್ಪಾನ್ಸರ್ ಮಾಡ್ತಿರಲ್ಲ ಪ್ಲೇಸ್ಮೆಂಟ್, ಅಲ್ಲಿಂದ ನಿಮಗೆ ಇನ್ಕಮ್ ಬರ್ತದೆ. ನೀವು ನಿಮ್ಮ ಒನ್ ಆಫ್ ದಿ ಲೆಗ್ ಅಲ್ಲಿ 7ನೇ ಡೆಪ್ತ್ ಅಲ್ಲಿ ಸ್ಪಾನ್ಸರ್ ಮಾಡಿದ್ರು ಕೂಡ ನಿಮಗೆ ಮೊದಲನೇ ಡೆಪ್ತ್ ಆಗಿರುತ್ತೆ. ಅಲ್ಲಿಂದ ಮತ್ತೆ 9 ಡೀಪ್ ನಿಮ್ಗೆ ಇನ್ಕಮ್ ಬರ್ತದೆ. ಹಾಗಾಗಿ ಪ್ಲೇಸ್ಮೆಂಟ್ ಅನ್ನ ನೀವೇನ್ ಕೊಡ್ತೀರಾ, ಯಾರು ಸ್ಪಾನ್ಸರ್ ಮಾಡಿರ್ತೀರಾ ಅವ್ರಿಗೆ ಬೆನಿಫಿಟ್ ಇದೆ. ಪ್ಲೇಸ್ಮೆಂಟ್ ಪಡೆದವರಿಗೆ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ವಾಲ್ಯೂಮಿಗೆ ಹೆಲ್ಪ್ ಆಗುತ್ತೆ, ಟೈಟ್ಲಿಗೆ ಹೆಲ್ಪ್ ಆಗುತ್ತೆ, ಅಂಡ್ ಪ್ರೋಗ್ರೆಷನ್ ಇನ್ಕಮ್ ಇದೆಯಲ್ವಾ, ಆ ಪ್ರೋಗ್ರೆಷನ್ ಇನ್ಕಮ್ಗೆ ಅನುಕೂಲ ಆಗುತ್ತೆ. ಅಂದ್ರೆ ಪ್ರೋಗ್ರೆಷನ್ ಇನ್ಕಮ್ ಅಂತ ಹೇಳಿದ್ರೆ ಪರ್ಫಾರ್ಮೆನ್ಸ್ ಬೋನಸ್. ಈಗ ಕ್ಯುಮ್ಯುಲೇಟಿವ್ ತೆಗೆದಿದ್ದಾರೆ, ಅದು ಬೇಕಾಗಿಲ್ಲ. ಅಕ್ಯುಮುಲೇಟಿವ್ ಏನಿದೆ ವಾಲ್ಯೂಮ್ ಮೊದಲು ಕೊಡ್ತಿದ್ರು, ಅದು ತೆಗೆದಿದ್ದಾರೆ. ಯಾಕೆಂದ್ರೆ 1,08,000 BV ಬೇಕಾಗಿಲ್ಲ. ಡೈರೆಕ್ಟ್ ಆಗ್ಲಿಕ್ಕೆ ಕೇವಲ 29,700 ಮಾತ್ರ ಬೇಕಾಗಿದೆ. ಹಾಗಾಗಿ 1 ತಿಂಗಳಲ್ಲೇ 2 ತಿಂಗಳಲ್ಲೇ ಅದನ್ನು ಮಾಡ್ತಾ ಹೋಗ್ಬೋದು ನೀವು. ಸೊ ಈಗೇನು ಮೊದಲು ಕ್ಯುಮುಲೇಷನ್ ಇದ್ದಾಗ ಎಲ್ಲರೂ ಒಂದೇ ಲೆವೆಲ್ಗೆ ಇರ್ತಿದ್ರು, ಒಂದೇ ಲೆವೆಲ್ಗೆ ಇದ್ದಾಗ ಡಿಫ್ರೆನ್ಸ್ 0 ಆಗ್ತಿತ್ತು, ಇನ್ಕಮ್ ಬರ್ತಿದ್ದಿಲ್ಲ. ಕಂಫರ್ಟ್ ಝೋನ್ ಆಗಿದ್ದು ಅಲ್ಲಿ ಇನ್ಕಮ್ ತಗೊಂತಾ ಇದ್ರು, ಏನು ಮಾಡಿದ್ರೆ 11% ತಗೊಂತಾ ಇದ್ರು. ಆ ಒಂದು 11% ಇರೋದನ್ನ 6% ಇಳಿಸ್ಬಿಟ್ಟು ಆ 5% ಅನ್ನ ಅಲ್ಲೇ ಕೊಡ್ತಾ ಇದ್ದಾರೆ. ಯಾರಿಗೆ? ಮೈಲ್ ಸ್ಟೋನ್ 1, 2 ಮಾಡೋರಿಗೆ. ಪವರ್ ಆಫ್ 4, ಆ ಪವರ್ ಆಫ್ 4 ನ ಎಲ್ರೂ ಮಾಡ್ತಾ ಹೋಗ್ಬೇಕು. ಪವರ್ ಆಫ್ 4 ಮಾಡ್ಲಿಕ್ಕೆ ನಾವು ಆಕ್ಟಿವೇಟ್ ಮಾಡ್ಬೇಕು ಎಲ್ಲರನ್ನೂ ಕೂಡ. ನಿಧಾನಕ್ಕೆ ಮಾಡಂಗಿಲ್ಲ. ಇವಾಗ 4 ಲೆಗ್ ಆಕ್ಟಿವೇಟ್ ಮಾಡ್ಬೇಕು. ಈಗ 4 ಲೆಗ್ ಆಕ್ಟಿವೇಟ್ ಮಾಡಿದಾಗ ಖಂಡಿತ ಅಲ್ಲಿ ನಿಮಗೆ ಒಳ್ಳೆ ಫೌಂಡೇಶನ್ ಆಗುತ್ತೆ. ತುಂಬಾ ಜನ ಡೈರೆಕ್ಟರ್ಗಳು ಬರ್ತಾರೆ. ಡೈರೆಕ್ಟರ್ಗಳು ಬಂದ್ರು ಅಂದ್ರೆ ಪ್ಲಾಟಿನಮ್ಗಳು ಬರ್ತಾರೆ. ಪ್ಲಾಟಿನಮ್ಗಳು ಬಂದ್ರು ಅಂತ ಹೇಳಿದ್ರೆ ರೆಡ್ ಡೈಮಂಡ್, ಬ್ಲೂ ಡೈಮಂಡ್, ಗ್ಲೋಬಲ್ ಬ್ಲೂ ಡೈಮಂಡ್, ಈ ತರ ಲಾಸ್ಟ್ ಹೈಟ್ಲಿಗೂ ಹೋಗಕ್ಕಾಗುತ್ತೆ. ನಿಮ್ಮ ಗುರಿ ಯಾವತ್ತು ದೊಡ್ಡದಾಗಿರ್ಲಿ, ಮೌಂಟ್ ಎವರೆಸ್ಟ್ ಹೈಟಿಗೆ ಇರ್ಬೇಕು ನಿಮ್ ಗುರಿ ಯಾವತ್ತು ಕೂಡ. ಸೂರ್ಯನಿಗೆ ಗುರಿಯಾಗಿ ಹಿಡ್ಕೊಂಡ್ರೆ, ಆಕಾಶ ಸೂರ್ಯನಿಗೆ ಗುರಿಯಾಗಿ ಹಿಡ್ಕೊಂಡ್ರೆ ನಾವು ಚಂದ್ರನ ಮುಟ್ತೀವಿ, ಇಲ್ಲ ನಕ್ಷತ್ರ ಮುಟ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕೆಳಗಡೆ ಅಂತೂ ಬೀಳೋದಿಲ್ಲ ನಾವು. ಹಾಗಾಗಿ ನಮ್ ಗುರಿ ತುಂಬಾ ದೊಡ್ಡದಾಗಿರ್ಬೇಕು. ಆ ಗುರಿ ದೊಡ್ಡದಾಗಿದ್ದಾಗ ಏನ್ ಬೇಕಾದ್ರೂ ನಮಗೆ ಅಚೀವ್ಮೆಂಟ್ ಮಾಡಕ್ಕಾಗ್ತದೆ. ನೀವು ಡಿಸೈಡ್ ಮಾಡ್ಬೇಕು, ನನ್ನ ಟಾರ್ಗೆಟ್ ಏನು, ಈ ಮಂತ್ ಅಲ್ಲಿ ಏನು, 3 ತಿಂಗಳಲ್ಲಿ ಏನು, ವರ್ಷದಲ್ಲಿ ಏನು ಅಂತ ಹೇಳಿ. ಬರೀ ನಿಮ್ ಟಾರ್ಗೆಟ್ ಅಲ್ಲ, ನಿಮ್ಮ ಡೌನ್ಲೈನ್ ಟಾರ್ಗೆಟ್ ಅನ್ನು ಕೂಡ ನೀವು ಫಿಕ್ಸ್ ಮಾಡ್ಬೇಕಾಗುತ್ತೆ. ನಿಮ್ಮ ಖುಷಿ ಎಲ್ಲಿದೆ ಅಂತ ಹೇಳಿದ್ರೆ, ನಿಜವಾದ ಸ್ವರ್ಗ ಇರೋದು ಎಲ್ಲಿ ಅಂದ್ರೆ ನಿಮ್ಮ ಅಚೀವ್ಮೆಂಟ್ ಅಲ್ಲಿ ಅಷ್ಟೇ ಅಲ್ಲ. ನಿಮ್ಮ ಅಚೀವ್ಮೆಂಟ್ ಅನ್ನ ಎಂಜಾಯ್ ಮಾಡ್ತೀರಾ ಯಾವಾಗ ಅಂದ್ರೆ ಟೀಮ್ ಅಲ್ಲಿ ಅಚೀವ್ ಆದಾಗ. ಯಾಕೆ ನಮ್ಗೆ ಇಷ್ಟೊಂದು ಗೌರವ ಸಿಗ್ತಾ ಇದೆ, ಯಾಕೆ ಇಷ್ಟೊಂದು ರೆಸ್ಪೆಕ್ಟ್, ಯಾಕೆ ಜನ ನಮ್ಮನ್ನು ತುಂಬಾ ಇಷ್ಟಪಡ್ತಾರೆ, ತುಂಬಾ ಹಾನರ್ ಮಾಡ್ತಾರೆ. ಈ ಬಿಸ್ನೆಸ್ ಅಲ್ಲಿ ಯಾರೆಲ್ಲ ದೊಡ್ಡ ಮಟ್ಟಕ್ಕೆ ಬೆಳಿತೀವಿ, ಬೇರೆಯವ್ರನ್ನ ಬೆಳೆಸ್ತೀವಿ, ಜನ ನಮ್ಮನ್ನು ದೇವ್ರ ತರ ನೋಡ್ತಾರೆ. ಇದು ಎಲ್ಲೂ ಸಿಗೋದಿಲ್ಲ ಹೊರಗಡೆ. ಯಾವ ಫೀಲ್ಡ್ ಅಲ್ಲೂ ಎಂತ ಕಂಪ್ನಿ ಓನರ್ ಆಗಿದ್ರು ಕೂಡ ನಾವು ಕೆಲಸ ಮಾತ್ರ ಕೊಡ್ಬೋದು, ಎಲ್ಲರೂ ಕೆಲಸ ಕೊಡಕ್ ಆಗಲ್ಲ. ಅದೇ ಗ್ರೇಟ್. ಜಾಬ್ ನ ಸೃಷ್ಟಿ ಮಾಡಿ ಕಂಪ್ನಿ ಓನರ್ ಆಗಿ ಕೆಲಸ ಕೊಡೋದೇ ದೊಡ್ಡ ಗ್ರೇಟ್. ಇನ್ನೂ ಗ್ರೇಟು ಮೋದಿ ಕೇರಲ್ಲಿ ಅವಕಾಶ ಕೊಟ್ಟು ಅವ್ರನ್ನ ಹ್ಯಾಪಿ ಮಿಲಿಯನರ್ ಆಗಿ ಸೃಷ್ಟಿ ಮಾಡ್ತಕ್ಕಂಥದ್ದು. ಹಾಗಾಗಿ ಸ್ನೇಹಿತರೆ, ನಾವೆಲ್ಲರೂ ಕೂಡ ತುಂಬಾ ಜನಗಳಿಗೆ ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸ್ತಾ ಹೋಗೋಣ. ನಮಗೆ ಹುಚ್ಚು ಇಡ್ಸ್ಕೋಬೇಕಾಗಿರೋದು ಎಲ್ಲಿ ಅಂದ್ರೆ, ಎಷ್ಟು ಜನ ನಾನು ಅಚೀವ್ ಮಾಡಿಸ್ತೀನಿ ಅಷ್ಟು ನನಗೆ ಖುಷಿ ಆಗುತ್ತೆ, ಅಷ್ಟು ಕಿಕ್ ಹೊಡಿತದೆ ನನಗೆ. ಸೊ ಯಾರೋ ಅನ್ಮ್ಯೂಟ್ ಆಗಿದ್ದಾರೆ, ಚೆಕ್ ಮಾಡಿ. ಸೊ ಎಲ್ಲಿ ನಾನು ಟೀಮ್ ಅಲ್ಲಿ ನಾನು ಟಾರ್ಗೆಟ್ ತಗೋಬೇಕು, ಇಷ್ಟು ಜನಕ್ಕೆ ನಾನು 10,000 ಇನ್ಕಮ್ ಕೊಡಿಸ್ತೀನಿ, 50,000 ಇನ್ಕಮ್ ಕೊಡಿಸ್ತೀನಿ. ಇವರೆಲ್ಲ ಕಾರ್ ತಗೊಂತಾರೆ, ಇವರೆಲ್ಲ ಸ್ಕೂಟಿ ತಗೋತಾರೆ, ಇವರೆಲ್ಲ ಫಾರಿನಿಗೆ ಹೋಗ್ತಾರೆ, ಇವರೆಲ್ಲರೂ ಲೀಡರ್ ಆಗ್ತಾರೆ, ಇವರೆಲ್ಲರೂ ಸೇವೆ ಮಾಡ್ತಾರೆ, ಇವರೆಲ್ಲರೂ ದೇಶಕ್ಕೆ ಟ್ಯಾಕ್ಸ್ ಕಟ್ಟಂಗ್ ಆಗ್ತಾರೆ, ಇವರೆಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇವರೆಲ್ಲರೂ ಒಳ್ಳೆ ಟ್ರೈನರ್ ಆಗ್ತಾರೆ. ಇದೆಲ್ಲ ಆಯ್ತು ಅಂತ ಹೇಳಿದ್ರೆ ಖಂಡಿತ ಸಾತ್ವಿಕ್ ಬಿಸ್ನೆಸ್ ಆಗುತ್ತೆ, ಸ್ಪಿರಿಚುವಲ್ ಬಿಸ್ನೆಸ್ ಆಗುತ್ತೆ. ನಾವು ಬಿಸ್ನೆಸ್ ಅನ್ನು ಮಾಡಿ, ದೇಶನೂ ಉದ್ಧಾರ ಮಾಡಿ, ಜನನೂ ಉದ್ಧಾರ ಮಾಡಿ ಬೆಳಿತಾ ಹೋಗ್ತೀವಿ. ಇವತ್ತು ನಾವು ಅವಕಾಶ ಕೊಡದೇ ಇದ್ರೆ ಜನಗಳಿಗೆ, ಜನ ಟೈಮ್ ಪಾಸ್ ಮಾಡ್ತಾರೆ, ಸೀರಿಯಲ್ ನೋಡೋದು, ಕಿಟಿ ಪಾರ್ಟಿಗೆ ಹೋಗೋದು, IPL ನೋಡೋದು, ರೀಲ್ಸ್ ನೋಡೋದು, ಇದರಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು 50 ಕೋಟಿ 60 ಕೋಟಿ ಜನ ಈ 2 ತಿಂಗಳಲ್ಲಿ ಬರೀ IPL ಮುಂದೆ ಕುತ್ಕೊಂತಾ ಇದ್ದಾರೆ. ಓಕೆ, ಟಿವಿ ನೋಡ್ತಾ ಇದ್ದಾರೆ, ಮೊಬೈಲ್ ಹಿಡ್ಕೊಂತಾ ಇದ್ದಾರೆ. ಡೈಲಿ 40-50 ಕೋಟಿ ಜನ ಅಷ್ಟೊಂದು ಟಿವಿ ನೋಡ್ತಾ ಇದ್ದಾರೆ, IPL ನೋಡ್ತಾ ಇದ್ದಾರೆ ಅಂದ್ರೆ ಅವ್ರ ಟೈಮ್ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಬಟ್ ಅಲ್ಲಿ ಯಾರೋ ಹೀರೋ ಆಗೋದನ್ನ ನೋಡ್ತಾ ಇದೀವಿ, ಅದು ಅವ್ರ ವೃತ್ತಿ.
ಅವರಿಗೆ ಡೈಲಿ 10 ಕೋಟಿ 20 ಕೋಟಿ ಇನ್ಕಮ್ ಇದೆ, ಅವ್ರು ಆಟ ಆಡ್ತಾ ಇದಾರೆ. ಅದನ್ನ ನೋಡಿ ನಾವು ಏನಾಗ್ತಿದೀವಿ ಅಂದ್ರೆ ಆರ್ಡಿನರಿ ವ್ಯಕ್ತಿಗಳಾಗ್ತಿದೀವಿ. ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕಾಗಿದೆ. ನಮ್ಮಿಂದ ಆ ಶಕ್ತಿ ಸಾಮರ್ಥ್ಯ ಇರೋದ್ರಿಂದ ನಾವೆಲ್ಲರೂ ಕೂಡ ಈ ಪ್ಲಾನ್ ಬಂದಿರೋದು ಇಡೀ ದೇಶ ಉದ್ಧಾರ ಆಗ್ಲಿಕ್ಕೆ. ಸೊ ವೆಯ್ಟ್ ಮಾಡೋದ್ ಬೇಕಾಗಿಲ್ಲ. ಈ ತಿಂಗಳಲ್ಲೇ ನೀವೇನ್ ಹಾರ್ಡ್ ವರ್ಕ್ ಮಾಡ್ತೀರಾ, ಈ ತಿಂಗಳಲ್ಲೇ ನೀವೇನು ಜಾಸ್ತಿ ಎಫರ್ಟ್ ಹಾಕ್ತೀರಾ, ಡೆಫಿನೆಟ್ಲಿ ವಾಲ್ಯೂಮ್ ಅನ್ನ ಡ್ರೈವ್ ಮಾಡ್ತಾ ಹೋಗಿ. ಮನೆಯಲ್ಲಿ ಪ್ರಾಡಕ್ಟ್ ಅನ್ನ ಸ್ಟಾಕ್ ಇಟ್ಕೊಳ್ಳಿ. ಹಾಗಂತ 20,000 50,000 ಸ್ಟಾಕ್ ಇಟ್ಕೊಳ್ಳಿ ಅಂತ ಹೇಳ್ತಿಲ್ಲ. ಯೂಸ್ ಮಾಡ್ಲಿಕ್ಕೆ ಬೇಕಾಗಿರೋಷ್ಟನ್ನ ಸ್ಟಾಕ್ ಇಟ್ಕೊಳ್ಳಿ. ರಿಟೇಲಿಂಗ್ ಮಾಡ್ತಾ ಹೋಗಿ. ಸಾರಿಕಾ ಮೇಡಮ್ ಇಡೀ ಇಂಡಿಯಾದಲ್ಲೇ ಹೆಸರು ಮಾಡಿದ್ದಾರೆ ರಿಟೇಲಿಂಗ್ ಮಾಡೋದ್ರಲ್ಲಿ. ಓಕೆ, 50,000 75,000 ವರೆಗೂ ಸ್ಟಾರ್ಟಿಂಗ್ ಅಲ್ಲಿ ರಿಟೇಲ್ ಮಾಡಿದ್ದಾರೆ ಟೀಮ್ ಇಲ್ಲದೆ ಇದ್ದಾಗ. ಈಗಲೂ ರಿಟೇಲ್ ಮಾಡ್ತಾ ಇದ್ದಾರೆ ಅವರು. ಇಡೀ ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ಒಂದು ಅವಾರ್ಡ್ ತಗೊಂಡಿದ್ದಾರೆ ಅವರು. ಅದನ್ನ ಅವ್ರು ಅಷ್ಟು 50,000 ಗಟ್ಟಲೆ ಮಾಡಿದ್ದಾರೆ ಅಂದ್ರೆ 5,000 10,000 20,000 ರಿಟೇಲಿಂಗ್ ಅನ್ನ ಈಸಿಯಾಗಿ ಮಾಡ್ಬೋದು. ಶೇಪ್ ಶಿಫ್ಟ್ ಪ್ರಾಡಕ್ಟ್ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ನಮ್ಮ ಕೇರ್ಪೇಟೆ ಟೀಮ್ ಅಲ್ಲಿ ಪೂರ್ಣಿಮಾ ಮೇಡಮ್ ಅಂತ ಇದ್ದಾರೆ. ಮೊನ್ನೆ ಒಂದು ನಮ್ಮ ಡೌನ್ಲೈನ್ ಮದುವೆ ಇತ್ತು, ಅವರೆಲ್ಲ ಬಂದಿದ್ರು. ಅವ್ರು ತೋರಿಸ್ತಾ ಇದ್ರು, ನೋಡಿ ಸರ್ 1.5 ತಿಂಗಳಲ್ಲಿ ಸೀರಮ್ ಶಾಂಪು ಬಳಸಿದ್ಕೆ 1.5 ಇಂಚು ಕೂದಲು ಬೆಳೆದಿದೆ. ತುಂಬಾ ಖುಷಿಯಾಗಿ ಹೇಳ್ತಾ ಇದ್ರು. ನಮ್ ಡೌನ್ಲೈನ್ 3 ಜನದ್ದು ಅಷ್ಟೇ ಎಷ್ಟೋ ಲಕ್ಷಗಟ್ಲೆ ಇನ್ವೆಸ್ಟ್ ಮಾಡಿದ್ರು. ಕೆಲವು ಶ್ರೀಮಂತರೆಲ್ಲ ಇದ್ದಾರೆ. ಏರ್ ಫಾಲ್ ನಿತ್ಕಂತಾನೆ ಇದ್ದಿಲ್ಲ, ಏರ್ ಗ್ರೋತ್ ಆಗ್ತಾನೆ ಇದ್ದಿಲ್ಲ, ನ್ಯಾಚುರಲಿ ಹೇರ್ ಗ್ರೋತ್ ಆಗ್ತಿದೆ. ಬಹಳ ಖುಷಿಯಾಗಿದ್ದೀವಿ. ಆ ಪ್ರಾಡಕ್ಟ್ ಎಷ್ಟಿದ್ರು ಬೇಕು ನಮಗೆ, ಆ ಒಂದು ಸೀರಮ್ ಎಷ್ಟೇ ರೇಟ್ ಆಗಿರ್ಲಿ, ಇದಕ್ಕಿಂತ 10ರಷ್ಟು ಕಾಸ್ಟ್ ಆದ್ರೂ ನಾವು ತಗೋತೀವಿ ಅಂತ ಹೇಳಿದ್ರು. ಹಾಗೆ ಎಲ್ಲಾ ಪ್ರಾಡಕ್ಟ್ ಇಂದನೂ ನಾವು ಜನಕ್ಕೆ ಕೊಡೋದ್ರಿಂದ ನಾವು ಬರೀ ರಿಟೇಲ್ ಪ್ರಾಫಿಟ್ ಅಷ್ಟೇ ಸಂಪಾದನೆ ಮಾಡ್ತಿಲ್ಲ, ಆಶೀರ್ವಾದ ಸಂಪಾದನೆ ಮಾಡ್ತಿದೀವಿ. ಅವರು ಖುಷಿ ಆಗ್ತಿದ್ದಾರೆ. ಅವರು ನೆಮ್ಮದಿ ಇದ್ದಾಗ, ಖುಷಿಯಾಗಿದ್ದಾಗ ಅವರ ಆಶೀರ್ವಾದನೆ ನಮಗೆ ಇನ್ಕಮ್ ಆಗಿ ಬೆನಿಫಿಟ್ ಆಗಿ ವಾಪಸ್ ಬರ್ತಾ ಇದೆ. ಅದಕ್ಕೋಸ್ಕರ ಪ್ರಾಡಕ್ಟ್ ಒಂದೊಂದರಲ್ಲೂ ಕೂಡ, ಒಂದು ಪೈನ್ ಆಯಿಲ್ ಆಗಿರ್ಬೋದು, ಒಂದು ಟೀ ಟ್ರೀ ಆಯಿಲ್ ಆಗಿರ್ಬೋದು, ಒಂದು ಆಲ್ ಪ್ಲಾಂಟ್ ಪ್ರೋಟೀನ್ ಆಗಿರ್ಬೋದು, ಫ್ರೀಡಮ್ ನ್ಯಾಪ್ಕಿನ್ ಆಗಿರ್ಬೋದು, ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಪ್ರತಿಯೊಬ್ಬರು ಕಂಫರ್ಟ್ ಕೊಡ್ತಾ ಇದೆ, ಹೆಲ್ತ್ ಕೊಡ್ತಾ ಇದೆ, ಕನ್ವೀನಿಯಂಟ್ ಕೊಡ್ತಾ ಇದೆ. ಕಲಬೆರಕೆ ಇಲ್ಲದೆ ಇರತಕ್ಕಂಥ ಒಂದು ಪ್ರಾಡಕ್ಟ್, ಕೆಮಿಕಲ್ ಇಲ್ಲದೆ ಇರತಕ್ಕಂಥ ಪ್ರಾಡಕ್ಟ್ ವಿತ್ ಇಷ್ಟು ಗ್ಯಾರಂಟಿ, ಇಷ್ಟು ಇನ್ಕಮ್, ಇಷ್ಟು ಡಿಸ್ಕೌಂಟ್, ಫ್ರೀ ಐಟಮ್ ಎಲ್ಲ ಸಿಗ್ತಿರೋದ್ರಿಂದ ನಾವೆಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡೋಣ. ಹೊರಗಡೆ ನೆಟ್ವರ್ಕ್ ಅಲ್ಲಿ ಯಾರು ಬೆಳೆಯಕ್ ಆಗ್ತಿಲ್ಲ. ಟಪ್ಪರ್ ವೇರ್, ಓರಿಫ್ಲೇಮ್, ಹರ್ಬಲ್ ಲೈಫ್ ಎಲ್ಲ ಕಡೆನೂ ಚಾಲೆಂಜ್ ಇದೆ. ಒಂದಲ್ಲ ಒಂದು ಚಾಲೆಂಜ್ ಇದೆ. ಹರ್ಬಲ್ ಲೈಫ್ ಅಲ್ಲಿ ಚೆನ್ನಾಗಿ ಬೆಳೀತಾ ಇದಾರೆ ಅವರು. ಆದ್ರೆ ಯೂಜ್ ಇನ್ವೆಸ್ಟ್ಮೆಂಟ್, ಯೂಜ್ ರಿಟೇಲ್ ಪ್ರಾಫಿಟ್ ಮಾಡ್ತಾ ಇದಾರೆ ಅವರು. ರಿಟೇಲಿಂಗ್ ಮಾಡ್ತಾ ಇದಾರೆ ಅವರು. ಒಬ್ರು 20,000 30,000 40,000 ರಿಟೇಲ್ ಮಾಡ್ತಾ ಇದಾರೆ. ಇನ್ಕಮ್ ಜಾಸ್ತಿ ಇಲ್ಲ ಅಲ್ಲಿ. ನಮ್ಮಲ್ಲಿ ಕೂಡ ಎಲ್ಲಾ ಜಾಸ್ತಿ ಇರೋದ್ರಿಂದ ಇವತ್ತು ನೀವೆಲ್ಲರೂ ನೆಟ್ವರ್ಕರ್ ಕರ್ಕೊಂಡ್ ಬನ್ನಿ, ಕ್ವಾಲಿಟಿ ಪೀಪಲ್ ಕರ್ಕೊಂಡ್ ಬನ್ನಿ. ವೆಯ್ಟ್ ಲಾಸ್ ಪ್ರಾಡಕ್ಟ್ಗೆ ಜಾಸ್ತಿ ಒತ್ತು ಕೊಡಿ. ನಿಮ್ಮ ವೆಯ್ಟ್ ಕಡಿಮೆ ಆಗ್ಬೇಕಾಗಿದೆ. ಟ್ರೈನಿಂಗ್ ತಗೊಳ್ಳಿ, ಅದ್ರಲ್ಲಿ ಜಾಸ್ತಿ ಟ್ರೈನಿಂಗ್ ತಗೊಳ್ಳಿ. ಕ್ವಾಲಿಟಿ ಪೀಪಲ್ ನಿಮ್ ಟೀಮಲ್ಲಿ ಬಂದ್ರು ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಿರಾಕಲ್ ಕ್ರಿಯೇಟ್ ಮಾಡ್ತೀರಾ. ಫೆಬ್ರವರಿ ಮಂತ್ ಅಲ್ಲಿ ಮಾಧವಿ ಮೇಡಮ್ ಮತ್ತೆ ಮಲ್ಲೇಶ್ವರಿ ಮೇಡಮ್ ತುಂಬಾ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಎಂಟೈರ್ ಇಂಡಿಯಾದಲ್ಲಿ ಹೈಲೈಟ್ ಮಾಡಿದೆ. ಆ ಟೈಮಲ್ಲಿ ಪ್ಲಾನ್ ಸಪೋರ್ಟ್ ಮಾಡ್ಲಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಬೇಜಾರಿತ್ತು. ನಾವು ಸಾರಿ ಕೇಳಿದ್ವಿ, ನಾವ್ ಹೇಳಕ್ ಆಗ್ಲಿಲ್ಲ ಅವಾಗ. ಬಟ್ ಇವಾಗ ಅವ್ರಿಗೆ ಗೊತ್ತಾಗಿದೆ ಪ್ಲಾನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈಗ ಖಂಡಿತ ಆ ತರ ಟಫ್ ಇದ್ದಾಗಲೇ ಅದನ್ನ ಮಾಡಿದೀರಾ ನೀವು. ಅಲ್ಲಿ ಬಹಳ ಕಷ್ಟ ಇತ್ತು. ಫಸ್ಟ್ ಮಂತ್ ಅಲ್ಲಿ ಎಂಟೈರ್ ಇಂಡಿಯಾದಲ್ಲಿ 8 ಜನ ಮಾತ್ರ ಕ್ವಾಲಿಫೈ ಆಗಿದ್ದು. ಟ್ರಿಪಲ್ ಪವರ್ ಬೋನಸ್ 3 ಮೈಲ್ ಸ್ಟೋನ್ಗೆ. ಅದರಲ್ಲಿ 2 ಈ ಟೀಮ್ ಇಂದ ಬಂದಿದ್ರು. ಓಕೆ, ಸೊ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ ಮಾಧವಿ ಮೇಡಮ್, ಮಲ್ಲೇಶ್ವರಿ ಮೇಡಮ್ ಅವರಿಗೆ. ಅಲ್ಲಿ ಡೈನಾಮಿಕ್ ಕಂಪ್ರೆಷನ್ ಇಲ್ಲದೆ ಇದ್ದಾಗಲೂ ಕೂಡ ಅಚೀವ್ಮೆಂಟ್ ಅನ್ನು ಮಾಡಿದ್ರು ಎಂಟೈರ್ ಇಂಡಿಯಾದಲ್ಲಿ. ಅದನ್ನ ನನ್ನ ಸ್ಟೋರಿ ನಾನು ಪ್ರೆಸೆಂಟ್ ಮಾಡಿದ್ದೆ. ಈಗ ಇನ್ನ ಜಾಸ್ತಿ ಬಂದಿದೆ. ಇನ್ನ ಕೂಡ ನೀವೆಲ್ಲರೂ ಕೂಡ ನಿಮ್ಮ ಕೆಳಗಡೆ ಇರೋರು ಪ್ಲಾಟಿನಮ್ ಆಗ್ಬೇಕು, SCD ಆಗ್ಬೇಕು. ಅವರೆಲ್ಲರೂ ಬೈಕ್ ಅಷ್ಟೇ ಅಲ್ಲ, ಬೈಕ್ ತಗೋಬೇಕು, ಕಾರ್ ತಗೋಬೇಕು, ಲಕ್ಸುರಿ ಕಾರ್ ತಗೋಬೇಕು. ಈ ತರ ನೀವು ಟಾರ್ಗೆಟ್ ಸೆಟ್ ಮಾಡಿ ಕಂಟಿನ್ಯೂಸ್ ಆಗಿ ಎವ್ರಿ ಥರ್ಸ್ಡೇ ಅಂಡ್ ಮಂಡೇ, ಗೊತ್ತಿಲ್ಲ ಯಾವತ್ತೋ ವಾರಕ್ಕೆ 2 ದಿನ ಇದೆ, ಅದು ಕಂಟಿನ್ಯೂಸ್ ಬಿಲ್ಡಪ್ ಮಾಡ್ತಾ ಹೋಗಿ, ನಂಬರ್ ಜಾಸ್ತಿ ಮಾಡ್ತಾ ಹೋಗಿ. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಗೆ ಕಮಿಟ್ಮೆಂಟ್ ಕೊಡಿ. ನಿಮ್ಮ ಹಸ್ಬೆಂಡ್ ಬರ್ಬೇಕು, ನಿಮ್ಮ ಬ್ರದರ್ ಬರ್ಬೇಕು, ಸಿಸ್ಟರ್ ಬರ್ಬೇಕು, ನಿಮ್ಮ ಇನ್ಲಾಸ್ ಬರ್ಬೇಕು. ಅವರೆಲ್ಲರೂ ಬಿಸ್ನೆಸ್ ಬರ್ಬೇಕು. ಸ್ಪಾನ್ಸರಿಂಗ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅಬಂಡೆನ್ಸ್ಗೆ ವರ್ಕ್ ಮಾಡಿ. ಬರೀ ಡೈರೆಕ್ಟರ್ ಆಗ್ಬೇಕು ಅಂತ ಬರೀ 30,000ಕ್ಕೆ ವರ್ಕ್ ಮಾಡೋದಲ್ಲ, 40,000 ಡೈರೆಕ್ಟರ್ ಆಗ್ಬೇಕು. ಬಡವ ಡೈರೆಕ್ಟರ್ ಅಲ್ಲ, ಬಡ ಡೈರೆಕ್ಟರ್ ಆಗ್ಬೇಕು. ಹಿಂದಿ ಬಡ, ಆ ತರ. ಅದೇ ತರ ಎಲ್ಲರೂ ಕೂಡ ನಿಮ್ಮ PGBV ಜಾಸ್ತಿ ಆಗ್ತಾ ಹೋಗ್ಬೇಕು. ಬರೀ 900 PV ಅಷ್ಟೇ ಅಲ್ಲ, ಸೈಡ್ ಡೈರೆಕ್ಟ್ ST ಆಗ್ಲಿಕ್ಕೆ ಅವರು ಕೂಡ ಜಾಸ್ತಿ ಮಾಡ್ಬೇಕು. ಈ ತರ ಮಾಡ್ತಾ ಹೋಗಿ ಆಟೋಮೆಟಿಕ್ ಆಗಿ ನೀವೆಲ್ಲರೂ ಕೂಡ ಗ್ರೋತ್ ಬರ್ತಾ ಹೋಗುತ್ತೆ. ಓಕೆ, ಸೊ ನನ್ನ ಕ್ಲಿಯರ್ ಮೆಸೇಜ್ ಏನಪ್ಪಾ ಅಂದ್ರೆ, ಐ ನೋ ಯಾರೆಲ್ಲ ಎಫರ್ಟ್ ಆಗ್ತಿದ್ದೀರಾ, ಎಫರ್ಟ್ ಆಗ್ತಿರೋರು ಏಟ್ಗಳು ತಿಂತಿದ್ದೀರಾ, ಪೆಟ್ಗಳು ತಿಂತಾ ಇದ್ದೀರಾ, ಹಾರ್ಡ್ ವರ್ಕ್ ಆಗ್ತಾ ಇದೆ, ನೆಗೆಟಿವ್ ಬರ್ತಾ ಇದೆ, ಸೋಲು, ಅವಮಾನ, ಟೀಮ್ ಕಳ್ಕೊಂಡಿರೋದು, ಎಲ್ಲಾ ದುಃಖ, ಬೇಜಾರಿದೆ. ಬಟ್ ನನಗಿದ್ದಿಲ್ವಾ? ನಿಮಗಿಂತ ಜಾಸ್ತಿ ನಮಗಿತ್ತು. ಸಾರಿಕಾ ಮೇಡಮ್ 20 ವರ್ಷ ಆಯ್ತು ಬಿಸ್ನೆಸ್ ಬಂದು. ಅವರು ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದಿದೆ. ನಮ್ ಜಗದೀಶ್ ಸಾರು, ನಟರಾಜ್ ಸಾರು, ಓಕೆ, ಹಳೆ ಲೀಡರ್ಗಳು, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್, ಕಿಶೋರಿ ಮೇಡಮ್, ನಾವೆಲ್ಲರೂ ಪೆಟ್ಟು ತಿಂದಿದ್ದೀವಿ. ಈಗ ನಮ್ ಲೈಫ್ ಆಗಿದೆ. ಈಗ ರಾಯಲ್ ಆಗಿದೆ. ಲಕ್ಷ ಕೋಟಿ ಸಂಪಾದನೆ ಮಾಡಿದೀವಿ, ಲಕ್ಷಾಂತರ ಜನಗಳನ್ನ ಸಂಪಾದನೆ ಮಾಡಿದೀವಿ. 15 ಕೋಟಿಗಿಂತ ಜಾಸ್ತಿ ಆಸ್ತಿ ಸಂಪಾದನೆ ಮಾಡಿದೀವಿ. ಲೈಫ್ ಸ್ಟೈಲು 28 ಸಲ ಫಾರಿನಿಗೆ ಹೋಗಿದೀವಿ. ನಮ್ ಟೀಮಲ್ಲಿ 1000 ಜನ ಅಚೀವರ್ಸ್ ಕ್ರಿಯೇಟ್ ಆಗಿದ್ದಾರೆ. ನಾವು ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡ್ತಾ ಇದೀವಿ. ನನ್ನ ಮೆಸೇಜ್ ನಿಮ್ಗೆ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಕಷ್ಟಪಡ್ತಿದ್ದೀರಾ, ನೋವು ಅನುಭವಿಸ್ತಾ ಇದ್ದೀರಾ, ಸಂಕಟ ಪಡ್ತಾ ಇದ್ದೀರಾ, ಸಮಸ್ಯೆ ಆಗಿದೆ, ಅಡ್ಡಿ ಆತಂಕ ಆಗಿದೆ, ಟೀಮ್ ಕಳ್ಕೊಂಡಿದ್ದೀರಾ, ಈ ನೆಗೆಟಿವ್ ನ ಎದುರಿಸ್ತಿದ್ದೀರಾ ಅಂತ ಹೇಳಿದ್ರೆ, ಈ ನಿಮ್ಮ ಪ್ರೆಸೆಂಟ್ ನನ್ನ ಪಾಸ್ಟ್, ನಿಮ್ಮ ವರ್ತಮಾನ ಕಾಲ ನನ್ನ ಭೂತಕಾಲ.
ನನ್ನ ಪ್ರೆಸೆಂಟ್ ನಿಮ್ಮ ಫ್ಯೂಚರ್. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನನ್ನ ಪ್ರೆಸೆಂಟ್ ಏನಿದೆಯಲ್ವಾ, ನಾನೇನ್ ಪಡ್ಕೊಂಡಿದ್ದೀನಿ, ನಮ್ಮ ಟಾಪ್ ಲೀಡರ್ ಪಡ್ಕೊಂಡಿದಾರಲ್ಲ, ಅದೆಲ್ಲ ನಿಮ್ ಫ್ಯೂಚರ್. ನಿಮಗೆ ಈ ಕಷ್ಟ ಅಂತ ಹೇಳ್ತಿದ್ರಲ್ಲ, ನಿಮಗಿಂತ ಕಷ್ಟ ನಮಗಿತ್ತು. ನಿಮಗೆ ಮುಳ್ಳು ಚುಸ್ತಾ ಇದ್ರೆ ನಮಗೆ ಮೊಳೆ ಚುಸ್ತಾ ಇತ್ತು. ನಿಮಗೆ ನೋವಾಗ್ತಿದೆ, ನಮಗೆ ರಕ್ತ ಬರ್ತಿತ್ತು. ಆದ್ರೂ ನಾವು ತಡ್ಕೊಂಡ್ವಿ. ಜನ ಇವತ್ತು ನಮ್ಮನ್ನ ಪುಟಕಿಟ್ಟ ಚಿನ್ನ ತರ ನಮ್ಮನ್ನ ಪೂಜಿಸ್ತಾ ಇದ್ದಾರೆ. ಯಾಕೆಂದ್ರೆ ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು ಅಂತ ಹೇಳ್ತಾರಲ್ವಾ, ಆ ತರ ನಾವೆಲ್ಲರೂ ಶಿಲೆ ಆಗ್ಬೇಕಾಗಿದೆ, ಪೆಟ್ಟು ತಿನ್ಬೇಕಾಗಿದೆ. ನಡೆಯುವವನು ಎಡುತ್ತಾನೆ ಹೊರತು ಮಲಗಿರೋನು ಯಾವತ್ತೂ ಎಡುವುದಿಲ್ಲ. ಓಕೆ, ಮಲಗಿರೋನು ಕುಂತಿರೋನು ಎಡುವುದಿಲ್ಲ. ಆದ್ರೆ ರಿಸ್ಕ್ ತಗೊಳ್ಳೇಬೇಕು ಲೈಫ್ ಅಲ್ಲಿ. ಈ ಬಿಸ್ನೆಸ್ ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ, ಇಲ್ಲಿನ ಪ್ರಾಡಕ್ಟ್ ಚಿನ್ನ ವಜ್ರ ಇದ್ದಾಗೆ. ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ರೋಲ್ ಮಾಡಲ್ ಆಗ್ಬೇಕು. ನೀವೆಲ್ಲರದು ಸ್ಟೋರಿ ತುಂಬಾ ದೊಡ್ಡದಾಗ್ಬೇಕು. ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್ ನೆನ್ಸ್ಕೊಡಿ, ಎಷ್ಟು ಕಷ್ಟ ಇತ್ತು ಅವ್ರ ಲೈಫ್ ಅಲ್ಲಿ. ಅವ್ರ ಗಂಡ ಬದುಕಿದ್ದಾರೆ ಅಂದ್ರೆ ಇವತ್ತು ಮೋದಿಕೆ ಪ್ರಾಡಕ್ಟ್ ಕಾರಣ. ಅವ್ರ ಗಂಡ ಇವತ್ತು ಹ್ಯಾಂಡಿಕ್ಯಾಪ್ ತರ ಮನೆಗಿದ್ದಾರೆ, ಆದ್ರೆ ಬದುಕಿದ್ದಾರೆ. ಆದ್ರೆ ಮಹಿಳಾ ಶಕ್ತಿ ಅಂದ್ರೆ ಏನು ಅಂತಕ್ಕಂಥ ನಾವು ಪ್ರೂವ್ ಮಾಡಿದ್ದಾರೆ. ಹಾಲು ವ್ಯಾಪಾರ ಮಾಡ್ತಿದ್ದವರು ಇವತ್ತು ಮರ್ಸಿಡೀಸ್ ಬೆನ್ಸ್ ಕಾರ್ ಓನರ್ ಆಗಿದ್ದಾರೆ. ಅವ್ರ ಅಪ್ಲೈನ್ ಎಲ್ಲೋ ಇದ್ದಾರೆ. ನಮ್ಮ ಟೀಮ್ ವರ್ಕ್ ಸಪೋರ್ಟ್ ತಗೊಂಡು ತುಂಬಾ ಬೆಳೀತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಎಂತಹ ಅದ್ಭುತ ಸಾಧನೆ ಮಾಡಿದ್ದಾರೆ. ತೆಲುಗು ಬಿಟ್ರೆ ಯಾವ ಭಾಷೆ ಗೊತ್ತಿಲ್ಲ ಅವರಿಗೆ. ಇವತ್ತು ಹಿಂದಿ ಕಲ್ತಿದ್ದಾರೆ, ಕನ್ನಡ ಕಲ್ತಿದ್ದಾರೆ, ಇಂಗ್ಲಿಷ್ ಕಲಿತಾ ಇದ್ದಾರೆ. ಆಲ್ ಓವರ್ ಇಂಡಿಯಾದಲ್ಲಿ ಫ್ಲೈಟ್ ಅಲ್ಲಿ ಹೋಗಿ 5 ಸ್ಟಾರ್ ಹೋಟೆಲ್ ಸ್ಟೇ ಆಗಿ ಸಾವಿರಾರು ಜನಕ್ಕೆ ಟ್ರೈನಿಂಗ್ ಕೊಡಂಗಾಗಿದ್ದಾರೆ. ABP ನ್ಯೂಸ್ ಚಾನಲ್ ಇಂಟ್ರೂ ಬರ್ತಾ ಇದೆ. ಸೊ ಸ್ನೇಹಿತರೆ, ಎಲ್ಲಾರ್ದು ಸ್ಟೋರಿ ಇದೆ. ಸ್ಟೋರಿ ಕೆಟ್ಟದಾಗಿದೆಯಾ, ನಾರ್ಮಲ್ ಆಗಿದೆಯಾ, ಒಳ್ಳೆ ಸ್ಟೋರಿ ಆಗಿದೆಯಾ ಅಷ್ಟೇ ಪ್ರಶ್ನೆ. ಕೆಟ್ಟದಾಗಿದ್ರೆ ಅವ್ರನ್ನ ವಿಲನ್ ತರ ನೋಡ್ತಾರೆ. ನಾರ್ಮಲ್ ಇದ್ರೆ ಮಿಡಲ್ ಕ್ಲಾಸ್ ತರ ಇದ್ರೆ ನಿಮ್ ಮರ್ತೇ ಬಿಡ್ತಾರೆ ಈ ಪ್ರಪಂಚ. ಒಳ್ಳೆ ಸ್ಟೋರಿ ಆಗಿದ್ರೆ ನಿಮ್ದು ಸ್ಟೋರಿ ಬರೀತಾರೆ, ನಿಮ್ಮ ಬಗ್ಗೆ ಬುಕ್ ಬರೀತಾರೆ, ನಿಮ್ ಬಗ್ಗೆ ಫಿಲಂ ತೆಗಿತಾರೆ. ಈಗ ಅಷ್ಟೇನೆ 3 ತರ ಸ್ಟೋರಿ. ಒಂದು ಕೆಟ್ಟ ಸ್ಟೋರಿ, ವಿಲನ್ಗಳು; ನಾರ್ಮಲ್ ಸ್ಟೋರಿ, ಮಿಡಲ್ ಕ್ಲಾಸು; ಒಳ್ಳೆ ಸ್ಟೋರಿ, ಬಿಗ್ ಸ್ಟೋರಿ. ಕತೆ, ನಿಮ್ಮ ಜೀವನ ಬರೀ ಕತೆ ಆಗೋದಲ್ಲ, ದಂತಕತೆ ಆಗ್ಬೇಕು. ಈಗ ನೋಡಿ, ಸಚಿನ್ ತೆಂಡೂಲ್ಕರ್ದು ಫಿಲಂ ಬಂದಿದೆ, ವಿರಾಟ್ ಕೊಹ್ಲಿದು ಮೂವಿ ಬರ್ತಾ ಇದೆ, ಅಬ್ದುಲ್ ಕಲಾಂ ಅವ್ರದ್ದು ಮೂವಿ ಬಂದಿದೆ, ಮಹಾತ್ಮ ಗಾಂಧಿದು ಮೂವಿ ಬಂದಿದೆ. ಯಾಕೆ ನಮ್ದು ನಿಮ್ದು ಇನ್ನು ಬಂದಿಲ್ಲ? ಅಚೀವ್ ಮಾಡಿದ್ರೆ ಬಂದೇ ಬರ್ತದೆ. ಸದ್ಯಕ್ಕೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಸದ್ಯಕ್ಕೆ ಟಿವಿ ಚಾನಲ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮ್ ಬಗ್ಗೆ ಬುಕ್ ಅನ್ನೇ ಬರೀತಾರೆ. ಅದು ಇಡೀ ನಾವು ಸತ್ತ ನಂತರನೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಪರಂಪರೆ, ಆ ವೈಭವ ಕಂಟಿನ್ಯೂ ಆಗುತ್ತೆ. ಅದಕ್ಕೋಸ್ಕರ ಸ್ನೇಹಿತರೆ, ನಾನು ಎಷ್ಟೇ ಹೇಳಿದ್ರು ಕೂಡ ನಿಮ್ಮ ಆಕ್ಷನ್ ಮಾಡ್ಬೇಕೀಗ. ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಇನ್ವಾಲ್ವ್ಮೆಂಟ್, ಡೆಡಿಕೇಶನ್ ಬೇಕಾಗಿದೆ, ಓನೆಸ್ಟ್ ಮೆಂಟಾಲಿಟಿ ಬೇಕಾಗಿದೆ. ಮಂತ್ ಬಿಗಿನಿಂಗ್ ಇಂದ ಆಕ್ಷನ್ ಮಾಡ್ತಾ ಹೋಗಿ. ಎಲ್ಲಾ ನಿಮ್ಮ ಕ್ಲಾಸ್ ಹೌಸ್ಫುಲ್ ಆಗ್ಬೇಕು. ಇವತ್ತು ನಾನು ಬಂದೀನಿ ಅಂತ ಇವತ್ತು ಫುಲ್ ಆಗೋದಲ್ಲ. ನೆಕ್ಸ್ಟ್ ಈ ಸೆಷನ್ ಇದ್ದಾಗಲೂ ಕೂಡ ಇದು ಫುಲ್ ಆಗ್ಬೇಕು. ಬೇರೆ ಬೇರೆ ಟೈಮ್ ಅಲ್ಲಿ ಬೇರೆಯವ್ರನ್ನ ಇನ್ವೈಟ್ ಮಾಡ್ತಾ ಹೋಗಿ. ಒಂದ್ಸಲ ಕಿಶೋರಿ ಮೇಡಮ್ನ ಇನ್ವೈಟ್ ಮಾಡಿ, ಒಂದ್ಸಲ ನೀನಾ ಮೇಡಮ್ನ ಇನ್ವೈಟ್ ಮಾಡಿ, ಒಂದ್ಸಲ ಮಂಜುನಾಥ್ ಶೆಟ್ಟಿ ಅವ್ರನ್ನ ಇನ್ವೈಟ್ ಮಾಡಿ. ಈ ತರ ದೊಡ್ಡ ದೊಡ್ಡ ಲೀಡರ್ನ ಇನ್ವೈಟ್ ಮಾಡಿ. ನೀವು ಕೇಳಿದ್ರೆ ನಾನು ಸುರೇಖಾ ಮೇಡಮ್ನು ಇನ್ವೈಟ್ ಮಾಡಕ್ ಕರೀತೀನಿ. ಸಮೀರ್ ಸರ್ನು ಇನ್ವೈಟ್ ಮಾಡುವಷ್ಟು ಶಕ್ತಿ ನನಗಿದೆ. ಯಾಕೆಂದ್ರೆ ಅಷ್ಟು ನನಗೆ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಎಲ್ಲರೂ ಕೂಡ. ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಹೆಸರು ಮಾಡಿದ್ದೀನಿ. ಮೋದಿ ಕೇರಿಂದಾನೇ ಇದೆಲ್ಲ ಆಗಿರೋದು. ಒಬ್ಬ ಸಾಮಾನ್ಯ ವ್ಯಕ್ತಿ, ರೈತರ ಮಗ, ದನ ಕಾಯ್ತಾ ಇದ್ದೆ ನಾನು ಚಿಕ್ಕವನ ಇದ್ದ, ಎಮ್ಮೆ ಕಾಯ್ತಾ ಇದ್ದೆ. ಬಟ್ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂದ್ರೆ ಮೋದಿಗೆ ಋಣ ಇದೆ. ನಾನು ಯಾಕೆ ಇಷ್ಟು ಕಷ್ಟಪಡ್ತಿದ್ದೀನಿ ಅಂದ್ರೆ ಮೋದಿಗೆ ಋಣ, ಈ ಭೂಮಿ ಋಣ ತೀರ್ಸಕ್ಕಾಗಲ್ಲ. ನಾನೊಬ್ಬ ದೇಶಭಕ್ತ, ದೇಶಕ್ಕೆ ದೊಡ್ಡ ಕೊಡುಗೆ ಕೊಡ್ಬೇಕು ಅಂತ ಹೇಳಿ ನನ್ನ ಜೀವನ ಸಾರ್ಥಕತೆ ಅನಿಸ್ತಾ ಇದೆ. ನಿಮ್ಮ ಜೀವನ ಕೂಡ ಸಾರ್ಥಕತೆ ಆಗ್ಬೇಕು. ಟೀಮ್ನ ದೊಡ್ಡದ್ ಮಾಡ್ಕೋಬೇಕು ಅಂಡ್ ಆಕ್ಷನ್ ಮಾಡ್ತಾ ಹೋಗಿ. ಐ ಥಿಂಕ್ ಲಾಸ್ಟ್ ಅಲ್ಲಿ ಒಂದು ಸ್ಟೋರಿ ಹೇಳಿ ನನ್ನ ಒಂದು ಸ್ಪೀಚ್ ಅನ್ನ ಮುಗಿಸ್ತಾ ಇದ್ದೀನಿ. ನನ್ನ ಫೇವ್ರೆಟ್ ಸ್ಟೋರಿ ನಿಜವಾಗ್ಲೂ ಆಗಿರೋದು, ಸಂತೋಷ್ ಅಂತೇಳಿ ಒಬ್ರು PUC ಸ್ಟೂಡೆಂಟ್ ಇರ್ತಾರೆ. ಸುಮಾರು 15 ವರ್ಷ ಕೆಳಗೆ ಆಗಿರ್ತಕ್ಕಂಥದ್ದು. SSLC ಫಸ್ಟ್ PUC ವರೆಗೂ ಅವರು ಆರ್ಡಿನರಿ ರೇಟ್ ಅಲ್ಲಿ ಪಾಸ್ ಆಗ್ತಾರೆ. ಓಕೆ, ಆರ್ಡಿನರಿ ಅಂದ್ರೆ 35%, 40% ಸ್ಕೋರ್ ಮಾಡ್ತಾರೆ. ಸೆಕೆಂಡ್ PUC ಸೈನ್ಸ್ ಅಲ್ಲಿ ಆ ವ್ಯಕ್ತಿ ಸ್ಟೇಟ್ ರ್ಯಾಂಕ್ ಬಂದ್ಬಿಡ್ತಾರೆ, ಸ್ಟೇಟ್ ಟಾಪರ್ ಆಗ್ಬಿಡ್ತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ SSLC ನಲ್ಲಿ ರ್ಯಾಂಕ್ ಬಂದಿದ್ರೆ PUC ರ್ಯಾಂಕ್ ಎಕ್ಸ್ಪೆಕ್ಟೆಡ್. SSLC ನಲ್ಲಿ 95 ಸ್ಕೋರ್ ಮಾಡಿದ್ರೆ 99, 100 ಎಕ್ಸ್ಪೆಕ್ಟ್ ಮಾಡ್ಬೋದು. 40% ಸ್ಕೋರ್ ಮಾಡ್ತಕ್ಕಂಥ ಒಬ್ಬ ಸಂತೋಷ್ ಅನ್ನೋ ಹುಡುಗ ಸ್ಟೇಟ್ ರ್ಯಾಂಕ್ ಬಂದಾಗ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅವ್ನಿಗೆ ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ, ಏನಾದ್ರು ಗೋಲ್ಮಾಲ್ ಆಯ್ತಾ, ಕ್ವಶನ್ ಪೇಪರ್ ಅಂದ್ರೆ ಲೀಕ್ ಆಯ್ತಾ, ಏನಾದ್ರು ಪ್ರಾಕ್ಟೀಸ್ ಅಂದ್ರೆ ಮಾಲ್ ಪ್ರಾಕ್ಟೀಸ್ ಆಗಿದೆಯಾ ಅಂತ ಹೇಳಿ. ಆದ್ರೆ ಗೊತ್ತಾಗುತ್ತೆ, ಇಲ್ಲ, ನಿಜವಾಗ್ಲೂ ಓದಿ ಆ ವ್ಯಕ್ತಿ ಸ್ಕೋರ್ ಮಾಡಿದಾನೆ ಅಂತ ಹೇಳಿ. ಆ ವ್ಯಕ್ತಿಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಮಾಡ್ತಾರೆ, ಏನು ನಿಮ್ಮ ಸೀಕ್ರೆಟ್ ಅಂತ ಹೇಳಿ. ಅವ್ರು ಹೇಳ್ತಾರೆ, SSLC ಆಗಿ ಫಸ್ಟ್ PUC ಆಗೋವರೆಗೂ ನಾನು ಉಂಡಾಡಿ ಗುಂಡಾಗಿದ್ದೆ. ನನಗೆ ಕನಸಿರ್ಲಿಲ್ಲ, ನನಗೆ ಗುರಿ ಇರ್ದಿದ್ದಿಲ್ಲ, ನನ್ನ ಜೀವನದ ಉದ್ದೇಶ ಅರ್ಥ ಆಗಿದ್ದಿಲ್ಲ. ನಾನೊಂದು ಯಾರ್ದೋ ಒಂದು ಸ್ಟೋರಿ ನೋಡಿದೆ, ಇನ್ಸ್ಪೈರ್ ಆದೆ. ನಾನು ತುಂಬಾ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂದ್ರೆ ನಾನು ಒಳ್ಳೆ ಡಾಕ್ಟರ್ ಆಗ್ಬೇಕು ಅಂತ ಕನಸ್ಕೊಂಡೆ. ಲಕ್ಷಾಂತರ ಜನಗಳ ಜೀವನ ಉಳಿಸ್ಬೇಕು, ಪ್ರಾಣ ಉಳಿಸ್ಬೇಕು ಅಂತೇಳಿ. ಅದಕ್ಕೆ ನಾನು ಸೆಕೆಂಡ್ PUC ಒಳ್ಳೆ ಸ್ಕೋರ್ ಮಾಡ್ಬೇಕು. ಆಗ ನನಗೆ ಮೆರಿಟ್ ಸೀಟ್ ಸಿಗುತ್ತೆ, ಫ್ರೀ ಸೀಟ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಪ್ಪ ಕೋಟಿಗಟ್ಟಲೆ ಬಂಡವಾಳ ಹಾಕ್ಬೇಕು ಡೊನೇಷನ್ಗೋಸ್ಕರ. ಇರೋ ಆಸ್ತಿ ಗಿಸ್ತಿ ಎಲ್ಲಾ ಸೇಲ್ ಮಾಡ್ಬೇಕು, ಮತ್ತೆ MD ಮಾಡ್ಬೇಕು. ಅವಾಗ್ಲೂ ಕೂಡ 2 ಕೋಟಿ 3 ಕೋಟಿ ಎಲ್ಲಾ ಸೇರಿ 4 ಕೋಟಿ ಆಗುತ್ತೆ MBBS MD ಸೀಟ್ ತಗೊಳಕ್ಕೆ. ನಾನು ಈ ವರ್ಷ ಚೆನ್ನಾಗಿ ಓದಿದ್ರೆ, ನೆಕ್ಸ್ಟ್ MBBS ಚೆನ್ನಾಗಿ ಓದಿದ್ರೆ ನನಗೆ ಫ್ರೀ MBBS ಸೀಟ್ ಸಿಗುತ್ತೆ, ಫ್ರೀ MD ಸೀಟ್ ಸಿಗುತ್ತೆ,
ನಾನು ಕೋಟಿಗಟ್ಟಲೆ ದುಡ್ಡನ್ನ ಉಳಿತಾಯ ಮಾಡ್ದಂಗೆ ನನ್ನ ಡ್ರೀಮ್ ಫುಲ್ಫಿಲ್ ಆಗುತ್ತೆ, ನಾನು ದೊಡ್ಡ ಸೇವೆ ಮಾಡ್ತೀನಿ, ನನ್ನ ಜೀವನ ಸಾರ್ಥಕತೆ ಆಗುತ್ತೆ ಅಂತ ಹೇಳಿ ಎಲ್ಲ ವಿಜುವಲೈಸ್ ಮಾಡ್ಕೊಂತಾರೆ. ಎಲ್ಲಾ ಒಂದು ಕನ್ಸನ್ನ ಅವರು ಲಿಸ್ಟ್ ಮಾಡ್ಕೊಂತಾರೆ. ಸೊ ಡ್ರೀಮ್ ಫೈಲ್ ಮಾಡ್ತಾರೆ ಅಂಡ್ ಅವ್ರು ಡಿಸೈಡ್ ಮಾಡ್ತಾರೆ. ಈ ವರ್ಷ ಸೆಕೆಂಡ್ ಪಿ ಯು ಸಿ ನಲ್ಲಿ ಒಂದ್ ವರ್ಷ ಕರೆಕ್ಟ್ ಆಗಿ ಓದಿದ್ರೆ, 365 ದಿನ ಕರೆಕ್ಟ್ ಆಗಿ ಓದಿದ್ರೆ ಕೋಟಿಗಟ್ಟಲೆ ಹಣ ಉಳಿತಾಯ ಮಾಡ್ದಂಗೆ ಅವ್ರು ಅನ್ಕೊಂತಾರೆ. ಸೊ ಒಂದು ದಿನಕ್ಕೆ 1 ಲಕ್ಷ ರೂಪಾಯಿ ಲಾಭ ಅಂತ ಅನ್ಕೊಂತಾರೆ. ಯಾಕೆಂದ್ರೆ MBBS MD ಮಾಡಕ್ಕೆ 4 ಕೋಟಿ ಗಟ್ಟಲೆ ದುಡ್ಡು ಬೇಕು ಅಂದ್ರೆ 365 ದಿನಕ್ಕೆ 3,65,00,000 ರೂಪಾಯಿ ಲಾಭ ಇದೆ ಅಂತ ಅನ್ಕೊಂಡು ಒಂದು ದಿನ ನಾನು ಕರೆಕ್ಟ್ ಆಗಿ ಓದ್ತೀನಿ. ಎಲ್ಲೂ ಟೈಮ್ ಪಾಸ್ ಮಾಡಲ್ಲ, ಎಲ್ಲೂ ಜಾಸ್ತಿ ನಿದ್ದೆ ಮಾಡೋದಿಲ್ಲ, ಕ್ರಿಕೆಟ್ ನೋಡೋದಿಲ್ಲ. ಆದ್ರೆ ನಾನು ನಿಯತ್ತಿಂದ 15 ಗಂಟೆ ಡೈಲಿ ಓದ್ತೀನಿ. ಒಂದ್ ದಿನಕ್ಕೆ ನನಗೆ 1 ಲಕ್ಷ ರೂಪಾಯಿ ಲಾಭ ಬರ್ತಾ ಇದೆ, ಯಾರೋ ಬ್ಯಾಂಕಿಗೆ ಅಮೌಂಟ್ ಹಾಕ್ತಿದ್ದಾರೆ ಅಂತ ಅನ್ಕೊಂತಾರೆ. ಒಂದ್ ದಿವಸ ಚೆನ್ನಾಗಿ ಓದಿದ್ರೆ 1 ಲಕ್ಷ ರೂಪಾಯಿ ಲಾಭ, ಒಂದ್ ದಿನ ಓದದೇ ಇದ್ರೆ ಎಷ್ಟು ಲಾಸು? 1 ಲಕ್ಷ ಲಾಸು. ಯಾರಾದ್ರೂ ಲಾಸ್ ಮಾಡ್ಕೋತಾರ? ನೋ ಚಾನ್ಸ್. ಡೈಲಿ ವಿಜುವಲೈಸ್ ಮಾಡ್ಕೊಂತಾರೆ. ನಾನು ರ್ಯಾಂಕ್ ಬಂದಿದ್ದೀನಿ, ನಾನು MBBS ಫ್ರೀ ಸೀಟ್ ತಗೊಂಡಿದ್ದೀನಿ, ನಂದು ಟಿವಿನಲ್ಲಿ ಇಂಟರ್ವ್ಯೂ ಬಂದಿದೆ, ನನ್ನ ಪೇಪರ್ ಅಲ್ಲಿ ಇಂಟರ್ವ್ಯೂ ಬಂದಿದೆ, ನಾನು ಡಾಕ್ಟರ್ ಆಗಿದ್ದೀನಿ, ಸಾವಿರಾರು ಜನಗಳ ಜೀವನ ನಾನು ಉಳಿಸ್ತಾ ಇದ್ದೀನಿ, ನಾನು ಬದುಕಿಸ್ತಾ ಇದ್ದೀನಿ, ಹೆಸರು ಮಾಡ್ತಾ ಇದ್ದೀನಿ, ನಾನು ಪುಣ್ಯ ಸಂಪಾದನೆ ಮಾಡ್ತಿದ್ದೀನಿ. ಇದೆಲ್ಲ ವಿಜುವಲೈಸ್ ಮಾಡ್ಕೊಂತಾರೆ, ಚೆನ್ನಾಗಿ ಓದ್ತಾರೆ, ಸೆಕೆಂಡ್ PU ಸಿ ರ್ಯಾಂಕ್ ಬರ್ತಾರೆ, ಟಿವಿನಲ್ಲಿ ಇಂಟರ್ವ್ಯೂ ಬರ್ತದೆ, ಪೇಪರ್ ಅಲ್ಲಿ ಇಂಟರ್ವ್ಯೂ ಬರ್ತದೆ, ಫ್ರೀ ಸೀಟ್ ಸಿಗುತ್ತೆ, ಅದನ್ನೇ ಕಂಟಿನ್ಯೂ ಮಾಡ್ತಾರೆ. MD ಫ್ರೀ ಸೀಟ್ ಸಿಗುತ್ತೆ, MD ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಸಂಪಾದನೆನೂ ಇದೆ, ಶ್ರೀಮಂತಿಕೆನೂ ಇದೆ, ಸೇವೆನೂ ಮಾಡ್ತಾರೆ, ಜೀವನ ಸಾರ್ಥಕತೆ ಮಾಡ್ಕೊಂತಾರೆ. ಆದ್ರೆ ಇದು ಸ್ಟಾರ್ಟ್ ಆಗಿದ್ದು ಸೆಕೆಂಡ್ PU ಸಿ ನಲ್ಲಿ. ಒಂದ್ ದಿನಕ್ಕೆ 1 ಲಕ್ಷ ರೂಪಾಯಿ ನನಗೆ ಲಾಭ ಇದೆ ಅಂತ ಅನ್ಕೊಂಡು ಮನಸ್ಸಿಗೆ ಲಂಚ ಅಂತ ಕೊಡ್ತಾರೆ. ಯಾರು ಹೇಳಿದ್ದಿಲ್ಲ. ಈ ತರ ಆಗಿದ್ಕೆ ಅವ್ರು ಅಷ್ಟು ದೊಡ್ಡ ಸಾಧನೆ ಮಾಡ್ತಾರೆ. ಈ ಸ್ಟೋರಿ ನಾನು ನಿಮ್ಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಮ್ ಲೈಫಲ್ಲೂ ಅಷ್ಟೇನೆ, ಮೋದಿ ಕೇರ್ ಅಲ್ಲಿ ಈಗ ನೀವು ಡಿಸೈಡ್ ಮಾಡ್ಬೇಕು, ನಿಮ್ಮ ಜೀವನದ ಉನ್ನತ ಸಾಧನೆಗೆ ನೀವು ರೆಡಿ ಆಗ್ಬೇಕಾಗಿದೆ. ನೀವು ಸೆಲೆಬ್ರಿಟಿಗಳು ಆಗ್ಬೋದು, ಮೌಂಟ್ ಎವರೆಸ್ಟ್ ಹೈಟ್ಗೆ ರೀಚ್ ಆಗ್ಬೋದು. ನೀವು ಸೆಲೆಬ್ರಿಟಿಗಳು ಆಗಕ್ಕಿಂತ ನಿಮ್ ಜೊತೆಗೆ ಇರ್ತಕ್ಕಂಥವ್ರನ್ನ ನೀವು ಬೆಳೆಸ್ತೀರಾ. ಏನ್ ಪಡಿತೀನಿ ಇಂಪಾರ್ಟೆಂಟ್ ಅಲ್ಲ, ಏನ್ ಆಗ್ತೀನಿ ಇಂಪಾರ್ಟೆಂಟ್ ಅಲ್ಲ, ಏನ್ ಮಾಡ್ತೀನಿ, ಏನ್ ಕೊಡಿಸ್ತೀನಿ, ಏನ್ ಕೊಡುಗೆ ಕೊಡ್ತೀನಿ. ಇದು ನರೇಂದ್ರ ಮೋದಿ ಅವರ ಸ್ಟೇಟ್ಮೆಂಟ್. ಆ ತರ ನಾವು ಮಾಡ್ಬೇಕು. ಒಂದ್ ದಿನ ನಾನು ವರ್ಕ್ ಮಾಡಿದ್ರೆ ಮೋದಿ ಕೇರ್ ಅಲ್ಲಿ ನನಗೆ 300 ರೂಪಾಯಿ ಲಾಭ ಬಂತು ನೋಡ್ಕೋಬಿಡಿ, ಲಕ್ಷಗಟ್ಲೆ ಲಾಭ ಇದೆ ನಿಮ್ಗೆ. ಸುರೇಖಾ ಮೇಡಮ್ ನಮ್ಮೆಲ್ರಿಗೂ ಕೂಡ ಅವತ್ತಿನ ಎಫರ್ಟ್ಗೆ ಇವತ್ತು ನಮಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ. ನೀವು ಆತರ ಅನ್ಕೊಳ್ಳಿ. ಒಂದು ಡೆಮೋ ಇಸ್ ಈಕ್ವಲ್ ಟು ನಾಟ್ 500 ರೂಪಾಯಿ ಲಾಭ, 500 ರೂಪಾಯಿ ಲಾಭ ಅಂತ ಅನ್ಕೊಳ್ಕೋಬೇಡಿ, ಲಕ್ಷಗಟ್ಲೆ ಲಾಭ ಇದೆ. ಲಾಭ ನೋಡಕ್ಕೆ ಹೋಗಬೇಡಿ, ಅಲ್ಲಿ ನೀವು ಪ್ರೊಸೆಸ್ಗೆ ಒತ್ತು ಕೊಡಿ, ಅವರಿಗೆ ಇಂಪಾರ್ಟೆನ್ಸ್ ಕೊಡಿ, ಅವರಿಗೆ ಎಜುಕೇಶನ್ ಕೊಡಿ, ಅವರಿಗೆ ಸೇವೆ ಕೊಡ್ತಾ ಹೋಗಿ. ಡೆಫಿನೆಟ್ಲಿ ಮ್ಯಾಜಿಕ್ ಮಿರಾಕಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರತಿನಿತ್ಯ ನಿಮ್ ಲೈಫ್ ಕೌಂಟ್ ಆಗ್ತಾ ಇದೆ. ಈ ಮಂತ್ ಅಲ್ಲಿ ಎಲ್ರು ವೆಯ್ಟ್ ಮಾಡ್ತಾ ಇರ್ತಾರೆ, ಬೇರೆಯವರು ತುಂಬಾ ಬೆಳೆಯಕ್ ಹೊರಟಿದ್ದಾರೆ, ನೀವು ಕೂಡ ಬೆಳಿಬೇಕು, ನಿಮ್ದು ಇನ್ಕಮ್ ಇಂಪ್ರೂವ್ ಆಗ್ಬೇಕು. ನ್ಯಾಚುರಲ್ ವೇನಲ್ಲಿ ಇರ್ಲಿ, ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋದ್ ಬೇಕಾಗಿಲ್ಲ, ಆರ್ಟಿಫಿಷಿಯಲ್ ಮಾಡೋದ್ ಬೇಕಾಗಿಲ್ಲ. ಎಲ್ಲರೂ ಒಳ್ಳೆ ಮನಸ್ಸಿನಿಂದ ಎಲ್ಲರಿಗೂ ಸಪೋರ್ಟ್ ಮಾಡಿ, ಬೇರೆಯವರಿಗೆ ಬೆಳೆಸಿ ನೀವು ಬೆಳೆದಿಕ್ಕೆ ಸಿದ್ಧರಾಗಿ. ಓಕೆ. ಸೊ ಈಗ ಎಲ್ಲರೂ ಕೂಡ ನಿಮ್ಮ ಇನ್ವೆಸ್ಟ್ಮೆಂಟ್ ಪರ್ಚೇಸಿಂಗ್ ಅನ್ನ ಏನ್ ಮಾಡ್ಬೇಕಾಗಿದೆ, 100 PV 200 PV 300 PV ಅದನ್ನ ಮಾಡ್ತಾ ಹೋಗಿ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವೇಟ್ ಆಗ್ತಾ ಹೋಗಿ, ಅಂಡ್ ಸ್ಪಾನ್ಸರಿಂಗ್ ಜಾಸ್ತಿ ಮಾಡ್ತಾ ಹೋಗಿ. ಮಂತ್ ಎಂಡ್ ಅಲ್ಲಿ ತುಂಬಾ ಜನ ಕ್ಲೋಸಿಂಗ್ ಮಾಡೋರು ಇದ್ದಾರೆ, ಆಟೋಮೆಟಿಕ್ ಆಗಿ PV ಜಂಪ್ ಆಗುತ್ತೆ. ಬಟ್ ಈಗ್ಲಿಂದಾನೇ ಮಾಡ್ತಾ ಹೋಗಿ. ಸೊ ಡೆಫಿನೆಟ್ಲಿ ಈಗ್ಲಿಂದಾನೇ ಬಿಲ್ಲಿಂಗ್ಗಳು ಮಾಡ್ತಾ ಹೋಗಿ, ಸ್ಪಾನ್ಸರಿಂಗ್ ಮಾಡಿ, ಸ್ಪಿಲ್ ಓವರ್ ಕೊಡ್ತಾ ಹೋಗಿ, ಅಂಡ್ ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋಗಿ. ಆಫೀಸಲ್ಲಿ ನಡೆಯೋ ಟ್ರೈನಿಂಗು ಇನ್ನು ತುಂಬಾ ವಿಡಿಯೋಗಳು ಇದಾವೆ. ಫಿಲಿಪ್ ಸಾರ್ ವಿಡಿಯೋ ಇದೆ, ಸುರೇಖಾ ಮೇಡಮ್ ವಿಡಿಯೋ ಇದೆ, ನಂದು ವಿಡಿಯೋ ಇದೆ. ಇನ್ನ ವಿಶಾಲ್ ಅಗರ್ವಾಲ್ ಬರ್ತಾ ಇದ್ದಾರೆ, ಸ್ಯಾಟರ್ಡೆ ಆನ್ಲೈನ್ ಟ್ರೈನಿಂಗ್ ಕೊಡಕ್ ಬರ್ತಾ ಇದ್ದಾರೆ. ಪ್ಲಾನ್ ಡಿಸೈನ್ ಮಾಡಿರೋ ವ್ಯಕ್ತಿ, ಸ್ಯಾಟರ್ಡೆ ನೈಟ್ ನೀವು ಬೇಗ ಜಾಯ್ನ್ ಆಗ್ಬೇಕು. ತುಂಬಾ ರಶ್ ಇರ್ತದೆ, ಹಿಂದಿನಲ್ಲಿ ಇಂಗ್ಲಿಷ್ ಅಲ್ಲಿ ಇರ್ತದೆ. ಅದನ್ನ ಬಳಸ್ಕೊಳ್ಳಿ. ಅಂಡ್ ನೀವು ಟ್ರೈನರ್ ಆಗ್ಬೇಕು, ನೀವು ದೊಡ್ಡ ಲೀಡರ್ ಆಗ್ಬೇಕು, ನೀವು ದೊಡ್ಡ ಮಟ್ಟದಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ಬೇಕು. ಒಬ್ಬೊಬ್ರು ಟೀಮಲ್ಲೂ ಕೂಡ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಲೀಡರ್ ಕ್ರಿಯೇಟ್ ಆಗ್ತಾರೆ. ಲಕ್ಷಾಂತರ ಜನಗಳ ಜೀವನಕ್ಕೆ ನೀವು ಆದರ್ಶ ಆಗ್ತೀರಾ, ಮಾದರಿ ಆಗ್ತೀರಾ, ಇನ್ಸ್ಪಿರೇಷನ್ ಆಗ್ತೀರಾ. ಅದೆಲ್ಲದನ್ನು ಪಡೀರಿ. ನಿಮ್ಗೆ ಇವತ್ತೇನ್ ಕಲ್ತಿದ್ದೀರಾ ಇಷ್ಟೊತ್ತು 1 ಗಂಟೆನಲ್ಲಿ, ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಡೈರಿನಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಹೊಸ ಕಮಿಟ್ಮೆಂಟ್ ಏನು ಎಲ್ಲದನ್ನು ಕೂಡ ನೋಟ್ ಮಾಡ್ತಾ ಹೋಗಿ. ನಿಮ್ಮ ಒಂದು ಹೃದಯದಲ್ಲಿ ಹಚ್ಚಿ ಹೊತ್ತಬೇಕಿದು, ನಿಮ್ಮ ಬ್ರೈನ್ ನಲ್ಲಿ ಸ್ಟೋರ್ ಆಗ್ಬೇಕು. ನಿಮ್ಮ ಎಲ್ಲಾ ಗ್ರೂಪ್ ಅಲ್ಲೂ ಶೇರ್ ಮಾಡ್ಕೊಳ್ಳಿ, ಇವತ್ತು ಏನ್ ತಗೊಳಕ್ ಆಯ್ತು ಅಂತ ಹೇಳಿ. ಎಲ್ಲಾ ಟ್ರೈನಿಂಗ್ ಆದ ನಂತರ ಕೂಡ ಫೀಡ್ಬ್ಯಾಕ್ ತಗೋಬೇಕು, ರೀಕ್ರಿಯೇಷನ್ ಮಾಡ್ತಾ ಹೋಗ್ಬೇಕು. ಸೊ LT ವರ್ಕ್ಶಾಪ್ ಅಲ್ಲೂ ಒಳ್ಳೊಳ್ಳೆ ದೊಡ್ಡ ರೆವಲ್ಯೂಷನ್ ಆಗ್ತಾ ಇದೆ, ಅಲ್ಲೂ ಕೂಡ ನೀವು ಯೂಸ್ ಮಾಡ್ಕೊಂತ ಹೋಗಿ. ಸುನಿತಾ ಮೇಡಮ್ ಅವ್ರದೇ ಅಂತ ಒಂದು ಎಕ್ಸ್ಟ್ರಾರ್ಡಿನರಿ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಾರಿಕಾ ಮೇಡಮ್ ಅಷ್ಟೇನೆ, ಇವರು ತುಂಬಾ ದೊಡ್ಡ ಮಟ್ಟದಲ್ಲಿ ಫೌಂಡೇಶನ್ ಆಗ್ತಾ ಇದ್ದಾರೆ. ಮಂಜುಳಾ ಮೇಡಮ್ ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ LT ವರ್ಕ್ಶಾಪ್ ಅಲ್ಲಿ. ಶಾರದಾ ಮೇಡಮ್ ಒಳ್ಳೊಳ್ಳೆ ಐಡಿಯಾ ಕೊಟ್ಟಿದ್ದಾರೆ ನಮಗೆ, ಈ ಒಂದು ಸಿಸ್ಟಮ್ ದೊಡ್ಡ ಒಂದು ಮಟ್ಟಕ್ಕೆ ಹೋಗ್ಲಿಕ್ಕೋಸ್ಕರ. ಎಲ್ಲರೂ ಏನ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀರಾ, ಅದು ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಿಮ್ ಜೊತೆ ನಾವು ಯಾವತ್ತೂ ಇದೀವಿ, ನಮ್ಮ ಫ್ಯಾಮಿಲಿ, ನಮ್ಮ ಟೀಮು, ನಮ್ಮ ಲೀಡರ್ಗಳು ಎಲ್ಲರೂ ಕೂಡ ಇದೀವಿ. ಸೊ ಖಂಡಿತ ನೀವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು. ಸಮೀರ್ ಸರ್ ಎದುರುಗಡೆ, ಆಲ್ ಓವರ್ ಇಂಡಿಯಾದ ಎದುರುಗಡೆ ನಿಮ್ಮನ್ನ ಮಾಡೆಲ್ ಆಗಿ ನಿಲ್ಲಿಸಬೇಕು. ಕೆಲವಾರು ವಿಚಾರದಲ್ಲಿ ಒಂದಿಷ್ಟು ಹಿಸ್ಟ್ರಿ ಕ್ರಿಯೇಟ್ ಮಾಡೋದು ಕೊಟ್ಟಿದ್ದೀರಾ. ಲೀಡರ್ನ ಕ್ರಿಯೇಟ್ ಮಾಡೋದ್ರಲ್ಲಿ, ಸಿಸ್ಟಮ್ ಕ್ರಿಯೇಟ್ ಮಾಡೋದ್ರಲ್ಲಿ, ಟಾಸ್ಕ್ ನ ಕ್ರಿಯೇಟ್ ಮಾಡೋದ್ರಲ್ಲಿ,
ಆಯ್ತಾ ಪ್ರೆಸೆಂಟರ್ ನ ಕ್ರಿಯೇಟ್ ಮಾಡೋದ್ರಲ್ಲಿ 100 PV ಸೃಷ್ಟಿ ಮಾಡೋರ್ನ ಮಾಡ್ತಕ್ಕಂಥವ್ರಾಗಿರ್ಬೋದು, ಎಲ್ಲರೂ ಕೂಡ ಸೊ ಮಾಡಲ್ ಆಗಿ ಸೃಷ್ಟಿ ಮಾಡ್ತಿದ್ದೀರಾ. ರತ್ನ ಮೇಡಮ್ ನೋಡ್ತಾ ಇದ್ದೀನಿ, ಅವರು ಏನೇನೋ ಬಿಸಿ ಇದಾರೆ, ಆದ್ರೂ ಕೂಡ ವಿಡಿಯೋ ಆನ್ ಮಾಡಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅವರು ಅವಾಗ್ಲೇನೆ ಅಷ್ಟೊಂದು ರಿಟೇಲ್ ಮಾಡಿ 70-80 ಸಾವಿರ ಇನ್ಕಮ್ ತಗೊಂಡಿದ್ದಾರೆ. ಅವ್ರ ವಯಸ್ಸಿಗಿಂತ ಜಾಸ್ತಿ ಇನ್ಕಮ್ ತಗೊಂಡಿದ್ದಾರೆ. ಇಂಥವ್ರು ಕೂಡ ಪ್ಯಾಸಿವ್ ಇನ್ಕಮ್ ಸಂಪಾದನೆ ಮಾಡಬೇಕು. ನಿಮ್ಮ ಒಬ್ಬೊಬ್ರದ್ದು ಸ್ಟೋರಿ ಕೂಡ ಇನ್ಸ್ಪಿರೇಷನ್ ಆಗ್ಬೇಕು ಎಲ್ಲರಿಗೂ ಕೂಡ. ಸೊ ಇವತ್ತು ಮಾಧವಿ ಮೇಡಮ್ಗೆ ಏನು ಕಡಿಮೆ ಇಲ್ಲ, ಅವ್ರ ಬಿಸ್ನೆಸ್ ಅಲ್ಲಿ ತುಂಬಾ ಬೆಳೀತಾ ಇದ್ದಾರೆ. ಅದ್ರ ಪ್ಯಾಷನ್ ಇದೆ ಅವರಿಗೆ, ಆ ಪ್ಯಾಷನ್ ಅವ್ರನ್ನ ಡ್ರೈವ್ ಮಾಡ್ತಾ ಇದೆ. ಒಬ್ಬೊಬ್ರದ್ದು ಕೂಡ ಸ್ಟೋರಿ ತುಂಬಾ ಅದ್ಭುತವಾಗಿದೆ. ಅಗ್ರಿಕಲ್ಚರ್ ಐಟಮ್ ತುಂಬಾ ಬಿಡುಗಡೆ ಆಗ್ತಾ ಇದೆ. ಎಲ್ಲ ಲಾಂಚ್ ಆಗಿಂತ ಮುಂಚೆ ನಿಮ್ ಟೀಮ್ ದೊಡ್ಡದು ಮಾಡ್ಕೊಳ್ಳಿ. ಸೊ ನಾವೆಲ್ಲ ಇದೀವಿ ಸಪೋರ್ಟ್ ಮಾಡ್ಲಿಕ್ಕೆ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಇಷ್ಟೊಂದು ತಾಳ್ಮೆಯಿಂದ ನೀವೆಲ್ಲರೂ ಕೂಡ ಒಳ್ಳೆ ಆಡಿಯನ್ಸ್ ಆಗಿ ವಿಡಿಯೋ ಕೆಲವರು ಆನ್ ಮಾಡಿದೀರಾ, ವಿಡಿಯೋ ಆಫ್ ಆಗಿದ್ರು ಪರವಾಗಿಲ್ಲ, ಕೇಳಿಸ್ಕೊಂಡಿದ್ದೀರಾ, ತುಂಬಾ ಕಲ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ಯಾವಾಗಲೂ ಕಲಿತಾನೆ ಇರಿ. ನಿಮ್ಮನ್ನ ನಾನು ಇನ್ವೈಟ್ ಮಾಡ್ಬೇಕು, ಡೆಲ್ಲಿ, ಬಾಂಬೆ, ಕಲ್ಕತ್ತಾ, ಹೈದರಾಬಾದ್ ಎಲ್ಲಾ ಕಡೆ ಹೋಗಿ ಟ್ರೈನಿಂಗ್ ಕೊಡ್ಬೇಕು ಅಂತೇಳಿ. ಆ ಕಾಲ ದೂರ ಇಲ್ಲ. ಎಲ್ಲಾ ಕರ್ಕೊಂಡ್ ಬನ್ನಿ, ಕ್ವಾಲಿಟಿ ಪೀಪಲ್ ನ ತಗೊಂಡ್ಬನ್ನಿ. ಮೋದಿ ಕೇರ್ಗೆ ಶೇಪ್ ಶಿಫ್ಟ್ ಗೆ ಎಲ್ಲರೂ ಕೂಡ ಒತ್ತು ಕೊಡ್ತಾ ಹೋಗಿ. ಈ ತಿಂಗಳಲ್ಲಿ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಅನ್ನ ಮಾಡಿ, ಪರ್ಮನೆಂಟ್ ಆಗಿ ಅಚೀವ್ಮೆಂಟ್ ಅನ್ನ ಮಾಡಿ ಅಂತ ಆಶಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. Thank you so much, sir. Excellent session. Excellent session, sir. So ಯಾವಾಗ್ಲೂ ಅಷ್ಟೇ ನೀವು ಕೊಡೋ ಒಂದು Thank you so much, sir. ಎಕ್ಸಲೆಂಟ್ Thank you so ಆಗಿರುತ್ತೆ. much, sir. Thank you so much, sir. ಯಾ, ಎಲ್ರು ಜೋರ ಚಪ್ಪಾಳೆ ಒಂದಿಗೆ ಸರ್ಗೆ ಒಂದು ಗ್ರಾಟಿಟ್ಯೂಡ್ ಕೊಡೋಣ. ಸಾರಿಕಾ ಮೇಡಮ್, Just ನಿಮ್ ಒಂದೇ ವಾಯ್ಸ್ ಒಂದು ಕೇಳಿಸ್ತಾ ಇಲ್ಲ. Yeah. ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ಒಂದೇ ಒಂದ್ ಸೆಕೆಂಡ್ ವಿಡಿಯೋ Okay. ಕಾಲ್ ಬನ್ನಿ. ಸರ್ಗೆ ಒಂದು ಗ್ರಾಟಿಟ್ಯೂಡ್ ಮೂಲಕ, ನಮ್ಮ ಜೋರ ಚಪ್ಪಾಳೆ ಮೂಲಕ ಗ್ರಾಟಿಟ್ಯೂಡ್ ಕೊಡೋಣ. ಯಾ, ವಂಡರ್ಫುಲ್ ಸೆಷನ್ ಸರ್. ಆಲ್ವೇಸ್ ಯು ಆರ್ ಮೋಟಿವೇಟೆಡ್ ಫಾರ್ me and whole team. So ಇವತ್ ನಾವೆಲ್ಲ ನಿಂತಿದೀವಿ. ನನ್ನ ಕೋರ್ ಲೀಡರ್ಸ್ ಪಿಲ್ಲರ್ಸ್ ಶಾರದಾ ಮೇಡಮ್, ಅಂಶ ಮೇಡಮ್ ಅಂದ್ರು ಸಹ ನಿಮ್ಮ ಒಂದು ಸೆಷನ್ಸ್ ಇಂದ ಅಂತ ಹೇಳ್ತೀನಿ. ಅಲ್ಲಿ ಹುಟ್ಕೊಂಡಿರೋದು ವೆಡ್ನೆಸ್ಡೇ ಕ್ಲಾಸಸ್ ಇಂದ ಮಾಧವಿ ಮೇಡಮ್, ರತ್ನ ಮೇಡಮ್, ಶಾಂಭವಿ ಎಲ್ರು ಸಹ. ಅದೇ ತರ ಲಾಸ್ಟ್ 1 year ಅಲ್ಲಿ ಬಿಸ್ನೆಸ್ ಮಾಸ್ಟರಿ ವರ್ಕ್ಶಾಪ್ ಅಂತ BMW ಮಾಡಿದ್ವಿ. ಅವಾಗ ಲಕ್ಷ್ಮಿ ಮಾಕಮ್ ಅವರು ನೀವು 5 ಕೋರ್ ಲೀಡರ್ಸ್ ಮಾಡಿದೀರಾ ಅಂತ ನಾನು 10 ಕೋರ್ ಲೀಡರ್ಸ್ ಕ್ರಿಯೇಟ್ ಮಾಡಿದ್ರು. ಆ ಒಂದು 10 ಜನದಿಂದ ಇವಾಗ 100 ಜನ ಆಗ್ತಾ ಇದಾರೆ. ಸೊ ಆ ತರ ಫೋಕಸ್ ಮಾಡ್ತಾ ಇದಾರೆ. ಎವ್ರಿ ಮಂತ್ ಸಹ ನಾವು ಮಾಡೋ ಈವೆಂಟ್ಸ್ 3 day ಚಾಲೆಂಜ್, 1 week ಚಾಲೆಂಜ್, ಸ್ಕಿನ್ ಕೇರ್ ಸೆಷನ್ ಮತ್ತೆ ಹೆಲ್ತ್ ಕೇರ್ ಸೆಷನ್, ಕಾಸ್ಮೆಟಿಕ್ ಸೆಷನ್ ಅಲ್ಲಿ ಎಲ್ರು ಸಹ ಅಟೆಂಡ್ ಆಗಿ, ಎಲ್ರು ಸಹ ಪ್ರಾಡಕ್ಟ್ ಯೂಸರ್, ಲಾಯಲ್ಟಿ ಯೂಸರ್ಸ್ ತುಂಬಾ ಆಗಿದ್ದಾರೆ ಸರ್. ಮತ್ತೆ ಇವಾಗ್ಲೂ ಸಹ ಈ ಒಂದು ಮಂತ್ ಆಲ್ರೆಡಿ ಪ್ಲಾನ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಆ ಒಂದು ಸಿಸ್ಟಮ್, ನೀವ್ ಮಾಡಿರೋ ಸಿಸ್ಟಮ್ ನಾವು ಕಾಪಿ ಮಾಡಿ ಇವಾಗ ನಮ್ ಡೌನ್ ಲೈನ್ ಕಾಪಿ ಮಾಡ್ತಾ ಇದಾರೆ. ನೀವ್ ಹೇಳ್ದಂಗೆ ಇದು ಸಿಸ್ಟಮ್ ನ ಯಾರು ಕಾಪಿ ಮಾಡ್ತಾರೆ ಅವರೇ ಗ್ರೋತ್ ಆಗೋದು. ಮುಂಚೆ ನಾನು ಒಬ್ಬಳು ಟ್ರೈನಿಂಗ್ ಬರ್ತಾ ಇದೆ, ಇವಾಗ ಎಲ್ಲ ಟ್ರೈನರ್ ಸಹ ಆಗಿದ್ದಾರೆ. ಸೊ ಅಷ್ಟೇ ಅಲ್ಲದೆ ನೀವು ಹೇಳ್ದಂಗೆ ಸಕ್ಸಸ್ಫುಲ್ ಪರ್ಸನ್, ಸಕ್ಸಸ್ಫುಲ್ ಮೆಥಡ್ ಮತ್ತೆ ಪ್ರೂವನ್ ಮೆಥಡ್ ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಸೊ ಅದೆಲ್ಲ ಇವಾಗ ಟೀಮ್ ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೆ ಜಸ್ಟ್ ಒಂದು ಮೆಸೇಜ್ ಹಾಕಿದ್ರೆ ಸಾಕು, ಟೀಮ್ ಎಲ್ಲ ಬರ್ತಾ ಇದೆ. ಇಲ್ಲಿ ಬಂದ ಮೇಲೆ ಸೊ ಅದು ಹೆಚ್ಚಾಗ್ತದೆ. ಇನ್ನೊಂದು ಖುಷಿ ಏನು ಅಂದ್ರೆ ಸ್ವಲ್ಪ ದಿವಸ ಮುಂಚೆ, ಸ್ವಲ್ಪ ವರ್ಷಗಳ ಮುಂದೆ ಮೊಮೆಂಟಮ್ ಕಡಿಮೆ ಆಗಿತ್ತು. ಸೊ ಹಂಗಾಗಿ 22, 23, 25 ಹಂಗ್ ರೀಚ್ ಆಗ್ತಾ ಇತ್ತು. ಬಟ್ ಜಸ್ಟ್ ಫ್ಯೂ ಡೇಸ್ ಬ್ಯಾಕು ಲಾಸ್ಟ್ ನನ್ ಪಾಸ್ ಮಾಡಕ್ ಮುಂಚೆ, ಈ ಬ್ರೇಕ್ ತಗೊಳಕ್ ಮುಂಚೆ 69 ಪೀಪಲ್ ಬರ್ತಾ ಇದ್ರು. ಅದೇ ತರ ಇವತ್ತು 69 ಪೀಪಲ್ ಲೀಡರ್ಸ್ ಬಂದಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಸೊ ನಿಮ್ಮ ಅಲೈನ್ಮೆಂಟ್ ನಮ್ಗೆ ಆಗಿರೋದಕ್ಕೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಸೊ ಇದನ್ನ ನೋಡ್ಬೇಕು, ಆ ಡಿಜಿಟ್ ನ ನಾನು ಈ ಒಂದು ಝೂಮ್ ಅಲ್ಲಿ ಅನ್ಕೊಂತಾ ಇದ್ದೆ. 69 ಪೀಪಲ್ ಯಾವಾಗ ಆಗತ್ತೆ, ಆವಾಗ 69 ನೋಡಿದ್ದೆ. ಯಾಕಂದ್ರೆ ಇಲ್ಲಿ ಬರೋರೆಲ್ಲ ಸಹ 100% ಅವ್ರ ಕೆಳಗೆ ಒಬ್ಬೊಬ್ರು ಕೆಳಗೂ 20, 30, 50, 100 ಜನ ಇರ್ತಾರೆ. ಇಲ್ಲಿ ಬರೋರೆಲ್ಲ ಲೀಡರ್ಸ್ ಅಂತ ಹೇಳ್ತೀನಿ, ಫ್ಯಾಕ್ಟ್ರೀಸ್ ಅಂತ ಹೇಳ್ತೀನಿ ಸರ್. ಸೊ ಅದೇ ತರ ನನ್ನ GPV ಸಹ 64,000 ಇತ್ತು. ಸೊ ಇವತ್ತಿನ ಈ ಸೆಷನ್ ನೋಡ್ಬಿಟ್ಟು, ಈ ನಂಬರ್ ನೋಡ್ಬಿಟ್ಟು ಮತ್ತೆ ಆ ಮೊಮೆಂಟಮ್ ಬರುತ್ತೆ ಅನ್ನೋ ಫೀಲಿಂಗ್ ಬಂದಿದೆ. ಇದೆಲ್ಲದಕ್ಕೂ ಕಾರಣ ನನ್ನ ಹೋಲ್ ಟೀಮು, ನನ್ನ ಕೋರ್ ಲೀಡರ್ಸ್. ಅವರು ನೀವು ನೋಡ್ಬೋದು, ಅದೇ ಕೋರ್ ಲೀಡರ್ಸ್ ಇವತ್ತು ವಿಡಿಯೋ ಕಾಲ್ ಅಲ್ಲಿ ಹಂಗೆ ಕೂತಿದ್ದಾರೆ, ಅಲ್ಲಾರ್ದೆ. ಇದೆಲ್ಲ ಹ್ಯಾಬಿಟ್ ಆಗಿದೆ. ಮತ್ತೆ ಎಲ್ರು ಯಾರು ಬರ್ತಾ ಇದಾರೆ, ಎಲ್ರು ಸಹ ಒಂದು ಹ್ಯಾಬಿಟ್ ಅಲ್ಲಿ ಇರೋದಕ್ಕೆ ಪ್ಯಾಷನ್ ಆಗಿ ತಗೊಂಡು ವರ್ಕ್ ಮಾಡ್ತಾ ಇದ್ದಾರೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಎ ಲಾಟ್ ಟು ಯುವರ್ ಫ್ಯಾಮಿಲಿ. ಸೊ ವಿತ್ ಮೈ ನಮ್ ಫ್ಯಾಮಿಲಿ ಎಲ್ರು ಸಹ ಪ್ರತಿ ದಿನ ನಿಮ್ಮನ್ನ ನೆನ್ಸ್ಕೊಂಡೆ ಇಲ್ದಿರೋ ದಿನಾನೇ ಇಲ್ಲ. ನಿನ್ನೆ ಸಹ ಅರುಷಿ ಹೇಳ್ತಾ ಇದ್ಲು, ಅವಳು ಪ್ರೊಫೆಸರ್ ಆಗಿರೋದಕ್ಕೆ ನನ್ಗೆ ರಾಜು ಸರ್, ವಿಜಯ್ ಸರ್ ಸೆಷನ್ಸ್ ಕೇಳಿರೋದಕ್ಕೆ ನನ್ನ ಹ್ಯಾಬಿಟ್ ಆಗೋಗಿದೆ ಮೇಡಮ್. ನಾನು ಸಹ ಅಲ್ಲಿ ಸೊ ಲೈಫ್ ಕೋಚಿಂಗ್ ಮಾಡೋ ತರ ಆಗತ್ತೆ ಮಕ್ಕಳಿಗೆ ಅಂತ ಹೇಳ್ತಾ ಇರ್ತಾಳೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯಾ, ಶಾರದಾ ಮೇಡಮ್, ಅಂಶ ಮೇಡಮ್, ನಿಮ್ಮ ಎಲ್ಲರೂ ಶಾರ್ಟ್ ಆಗಿ ಒಂದು 10 ಸೆಕೆಂಡ್ 20 ಸೆಕೆಂಡ್ ಶೇರ್ ಮಾಡಿ ನೀವೇನ್ ತಗೊಳಕ್ ಆಯ್ತು ಅಂತ ಹೇಳಿ. ಅಂಡ್ ಈ ವಿಡಿಯೋ ರೆಕಾರ್ಡಿಂಗ್ ಆಗಿದೆ, ಇದನ್ನ ಯಾವ್ದಾದ್ರು ಚಾನಲ್ ಇಂದ ಯೂಟ್ಯೂಬ್ ಅಪ್ಲೋಡ್ ಮಾಡಿ. ಓಕೆ, ಸೊ ಅಡಿಷನಲ್ ಎಲ್ಲರಿಗೂ ರೀಚ್ ಆಗಬೇಕು ಅಂತ ಬೇಕಾದ್ರೆ ನಾನು ಅಪ್ಲೋಡ್ ಮಾಡ್ತೀನಿ, ನೀವು ಅಪ್ಲೋಡ್ ಮಾಡಿ. ಎಲ್ರಿಗೂ ಯಾರ
ಲಾಕ್ ಆಗಿದೆ. ಮಾಡ್ತಾರೆ. ಎಸ್, ಶಾರ್ಟ್ ಆಗಿ ಸ್ವೀಟ್ ಆಗಿ ಜಸ್ಟ್ ಒಂದ್ ಸೆಂಟೆನ್ಸ್ ಅಲ್ಲಿ ಇವತ್ತು ಸರಿಂದ ನೀವೇನ್ ತಗೊಂಡ್ರಿ madam. ಅದನ್ನ ಹೇಳಿ. ಸರ್ ಸೊ Yes, madam. ಯಾವಾಗ ಟೇಕ್ ಅವೇ ಈ ಒಂದು ಸೆಷನ್ ಇಂದ ಬಂದಿರೋರ್ಗೆ ಕೊಡುಗೆ ಅಂದ್ರೆ ಅದೇ, ನೀವ್ ಅದನ್ನ ಹೇಳಿದಾಗ ನೀವ್ ಇಂಪ್ಲಿಮೆಂಟ್ ಮಾಡಕ್ಕಾಗತ್ತೆ. ಇವತ್ತಿನ ಟೇಕ್ ಅವೇ ಒಂದ್ ಸೆಂಟೆನ್ಸ್ ಅಲ್ಲಿ ಬೇಗ ಹೇಳಿ. 10 ನಿಮಿಷದಲ್ಲಿ 10 ಸೆಂಟೆನ್ಸ್ ಅಲ್ಲ, 20 ಜನ ಮಾತಾಡ್ಬೋದು, ಅಷ್ಟು ಸ್ಪೀಡ್ ಆಗಿ ಮಾತಾಡಿ. ಮ್ಯಾಮ್ Yes. ಒಂದೇ ಒಂದ್ ಹೇಳ್ತೀನಿ. ಅವ್ರೊಂದ್ ಹೇಳಿದ್ರು, ನಿಮ್ಮ ಪ್ರೆಸೆಂಟ್ ನನ್ನ ಪಾಸ್ಟ್ ಆಗಿತ್ತು, ನನ್ನ ಪ್ರೆಸೆಂಟ್ ನಿಮ್ಮ ಫ್ಯೂಚರ್ ಆಗತ್ತೆ ಅಂತ. ಸೊ ಅವ್ರ ಪ್ರೆಸೆಂಟ್ ನಮ್ ಫ್ಯೂಚರ್ ಆಗತ್ತೆ ಅಂದ್ರೆ ಅದಕ್ಕಿನ್ನ ಇನ್ಸ್ಪೈರಿಂಗ್ ಇನ್ನೊಂದ್ ಲೈನ್ ಬೇಡ ಮ್ಯಾಮ್. ದಟ್ ಇಸ್ ದ ಟೇಕ್ ಅವೇ. ನಾನ್ ಅವ್ರ ತರ ಆಗ್ತೀನಿ ಅನ್ನೋದು ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ಥ್ಯಾಂಕ್ ಯು. ಸೂಪರ್ ಸ್ವಾತಿ, ಎಕ್ಸಲೆಂಟ್, ಥ್ಯಾಂಕ್ ಯು. ಈ ತರ ಒಂದ್ ಸೆಂಟೆನ್ಸ್ ಅಲ್ಲಿ ಟೇಕ್ ಅವೇ ಇವತ್ತಿನ ಸೆಷನ್ ಇಂದ ಅದನ್ನ ಹೇಳಿ, ಬೇಗ ಹೇಳಿ. ಮ್ಯಾಮ್ ನನಗೆ ಹುಮ್ಮಸ ಬಂದಿದೆ ಮ್ಯಾಮ್ ಮಾಲೇಶ್ವರಿ. ಸರ್ ಇಂದ. ಮ್ಯಾಮ್ ಹುಮ್ಮಸ ಬಂದಿದೆ ನಂಗೆ ಸರ್ ಇಂದ. ಸರ್ ಫೋನ್ ಮಾಡಿ ಹೇಳಿದಾಗ ಇನ್ನೊಂದು ಅಗ್ರಿಕಲ್ಚರ್ ನ್ಯೂ ಪ್ರಾಡಕ್ಟ್ಸ್ ಬಂದಾಗ ನಿಮ್ಮನ್ನೇ ನೆನ್ಸ್ಕೊಂಡ್ವಿ ಮೇಡಮ್ ಅಂದ್ರು. ಮ್ಯಾಮ್ ನಾನು ಎಷ್ಟು ಅವರ ಇದ್ರಲ್ಲಿ ನನ್ಗೊಂದು ಪ್ಲೇಸ್ ಕೊಟ್ಟಿದ್ದಾರೆ ಸರ್ ಮ್ಯಾಮ್. ನಾನು ಅದನ್ನ ಪ್ರೂವ್ ಮಾಡ್ಕೋತೀನಿ ಮ್ಯಾಮ್. ಎಸ್, ಸೂಪರ್. ಸೊ ಯಾವಾಗ್ಲೂ Thank you, ನಾವು ma'am. ಅವ್ರ ನಾನು ಇನ್ನೂ ಬಗ್ಗೆ ತುಂಬಾ ಹೇಳಿದಲ್ಲ, ಜನಕ್ಕೆ- ಅವ್ರು ನಮ್ ಬಗ್ಗೆ ಹೇಳಿದ್ದಾರೆ ಅಂತಂದ್ರೆ ಸೊ ನೀವ್ ಅಂತ ಒಂದು ವರ್ಕ್ ಮಾಡಿದೀರಂತ. ವಂಡರ್ಫುಲ್ ಮಲ್ಲೇಶ್ವರಿ, ಸೂಪರ್. ಥ್ಯಾಂಕ್ ಯು ಮ್ಯಾಮ್. Yeah. ಥ್ಯಾಂಕ್ ಯು ಸರ್. ಎಸ್ ಮದ್ವಿ. ಹಾ ಸರ್, ಯಾವಾಗ್ಲೂ ಹೇಳ್ತಿದ್ರಿ ನೀವು ನಿಮ್ ಕೆಪಾಸಿಟಿ ಇದೆಲ್ಲ ಇನ್ನು ಮಾಡ್ಬೇಕು ಅಂತ. ಸೊ ಇವತ್ತು ನಿಮ್ದೆಲ್ಲ ಕೇಳ್ದಾಗ ನಂಗೆ ಹಾಗೆ ಅನ್ನಿಸ್ತಾ ಇದೆ. ಮತ್ತೆ ಸಾರಿಕಾ ಮೇಡಮ್ ಹೇಳ್ದಂಗೆ 70 ನಮ್ಮ ಟಾರ್ಗೆಟ್ ಇತ್ತು. ಎಲ್ಲರಿಗೂ ಫೋನ್ ಮಾಡಿದ್ವಿ. ಇವತ್ತು ಟೋಟಲ್ 77 ಆಗಿದೆ ಸರ್. ಎಸ್, ತುಂಬಾ ಖುಷಿ ಆಗ್ತಿದೆ ಸರ್. ಬಂದು ನಮ್ಮನ್ನೆಲ್ಲ ಈ ತರ ನಮ್ಗೆ ಹೆಲ್ಪ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಮಧು. ಎಸ್, ಸೊ ನಮ್ಮ ಟಾರ್ಗೆಟ್ 1000 ಪೀಪಲ್ ಇವಾಗ ಟಚ್ ಆಗ್ಬೇಕು ಅಂತ. ಅದೆಲ್ಲ ಆಗತ್ತೆ 100%. ಎಸ್, ಇನ್ಯಾರು ಶೇರ್ ಮಾಡ್ತೀರಾ? ಒಂದ್ ಸೆಂಟೆನ್ಸ್ ಅಲ್ಲಿ ಸ್ಪೀಡ್ ಆಗಿ ಟೇಕ್ ಅವೇ. ಗುಡ್ ಮಾರ್ನಿಂಗ್ ಸರ್. ಎಸ್ ಶಾರದಾ ಮೇಡಮ್. ಸರ್ ನೀವು ನಿಮ್ ಸೆಷನ್ಸ್ ಕೇಳಿಸ್ಕೊಂಡೆ ನಾನು ಒಂದು ಡೂಪ್ಲಿಕೇಶನ್ ಆಗಿದೆ. 1 hour 1.25 ಗಂಟೆ ನಾನ್ ಸ್ಟಾಪ್ ಆಗಿ ಮಾತಾಡಿದ್ದೀರಾ ಅಂದ್ರೆ ನೀವು ಬ್ಯಾಕ್ ಟು ಬ್ಯಾಕ್ ಹೆಂಗೆ ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ ಮಾತಾಡ್ತೀರಾ ಅಂದ್ರೆ ನಾನು ಅದನ್ನ ನೋಟ್ ಡೌನ್ ಮಾಡ್ಕೊಂಡು ನೆಕ್ಸ್ಟ್ ಸೆಷನ್ಗೆ ನಾನ್ ರೆಡಿ ಆಗ್ತೀನಿ ಸರ್. ನೀವು ನಂಗೆ ಇನ್ಸ್ಪಿರೇಷನ್. ಹೇಗೆ ಏನ್ ಮಾತಾಡೋದು, ಟಾಪಿಕ್ ಏನು, ಹೇಗೆ ಅದ್ ಹೆಂಗ್ ಕ್ರಿಯೇಟ್ ಆಗತ್ತೆ, ನೀವೇನ್ ಮಾತಾಡ್ತೀರಾ ನಿಮ್ದು ಕೇಳ್ತಾ ನಂದು ಡೂಪ್ಲಿಕೇಶನ್ ಆಗಿದೆ ಸರ್. ನನ್ ಬುಕ್ ಬರ್ಕೊಂತೀನಿ, ನೀವ್ ಏನೇನ್ ಹೇಳಿರ್ತೀರಾ ಅದನ್ನು ಮತ್ತೆ ನಾನು ಹಂಗೆ ಡೂಪ್ಲಿಕೇಟ್ ಮಾಡ್ತೀನಿ. ಮಂಡೇ ಥರ್ಸ್ಡೇದು ನನ್ಗೆ ಫುಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಕ್ಕೆ ನಂಗೆ ತುಂಬಾನೇ ಇದ್ರೊಳಗೆ ತುಂಬಾ ಅಪ್ಡೇಟ್ ಆಗಿದ್ದೀನಿ. ಶೇರಿಂಗ್ ಮಾಡೋದ್ರೊಳಗೆ ಯಾವ್ದಾದ್ಮೇಲೆ ಯಾವ್ದು ಹೇಳ್ಬೇಕು ಅಂತ. ಸಾರಿ ಸರ್. ಸೊ ರಿಯಲಿ ಗ್ರೇಟ್ ಆಫ್ ಯು ಸರ್. ನಿಮ್ಮ ಒಂದು ಗ್ರೇಟ್ ಪಿಲ್ಲರ್ಸ್ ಆಫ್ ಕರ್ನಾಟಕ ಅಂತ ಹೇಳ್ಬೋದು ನೀವು ಅಣ್ಣ ತಮ್ಮಂದ್ರಿಬ್ರು. ಸೋ ಮೆನಿ ಲೈಫ್ಸ್ ನೀವು ಎಷ್ಟು ಒಂದು ಸ್ಟ್ಯಾಂಡ್ ತಗೊಂಡು ನೀವೆಲ್ಲಾರ್ನು ಫ್ಯಾಮಿಲಿ ಮೆಂಬರ್ ತರ ಸ್ಟ್ಯಾಂಡ್ ತಗೊಂಡು ಅವರು ಇಂಡಿಪೆಂಡೆಂಟ್ ಆಗಕ್ಕೆ ನೀವು ಸಹಾಯ ಮಾಡ್ತಿದ್ದೀರಾ ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾವಿರೋದಕ್ಕೆ ತುಂಬಾನೇ ನಾನು ಅದೃಷ್ಟ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇದನ್ನ ನಾನ್ ಪಡಿತಿರೋದ್ರಿಂದಾನೇ ನನಗದು ಗೊತ್ತಾಗ್ತಾ ಇದೆ. ಯಾರಿಗೇ ಆಗ್ಲಿ ನೀವ್ ಯಾವಾಗ್ಲೂ ಹೇಳ್ತೀರಾ, ಅರ್ಥ ಆಗ್ಲಿ ಅರ್ಥ ಆಗ್ದಿರ್ಲಿ, ಇನ್ಕಮ್ ಬರ್ಲಿ ಬರ್ದಿರ್ಲಿ, ನೀವು ಈ ಕ್ಯೂ ಅಲ್ಲೇ ಇರ್ಬೇಕು, ಆವಾಗ್ಲೇ ನಿಮಗ್ ಗೊತ್ತಾಗೋದು ಅಂತ ನಾನು ಅದನ್ನ ತುಂಬಾ ರಿಪೀಟ್ ಮಾಡ್ತೀನಿ. ಅದನ್ನ ಅಪ್ಗ್ರೇಡ್ ಆಗಿರೋರು ಖಂಡಿತವಾಗ್ಲೂ ನೀವ್ ಹೇಳಿರೋ ಮಾತು ಖಂಡಿತ ನಾನು ನಿಂತಿದ್ದಕ್ಕೆ ಆಯ್ತು ಅಂತಾನು ಹೇಳ್ತಾರೆ ಸರ್. ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು Thank you, madam. ನಿಮ್ಮ ಪರ್ಸನಲ್ ಕಂಟ್ರಿಬ್ಯೂಷನ್ ಬಹಳ ಇದೆ. ವಿಜಯ್ ಸರ್ಗೆ ನೀವು ಕೊಟ್ಟಿರೋ ಒಂದು ಐಡಿಯಾ ಇವತ್ತು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದೆ. ನೆಗೆಟಿವ್ ಎನರ್ಜಿ, ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಕೆಮಿಕಲ್ ಬಗ್ಗೆ ಅದು ಯಾವತ್ತೂ ಮರೆಯಕ್ಕಾಗಲ್ಲ. ಅಂಡ್ ಇದಕ್ಕೆಲ್ಲ ನಾವು ಜಗದೀಶ್ ಸರ್ಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಮಹಾನ್ ವ್ಯಕ್ತಿ, ಶಕ್ತಿ. ಇವತ್ತು ಸಾರಿಕಾ ಮೇಡಮ್ ನಮಗೆ ದತ್ತು ಕೊಟ್ಟಿದ್ದಾರೆ. ಹೃದಯದ ಅಂತರದಿಂದ ಅವರು ನಿಮ್ಗೆ ಹಾರೈಸಿ ಇವತ್ತು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. 65 ವಯಸ್ಸಲ್ಲೂ ಕೂಡ ಇವತ್ತು ಬೇರೆ ಕಡೆ ಟ್ರೈನಿಂಗ್ ಹೋಗಿದ್ದಾರೆ ಅವರು. ರಿಯಲಿ ಗ್ರೇಟ್. ಅಂಡ್ ಇವಾಗ ನಾನು ಸುನೀತಾ ಮೇಡಮ್ ಸ್ವಲ್ಪ ಮಾತಾಡಿ, ನಾಗಶ್ರೀ ಮೇಡಮ್ ಇದ್ದಾರೆ, ಮತ್ತೆ ಮಲೇಶ್ವರಿ ಮೇಡಮ್ ಅಪ್ಲೈನ್ ಅಂತ ಕಾಣ್ತಾ ಇದೆ, ಲಕ್ಷ್ಮಿ ಮೇಡಮ್ ಅವ್ರ ನನಗೆ ಪರಿಚಯ ಇಲ್ಲ, ಆದ್ರೆ ಅವ್ರ ಅಚೀವ್ಮೆಂಟ್ ನೋಡ್ತಾ ಇದ್ದೀನಿ. ಮಾಧವಿ ಮೇಡಮ್ ತುಂಬಾ ಹೇಳ್ತಿರ್ತಾರೆ ಅವ್ರ ಬಗ್ಗೆ. ಅವರು ಕೂಡ ಮಾತಾಡಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಕಮ್ ಬ್ಯಾಕ್ ಮಾಡ್ಬೇಕು ನಿಮ್ಗೆ. ಎಸ್ ಲಕ್ಷ್ಮಿ. ಸುನೀತಾ ಮೇಡಮ್, ಸುನೀತಾ ಶ್ರೀನಿವಾಸ್. ಸರ್ ಗುಡ್ ಮಾರ್ನಿಂಗ್ ಸರ್. ಎಸ್ ಮಂಜುಳಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಟೀಮಿಗೆ ಬಂದು ಇಷ್ಟೆಲ್ಲ ಅರ್ಥ ಮಾಡಿಸಿದ್ದಕ್ಕೆ. ಯಾಕೆಂದ್ರೆ ಒಂದು ಬೇಸಿಕ್ ಲೆವೆಲ್ ಅಲ್ಲೇ ನೋಡ್ತಾ ಇರುವಾಗ ಹೈಯರ್ ಲೆವೆಲ್ ಅಲ್ಲಿ ಹೇಗ್ ನೋಡ್ಬೇಕು, ಫ್ಯೂಚರ್ನ ಹೇಗ್ ಕ್ರಿಯೇಟ್ ಮಾಡ್ಕೋಬೇಕು, ನನ್ನಲ್ಲಿರೋ ಅಂತ ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು, ಹೇಗಿದ್ರೆ ಅದ್ ಕ್ರಿಯೇಟ್ ಆಗುತ್ತೆ
ಅನ್ನೋದನ್ನ ತುಂಬಾ ಎಕ್ಸಾಂಪಲ್ಸ್ ಹೇಳಿ ಕ್ಲಾರಿಟಿಯಾಗಿ ಹೇಳಿದ್ದೀರಾ. ಅಷ್ಟೇ ಅಲ್ಲದೆ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ಲೀಡರ್ಗೆ ನಾನು ಸ್ಟ್ರಕ್ಚರ್ ಅಲ್ಲಿ ಇರ್ಬೇಕು ಅನ್ನೋದು. ಅದು ನನಗೆ ತುಂಬಾ ಇಷ್ಟ ಆಗಿರೋ ಅಂತ ಪಾಯಿಂಟ್ ಸರ್. ಇವತ್ತು ಇಲ್ಲಿ ಹೇಳಿಲ್ಲ, ಆದ್ರೆ ನಾನು ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಲೀಡರ್ಗೆ ನಾನು ಯಾವಾಗ್ಲೂ ಸ್ಟ್ರಕ್ಚರ್ ಅಲ್ಲಿ ನಾನು ಇರ್ತೀನಿ ಅಂತ ನಾನು ಮಾತು ಕೊಟ್ಕೊಂಡು ಹೇಳ್ತಾ ಇದ್ದೀನಿ. ಆ ಥರ ನನ್ನ ಟೀಮ್ ಮೇಟ್ಸು ಆ ಥರ ತುಂಬಾ ಜನ ಇದ್ದಾರೆ. ಯಾವಾಗ್ಲೂ ಲೀಡರ್ಗೆ ಸ್ಟ್ರಕ್ಚರ್ ಅಲ್ಲಿ ಇರಬೇಕು, ಅಷ್ಟಿದ್ರೆ ಸಾಕು ನಾನು ಬೆಳ್ದಂಗೆ ಅಂತ ನನಗೆ ತುಂಬಾ ಖುಷಿ ಆಗುತ್ತೆ ಸರ್. ಆ ವಿಷಯನ ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸರ್. ಇದು ಗೋಲ್ಡನ್ ಸ್ಟೇಟ್ಮೆಂಟ್ ಮೇಡಮ್. ಟೈಮ್ ಆಗ್ಲಿಲ್ಲ ನಾನು ಹೇಳಿಲ್ಲ. ಬೆಳಿಗ್ಗೆ ನಟರಾಜ ಟೀಮ್ ಅಲ್ಲಿ ನಾನು ಹೇಳಿದೆ, ಅದನ್ನೆಲ್ಲ ಬೇರೆ ಟೀಮ್ ಅಲ್ಲಿ ಹೇಳಿದೆ ನಾನು. ಇದು ಬಹಳ ಇಂಪಾರ್ಟೆಂಟ್. 4 ಜನ ಸ್ಟ್ರಕ್ಚರ್ ಬೇಕಾಗಿರುತ್ತೆ, ಆದ್ರೆ ನೀವು ಟಾಪ್ 4ರಲ್ಲಿ ಬಂದ್ರೆ ನಿಜವಾಗ್ಲೂ ಬೆಲೆ ಕಟ್ಟಕ್ಕಾಗಲ್ಲ. ನೀವು ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡ್ತೀರಾ, ನಿಮಗೆ ಕಾಂಟ್ರಿಬ್ಯೂಷನ್ ಮಾಡಕ್ಕೆ ನಿಮ್ ಟೀಮ್ ಕಾಯ್ತಾ ಇರ್ತಾರೆ. ನಮಗೆಲ್ಲ 14 ಲೆಗ್ ಎಲ್ಲ ಇದಾವೆ. ಈಗ 4 ಲೆಗ್ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ನೀವು ಇರ್ತೀರಾ ಅಂದ್ರೆ ಎಕ್ಸ್ಟ್ರಾರ್ಡಿನರಿ. ಒಳ್ಳೆ ಒಂದು ಆಟಿಟ್ಯೂಡ್ ಮೇಡಮ್. ಇದೇ ಒಳ್ಳೆ ಆಟಿಟ್ಯೂಡ್ ಇರೋದಕ್ಕೆ ನೀವು ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದೀರಾ. ನೀವು ಮಾಡಿರೋ 1-to-1 ಗಳಿಂದ ಎಷ್ಟೋ ಜನಗಳ ಅತ್ಯುತ್ತಮ ಜೀವನ, ಸ್ವರ್ಗದಂತ ಜೀವನ ಆಗ್ಲಿಕ್ಕೆ ನೀವು ಕಾರಣ ಆಗಿದ್ದೀರಾ. ರಿಯಲಿ ಸಲ್ಯೂಟ್ ಟು ಯು ಮೇಡಮ್. ಬಿಸ್ನೆಸ್ ಅಂಡ್ ಲೈಫ್ ಎಜುಕೇಶನ್ ಎರಡರಲ್ಲೂ ರಾಕ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಇದಕ್ಕೆಲ್ಲ ಸಾರಿಕಾ ಮೇಡಮು, ಶಾರದಾ ಮೇಡಮು, ವಿಜಯ್ ಸರ್ ನೀವೆಲ್ಲ ಕೊಟ್ಟಿರೋ ಅಂತ ಒಂದು ಸ್ಟ್ರೆಂತ್ ಇಂದ ಮಾಡಕ್ಕಾಗ್ತಿರೋದು. ಅದನ್ನ ಸಾಸಿವೆ ಕಾಳಷ್ಟು ಮಾಡಕ್ಕೆ ಅವಕಾಶ ಸಿಕ್ಕಿದೆ, ಅದನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಸರ್. ಥ್ಯಾಂಕ್ಸ್ ಹೇಳೋದಕ್ಕೆ ಬಾಯಲ್ಲಿ ಬರಲ್ಲ. ಏನಿದ್ರು ನಾನು ಯಾವಾಗ್ಲೂ ಥ್ಯಾಂಕ್ಸ್ ಹೆಂಗೆ ಅಂದ್ರೆ ಎಲ್ಲ ನನ್ನ ಮೆಂಟರ್ಸ್ಗೆ ನಾನು ಫೀಲ್ ಮಾಡೋದು, ನಾನು ಅವ್ರೇನ್ ಅನ್ಕೊಂಡಿದ್ದಾರೆ ಆ ಗ್ರೋತ್ ಅಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಅನ್ನೋದನ್ನ. ಥ್ಯಾಂಕ್ ಯು ಸೋ ಮಚ್ ಸರ್. ಬೇರೆಯವ್ರಿಗೆ ಅವಕಾಶ ಇರಲಿ ಅಂತ. ಥ್ಯಾಂಕ್ ಯು ಸರ್. ಎಸ್ ಲಕ್ಷ್ಮಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್. ನಮ್ಗೆ ಇವತ್ತು ತುಂಬಾ ಸಂತೋಷ ಆಯ್ತು. ಆಕ್ಚುಲಿ ನಾನ್ ರೆಕಾರ್ಡಿಂಗ್ ಹಾಕ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ 1-to-1 ರಾಜು ಸರ್ ಬರ್ತಾರೆ ಅಂದ್ರೆ ಹೌದಾ ಅಂತ ಫುಲ್ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗೋಯ್ತು. ಯಾಕೆಂದ್ರೆ ಶಾರದಾ ಮೇಡಮ್ ಲಿಂಕ್ ಲೇಟ್ ಆಗಿ ಕಳ್ಸಿದ್ದಕ್ಕೆ. ಸೊ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಟೀಮ್ ಮೆಂಬರ್ಸ್ ಗೆ ಒಂದ್ 5 minutes ಅದಕ್ಕೆ ನಾನು ಲೇಟ್ ಆಗು ಜಾಯ್ನ್ ಆದೆ. ಯಾಕೆಂದ್ರೆ ನನ್ನ ಟೀಮ್ ಮೆಂಬರ್ಸ್ ಯಾರ್ಯಾರು ಜಾಯ್ನ್ ಆಗಿಲ್ವೋ ಎಲ್ರು ಜಾಯ್ನ್ ಮಾಡಿಸ್ದೆ. ಸ್ವರ್ಗ ಸೃಷ್ಟಿ ಮತ್ತೆ ಡೈಮಂಡ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಿದ್ರೇನೆ ಐ ವಾಸ್ ವೆರಿ ಹ್ಯಾಪಿ. ಈಗಂತೂ ನೀವ್ ಹೇಳಿರೋದ್ರಲ್ಲಿ ಟೇಕ್ ಅವೇ ಅಂದ್ರೆ ನಿಮ್ಮನ್ನ ನೋಡಿನೇ ಇನ್ಸ್ಪಿರೇಷನ್. ನನ್ನ ಟೀಮ್ಗೆ ನಾನ್ ಮಾತ್ರ ಆಗಿರೋ ಎಕ್ಸ್ಪೀರಿಯನ್ಸ್ ನನ್ನ ಟೀಮ್ಗೆ ಆಗ್ಬೇಕು ಅಂತ ನಂಗೆ ತುಂಬಾ ಇತ್ತು. ಬಟ್ ಹೆಂಗಾಗೋದು, ಇವ್ರನ್ನ ಹೆಂಗೆ ಇವಾಗ 1-to-1 ಹಿಂಗ್ ಮಾತಾಡಕ್ಕೆ ಚಾನ್ಸ್ ಸಿಗತ್ತೆ ನನ್ನ ಟೀಮ್ ಮೆಂಬರ್ಸ್ಗೆ ಅಂತ ನಂಗೆ ತುಂಬಾ ಸಂತೋಷ ಆಗೋಯ್ತು. ನಾವು ಮಾತಾಡಿರೋದು ಓಕೆ, ನಾನು ಅಷ್ಟೊಂದು ಮಾತಾಡಿಲ್ಲ, ಬಟ್ ನಿಮ್ಮನ್ನ ನೋಡ್ಬೇಕು, ನಿಮ್ಮಿಂದ ಇನ್ಸ್ಪಿರೇಷನ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅವ್ರಿಗೆ 20 ಲಕ್ಷ ಬರುತ್ತೆ, 30 ಲಕ್ಷ, 10 ಲಕ್ಷ ಅಂತ ಹೆಸರುಗಳು ಹೇಳ್ಬಿಟ್ಟು ಸುಮ್ನೆ ಹೇಳ್ತಿರ್ತೀನಿ. ಬಟ್ ಅವರೇ ಬಂದು ಟೀಮ್ ಮೆಂಬರ್ಸ್ ಹತ್ರ ಮಾತಾಡಿದಾಗ ಆ 1-to-1 ಆ ಕನೆಕ್ಷನ್ ಬರುತ್ತಲ್ಲ, ಅದು ನನ್ನ ಟೀಮ್ ಮೆಂಬರ್ಸ್ ಬೇಕಿತ್ತು. ಥ್ಯಾಂಕ್ಸ್ ಅ ಲಾಟ್ ಸರ್. ನಿಮ್ದೇ ಒಂದ್ ದೊಡ್ಡ ಇನ್ಸ್ಪಿರೇಷನ್ ಆಗಿ ಯಾವಾಗ್ಲೂ ತಗೊಂಡು ನಿಮ್ ಎಲ್ರದು, ಎಲ್ಲಾ ಲೀಡರ್ಸ್ದು. ಸೊ ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಅಂದ್ರೆ ದಟ್ ಇಸ್ ದ ಫಸ್ಟ್ ಮೈಲ್ ಸ್ಟೋನ್ ವಾಸ್ ಡೈಮಂಡ್ ಕ್ಲಾಸ್. ಅದಾದ್ಮೇಲೆ ಲಾಸ್ಟ್ ಇಯರ್ ಸಾರಿಕಾ ಮೇಡಮ್ ಮಾಡಿರೋದು BMW ಸೆಷನ್. ನಂದು ಲೈಫೇ ಫುಲ್ ತುಂಬಾನೇ ಚೇಂಜ್ ಆಗಿದೆ, ಟರ್ನ್ ಆಗಿದೆ. ಅಂಡ್ ದ ವೇ ಐ ಥಿಂಕ್ ನನ್ನ ಟೀಮ್ ಈಸಿಯಾಗಿ ಬರ್ತಿರೋದು. ಮತ್ತೆ ಸ್ಟ್ರಕ್ಚರ್ಡ್ ಬಗ್ಗೆ ನೀವು ಹೇಳಿದ್ರಿ, ಕಷ್ಟ ಇತ್ತು ಆಕ್ಚುಲಿ 18,000 12,000 ಮೈಲ್ ಸ್ಟೋನ್ ಇಟ್ಟಾಗ ಅಂತ. ಬಟ್ 8 ಜನಕ್ಕೆ ಹೊಸದಾಗಿ ಸೇರಿರೋರ್ಗೂನು 3.5 to 4,000 ಬಂದಿದೆ ಸರ್ ಅವಾಗ್ಲೂ ನನ್ನ ಟೀಮಲ್ಲಿ. ಐ ವಾಸ್ ವೆರಿ ಹ್ಯಾಪಿ. ಬಂದಿದ್ದು 1.5 month ಅಲ್ಲೇ ಅಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಐ ವಾಂಟೆಡ್ ದ ಮೈಲ್ ಸ್ಟೋನ್ ಸ್ಟಿಲ್. ಅದನ್ನ ನೀವು 4 ಲೆಗ್ ಅಲ್ಲಿ ಅಂತ ಹೇಳಿದ ತಕ್ಷಣ ಐ ವಾಸ್ ವೆರಿ ಹ್ಯಾಪಿ. ಸದ್ಯ ಮೈಲ್ ಸ್ಟೋನ್ ತೆಗ್ದಿಲ್ಲ, ಇನ್ನ ಇದೆ. ಸೊ ಫಸ್ಟ್ ಬಂದಿದ ತಕ್ಷಣ ಎಲ್ರು ನೋಡ್ಲಿ ಆ ಇನ್ಕಮ್, ಅದು ಖುಷಿ ಆಗತ್ತೆ ಅಂತ. ತುಂಬಾ ಥ್ಯಾಂಕ್ಸ್ ಸರ್ ಇವತ್ತು ಸೆಷನ್ಗೆ. ಇಟ್ ವಾಸ್ ವೆರಿ ಮೋಟಿವೇಟಿಂಗ್ ಅಂಡ್ ದಿಸ್ ವಾಸ್ ವೆರಿ ಮಚ್ ನೀಡೆಡ್ ಫಾರ್ ದ ಹೋಲ್ ಟೀಮ್. ಥ್ಯಾಂಕ್ ಯು ಸರ್. ಗ್ರೇಟ್ ಮೇಡಮ್. ನಿಮ್ಮ ಮೆಚುರಿಟಿ, ನಿಮ್ಮ ಲೀಡರ್ಶಿಪ್ ಕ್ವಾಲಿಟಿ ನನಗೆ ತುಂಬಾ ಇಷ್ಟ ಆಗಿದೆ. ತುಂಬಾ ನಿಮ್ಮಂತವ್ರು ಬೇಕಾಗಿದ್ದಾರೆ. ಎಲೆಮರೆ ಕಾಯಿ ತರ ಇರೋದಲ್ಲ, ನೀವೆಲ್ಲರೂ ಬೆಳಕಿಗೆ ಬರಬೇಕು, ನೀವೆಲ್ಲರೂ ಪ್ರಜ್ವಲಿಸಬೇಕು. ನಿಮ್ಮ ಮೇಲೆ ಲೈಮ್ ಲೈಟ್ ಬಿಡಕ್ಕೆ ನಾವು ರೆಡಿ ಇದೀವಿ. ನೀವು ಆಲ್ ಓವರ್ ಇಂಡಿಯಾದಲ್ಲಿ ಟ್ರೈನರ್ ಆಗ್ಬೇಕು, ಇದು ನಮ್ಮ ಡ್ರೀಮ್. ಇನ್ಸ್ಪೈರ್ಡ್ ಲಿಸ್ನಿಂಗ್ ಟು ಯು ಮೇಡಮ್. ನಿಮ್ಮಂತರ ಸಂತತಿ 1000 ಆಗ್ಲಿ, ಕೋಟ್ಯಾಂತರ ಜನ ಮಹಿಳೆಯರಿಗೆ ಇವತ್ತು ಅವಕಾಶ ಬೇಕಾಗಿದೆ. ನೀವೆಲ್ಲರೂ ಮಾದರಿಯಾಗಿ ಇಡೀ ಇಂಡಿಯಾದಲ್ಲೇ ಲೇಡೀಸ್ ಟೀಮ್ ಅಲ್ಲಿ ನಂಬರ್ 1 ಟೀಮ್ ನಿಮ್ದು ಆಗ್ಬೇಕು. ಅಕ್ಷಿದತ್ತ ಟೀಮ್ ಅಲ್ಲಿ ಏನ್ ಮಿರಾಕಲ್ ಆಗಿದೆ, ಆ ಮಿರಾಕಲ್ ಸಾರಿಕಾ ಮೇಡಮ್ ಟೀಮ್ ಅಲ್ಲಿ ಆಗ್ಬೇಕು ಅಂತ ನಾವು ಬಯಸ್ತಾ ಇದೀವಿ. ತುಂಬಾ ವುಮೆನ್ ಐಕಾನ್ಸ್ ನೀವು ಬರ್ತೀರಾ ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಈ ಒಂದು ಮಂಡೇ ಥರ್ಸ್ಡೇ ಸೆಷನ್ ಅಲ್ಲಿ ಇವಾಗ ಲಕ್ಷ್ಮಿ ಮಾಕಮ್ಮು ಈ 6 months ಇಂದ ಅವರು ಮಾಡ್ತಾ ಇದ್ದಾರೆ. ಸೊ ಟ್ರೈನಿಂಗ್ಸ್ ಎಲ್ಲ ವಿಶಾಲ್ ಆಸೆ ಅವ್ರನ್ನ ನೀವು ಮಾಡಕ್ ಬಿಡಿ ಅಂತ, ಅದು ಇಮಿಡಿಯೇಟ್ ಅದನ್ನ ಚಾಲೆಂಜ್ ಆಗಿ ತಗೊಂಡು ಶುರು ಮಾಡಿದ್ರು. ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಯಾ, ವಂಡರ್ಫುಲ್. ಅಂಡ್ ಇನ್ನೊಂದು ನಾನು ಹೇಳ್ಬೇಕು, ಸಾರಿಕಾ ಮೇಡಮ್ ರೀಲ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ.
ಬೇರೆ ಟೀಮ್ ಅನ್ನು ಪ್ರಮೋಟ್ ಮಾಡ್ತಾ ಇದ್ದೀನಿ, ಪ್ರೊಫೆಷನಲ್ ಬರ್ತಾ ಇದೆ. ನಮಗೇನೆ ಶಾಕ್ ಆಗುತ್ತೆ ಇವ್ರು ನಮ್ ಟೀಮ್ ನವರ ಅಂತೇಳಿ. ಹೊರಗಡೆ ಸೆಲೆಬ್ರಿಟಿಗಳು ಮಾಡೋ ಲೆವೆಲ್ಗೆ ತುಂಬಾ ಕ್ವಾಲಿಟಿ ಕೊಡ್ತಾ ಇದಾರೆ. ಎಲ್ಲದನ್ನು ಬಳಸ್ಕೊಳ್ಳಿ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಲೈಫಿಗೂ ಬೇಕಾಗುತ್ತೆ, ಮೋದಿ ಕೇರ್ಗೂ ಬೇಕಾಗುತ್ತೆ. ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಮೇಡಮ್, ಕಂಟಿನ್ಯೂ ಮಾಡಿ. Thank you so much, sir. Ratna madam, Sunita Srinivas, Ratna madam, Suma Desai, Hello, Nagashi. ma'am. Thank you, ma'am. Yeah. Thank you so much, ma'am. Sir, thank you so much, sir. ನೀವು ಹೇಳಿದ್ದಿ ಸೆಷನ್ ಇಂದ ಟೇಕ್ ಅವೇ ಅಂದ್ರೆ ಜಸ್ಟ್ ನಾನು ಈ ಮಂತ್ ನಾನು ಜಾಯಿನ್ ಆಗಿದ್ದೀನಿ. ಸೊ ಬ್ಯಾಕ್ ಟು ಮತ್ತೆ ನಾನು ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಇನ್ಸ್ಪಿರೇಷನ್ ನಾನು ತಗೊಂಡಿದ್ದೀನಿ ಸರ್. ಸೊ ಹೋಮ್ ಮೀಟಿಂಗ್ಸ್ ಆಗ್ಲಿ 1-to-1 ಆಗ್ಲಿ ಪ್ರತಿಯೊಂದನ್ನು ಈ ತರನೇ ಮಾಡ್ಲೇಬೇಕು ಅನ್ನೋದನ್ನ ಈಗ ನಾನು ತಗೊಂಡೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲಾನ್ ಎಲ್ಲ ಎಕ್ಸಲೆಂಟ್ ಆಗಿದೆ ಅನ್ನೋದು ಗೊತ್ತಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮಗಾಗಿ ಇಷ್ಟು ಒಳ್ಳೊಳ್ಳೆ ಪ್ಲಾನ್ಸ್ ನ ನೀವು ಕೊಟ್ಟಿದ್ದೀರಾ. ಕೆಲಸ ಮಾಡೋದು ನನ್ನ ಕೈಯಲ್ಲಿದೆ ಅನ್ನೋದು ನನಗೆ ಇವಾಗ ಅರಿವಾಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಗ್ರೇಟ್ ಮೇಡಮ್, ಖಂಡಿತ. ಇವತ್ತು ನಮ್ಮ ನಟರಾಜ ಟೀಮ್ ಹತ್ರ ಬೆಳಿಗ್ಗೆ ಮಾತಾಡ್ತಾ ಇದ್ದೆ, 1.5 hour ಕ್ಲಾಸ್ ಆಯ್ತು. ಹೋಮ್ ಮೀಟಿಂಗ್ ಮಾಡೋದ್ರಲ್ಲಿ ಇಂಡಿಯಾದಲ್ಲೇ ಟಾಪ್ ಆಗಿದ್ದಾರೆ. ಒಂದೊಂದು ಹೋಮ್ ಮೀಟಿಂಗ್ ಅಲ್ಲಿ 30, 40, 50 ಜನ ಸೇರ್ತಾ ಇರ್ತಾರೆ. ಅಂಡ್ ವಾಪಸ್ ಕರ್ಕೊಂಡ್ ಬರ್ತಾ ಇದಾರೆ ಲೀಡರ್ನ. ಡೆಡ್ ಆದವರು ಮಾಲತಿ ಮೇಡಮು, ಮನೋಹರ್ ಆಗಿರ್ಬೋದು, ರಾಧಾ ಮೇಡಮು, ರಶ್ಮಿ ಮೇಡಮು, ದೊಡ್ಡ ದೊಡ್ಡ ಲೀಡರ್ ಬಿಟ್ಟು ಹೋಗಿದ್ರು, ಎಲ್ಲ ವಾಪಸ್ ಕರ್ಕೊಂಡ್ ಬಂದಿದ್ದಾರೆ. ನೆಟ್ವರ್ಕರ್ಗಳು ತುಂಬಾ ಜನ ಜಾಯ್ನ್ ಆಗಿದ್ದಾರೆ. ಆತರ ನೀವು ಅಷ್ಟೇ ಹೋಮ್ ಮೀಟಿಂಗ್ ಮಾಡೋದ್ರಲ್ಲಿ, ಲಾಯಲ್ಟಿ ಮಾಡೋದ್ರಲ್ಲಿ ಎಲ್ಲ ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ನನ್ನ ಆಸೆ. 100 PU ಮಾಡೋದು ಖಂಡಿತ ಟೋಟಲ್ ಎಲ್ಲರೂ ಸೇರಿ ನೀವು ಮಾಡ್ತೀರಾ. ಸೊ ನಾಗಶ್ರೀ ಮೇಡಮ್, ನಿಮ್ ಬಗ್ಗೆ ನಾನು ತುಂಬಾ ಕೇಳಿದೀನಿ. ಒಳ್ಳೆ ಲೀಡರ್ನ ಕ್ರಿಯೇಟ್ ಮಾಡಿದೀರಾ. ಬಳ್ಳಾರಿ ಹೊಸಪೇಟೆ ಭಾಗದಲ್ಲಿ ಮಲ್ಲೇಶ್ವರಿ ಮೇಡಮ್ ಅಂತವ್ರು, ನೀವೆಲ್ಲರೂ ಕೂಡ ದೊಡ್ಡ ಮಟ್ಟಕ್ಕೆ ಹೋಗೋದನ್ನ ನಾವು ವೆಯ್ಟ್ ಮಾಡ್ತಾ ಇದೀವಿ. ಸುಮಾ ದೇಸಾಯಿ ಮೇಡಮ್, ನಿಮ್ ಬಗ್ಗೆನೂ ಬಹಳ ನಿರೀಕ್ಷೆ ಇದೆ. ಮಂಜುಳಾ ಮೇಡಮ್ ಯಾವತ್ತೂ ನಿಮ್ ಬಗ್ಗೆ ಹೇಳ್ತಾ ಇರ್ತಾರೆ. ನಿಮ್ಮಿಂದನೂ ಕೇಳಕ್ ಇಷ್ಟಪಡ್ತಾ ಇದೀವಿ. ಸೊ ಅನ್ಮ್ಯೂಟ್ ಮಾಡಿ ಮಾತಾಡಿ. ಅಂಡ್ ಸುನೀತಾ ಮೇಡಮ್, ನೀವು ಅಷ್ಟೇ ಮಾತಾಡ್ಬೇಕು. ನಾಗಶ್ರೀ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗತ್ತೆ ಸರ್. ಎಷ್ಟು ಫೀಲ್ಡ್ ವರ್ಕ್ ಮಾಡ್ತಾರೆ ಅಂತಂದ್ರೆ ಸೊ ನಾನು ಹುಬ್ಳಿ ಧಾರವಾಡಗೆ 15 days ಹೋಗ್ಬಿಟ್ಟು ಹೆಂಗ್ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೆ, ಆ ತರ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಮಾಡ್ತಾ ಇದಾರೆ. ಸೊ ಇವಾಗ ಅವ್ರಿಗೋಸ್ಕರನೇ ಪ್ಲಾನ್ ಬಂತು ಅನ್ಸತ್ತೆ. ಇವಾಗ ಅವ್ರು ಕಷ್ಟಪಟ್ಟಿದ್ದೆಲ್ಲ ಸಹ ಇವಾಗ ಇನ್ಕಮ್ ಮೂಲಕ ಅವ್ರಿಗೆ ಸೇರ್ಬೇಕು ಅಂತ ಬಂದಿದೆ ಅಂತ ಅನ್ಸತ್ತೆ ಸರ್. ತುಂಬಾ ಕಷ್ಟ ಪಡ್ತಾ ಇದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಹರ್ ಸರ್. ಒಂದ್ ಕಾಲದಲ್ಲಿ ಸಾರಿಕಾ ಮೇಡಮು, ಮಂಜುಳಾ ಮೇಡಮು, ಶಾರದಾ ಮೇಡಮ್ ಬಿಟ್ರೆ ಏನು ಇದ್ದಿಲ್ಲ. 5-6 ವರ್ಷ 7 ವರ್ಷ ಗಟ್ಲೆ ಇವ್ರು ಮೂವರೇ ಇದ್ರು, ತ್ರಿಮೂರ್ತಿ ನಿಯರ್ ತರ. ಇವತ್ತು ಇಷ್ಟು ದೊಡ್ಡದ ಟೀಮ್ ಆಗಿದೆ ಅಂದ್ರೆ ಖಂಡಿತ 1000ನೂ ಆಗುತ್ತೆ. ಇವತ್ತು 77 ಆಗಿದ್ದೀರಾ ಅಂದ್ರೆ 700 ಆಗುತ್ತೆ, 7,000 ಆಗುತ್ತೆ, 7 ಲಕ್ಷ ಆಗುತ್ತೆ. ಇಂಡಿಯಾದಲ್ಲಿ ಗ್ಯಾರಂಟಿ ಮಾಡೆಲ್ ಆಗೇ ಆಗ್ತೀರಾ, ನನಗೆ 1000% ವಿಶ್ವಾಸ ಇದೆ. ವಿಜುವಲೈಸ್ ಮಾಡಿ. ಸಾರಿಕಾ ಮೇಡಮ್ ಮೈಂಡ್ ಸೆಟ್ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್. ಅದನ್ನೆಲ್ಲ ಮಾಡ್ತಾ ಹೋಗಿ ಖಂಡಿತ ಆಗುತ್ತೆ. ಎಸ್ ಸುಮಾ. ಗುಡ್ ಮಾರ್ನಿಂಗ್ ಸರ್. ಖಂಡಿತ ಮೊನ್ನೆನೂ ನಿಮ್ಮ ಇದ್ರಲ್ಲಿ ಎಸ್ ಮೇಡಮ್, ನಾನು ಮಾತಾಡ್ದೆ. ಸೊ ಇವಾಗ ಬಂದಿರೋ ಪ್ಲಾನ್ ಬಗ್ಗೆ, ಪವರ್ ಆಫ್ 4 ಬಗ್ಗೆನೆ ತುಂಬಾ ನನ್ಗೂ ಖುಷಿ ಇತ್ತು. ಸೊ ನಾನು ಸಹ ಸುಮಾರು 10-12 ವರ್ಷದಿಂದ ಮಂಜುಳಾ ಮೇಡಮ್ ಜೊತೆನೆ ಇರೋದು. ಸೊ ಅವಾಗಿಂದ ಏನಿತ್ತು ಅದಕ್ಕೆ ನೀವು ಹೋಲಿಕೆ ಮಾಡಿ ನನ್ಗೆ ಹೇಳಿದ್ರಿ. ಯಾವಾಗ್ಲೂ ಕಷ್ಟ ಪಟ್ಟಿದ್ರೇನೆ ಸುಖದ ಬೆಲೆ ಗೊತ್ತಾಗೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಸಿದ್ರಿ. ಸೊ ಹೇಳ್ಬೇಕು ಅಂದ್ರೆ ಮಂಜುಳಾ ಮೇಡಮು ನಾನು ಯಾಕೆ ಜಾಸ್ತಿ ಇಲ್ಲಿ ಇನ್ವಾಲ್ವ್ ಆಗ್ತಿಲ್ಲ ಅಂದ್ರೆ ಸ್ವಲ್ಪ ನಂದೇ ಆದ ಒಂದು ಕಮಿಟ್ಮೆಂಟ್ ಇರೋದ್ರಿಂದ ಇನ್ವಾಲ್ವ್ ಆಗ್ತಿಲ್ಲ ಅಷ್ಟೇ. ಸೊ ಆದ್ರೂ ಮಂಜುಳಾ ಮೇಡಮ್ ಹೇಳಿದಾರೆ ಅಂದ್ರೆ ನನ್ ತಕ್ಷಣ ಇದಾಗ್ತೀನಿ. ಅಷ್ಟು ನನ್ಗೆ ಅವರು ಇನ್ಸ್ಪಿರೇಷನ್ ಮಂಜುಳಾ ಮೇಡಮ್. ಸೊ ಅವ್ರು ಹೇಳದ್ಮೇಲೆ ನಾನು ಯಾವ್ದು ಇಲ್ಲ ಅನ್ನೋದೇ ಇಲ್ಲ. ಆಯ್ತು ಮೇಡಮ್, ನಂದೇನೇ ಕೆಲ್ಸ ಇರ್ಲಿ, ನನ್ಗೆ ತುಂಬಾ ನನ್ ಮನೆಯಲ್ಲಿ ತುಂಬಾ ವರ್ಕ್ ಇರುತ್ತೆ. ನನ್ಗೆ ನನ್ ಹಸ್ಬೆಂಡ್ ತುಂಬಾ ಒಂದು ದೇವ್ರ ಕೆಲ್ಸಗಳು ಅದು ಇದು ಮಾಡ್ತಾ ಇರ್ತಾರೋದ್ರಿಂದ ನನ್ ಕೆಲ್ಸ ಇರುತ್ತೆ. ಆದ್ರೂ ಪರವಾಗಿಲ್ಲ, ಮೇಡಮ್ ಹೇಳಿದಾರೆ ಅಂದ್ರೆ ನನ್ಗೆ ಮಾಡ್ಲೇಬೇಕು ಅನ್ನೋ ಒಂದ್ ಇದಿರುತ್ತೆ. ಹಾಗಾಗಿ ನಾನು ಈಗ ನನ್ನ ಟೀಮ್ ಮೇಟ್ಸು ಸುಮಾರು 9-10 ಜನ ಬಂದಿದ್ದಾರೆ ಇಲ್ಲಿ. ಜಸ್ಟ್ ನಾನು ಅವ್ರು ಹೇಳಿದಾರೆ ಅಂದ್ರೆ ಅದನ್ನ ಫಾಲೋ ಮಾಡ್ತೀನಿ ಸರ್. ಸೊ ಫಾಲೋ ಮಾಡೋದ್ರಿಂದನೇ ಇಷ್ಟೊಂದು ಇದೀನಿ ಅಂದ್ರೆ ನಾನೇ ವರ್ಕ್ ಮಾಡಿದ್ರೆ ಎಷ್ಟು ಇದಕ್ ಹೋಗ್ಬೋದು ಅಂತ ಅನ್ಸಿದೆ ಈಗ. ಸೊ ಖಂಡಿತ ಮಾಡ್ತೀನಿ ಸರ್. ಈ ಕೊಟ್ಟಿರೋ ಅಂತ ಇದ್ರಲ್ಲಿ ಎಲ್ಲಾರ್ಗೂನು ಇನ್ಕಮ್ ಕೊಡ್ಸ್ಬೇಕು ಅನ್ನೋದು ನಂದು ಒಂದ್ ಥಾಟ್ ಇದೆ. ಅದನ್ನ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಲೀಡರ್ಗೆ ಸರೆಂಡರ್ ಆಗಿರೋ ರೀತಿ ನಿಜವಾಗ್ಲೂ ಗ್ರೇಟ್ ಮೇಡಮ್. ಅಪ್ಲೈ ನಡೆದನ್ನ ಎಲ್ಲಾ ಮಾಡ್ತೀನಿ. ಮಂಜುಳಾ ಮೇಡಮ್ ಅಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಅಂದ್ರೆ, ಲೀಡರ್ಗೆ ನೀವು ರೆಸ್ಪೆಕ್ಟ್ ಕೊಟ್ಟು ಲೀಡರ್ಗೆ ಸರೆಂಡರ್ ಆದ್ರೆ ಸಕ್ಸಸ್ 1000% ಗ್ಯಾರಂಟಿ ಇದೆ. ಅದೇ ಡೂಪ್ಲಿಕೇಟ್ ಆಗುತ್ತೆ. ಎಲ್ಲರೂ ಅದನ್ನೇ ಮಾಡ್ಬೇಕಾಗಿರೋದಿಲ್ಲಿ. ಲೀಡರ್ಗೆ ಸರೆಂಡರ್ ಆಗಿ. ವಂಡರ್ಫುಲ್ ಸುಮಾ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೀವೇನೇ ಬಿಸಿ ಇದ್ರು ಮೋದಿ ಕೇರ್ಗೆ ಟೈಮ್ ಕೊಡಿ ಮೇಡಮ್. ಯಾಕೆಂದ್ರೆ ನೀವು 1000 ಜನ ಅವರ ಜೀವನಕ್ಕೆ ಜ್ಯೋತಿ ಆಗ್ತೀರಾ, ಬೆಳಕಾಗ್ತೀರಾ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ. ಸುನೀತಾ ಮೇಡಮ್, ನಿಮ್ ದರ್ಶನ ಕೊಡಿ.
ನಿಮ್ ಧ್ವನಿ ಕೇಳಿಸಿ ಬಂದ್ರು. ಥ್ಯಾಂಕ್ ಯು ವಿಡಿಯೋ ಕೂಡ ಆನ್ ಮಾಡಿದ್ರಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಸೂಪರ್ ಸೆಷನ್ ಕೊಟ್ರಿ. ಇಟ್ ವಾಸ್ ನೀಡ್ ಆಫ್ ದಿ ಅವರ್. ಈಗ ಎಲ್ರಿಗೂ ನಿಮ್ಮ ಸೆಷನ್ ಬೇಕಿತ್ತು. ನನ್ನ ಟೀಮಿಂದಾನು ಲೀಡರ್ಸ್ ಕನೆಕ್ಟ್ ಆಗಿದ್ದಾರೆ. ಥ್ಯಾಂಕ್ಸ್ ನನ್ನ ಟೀಮ್ಮೇಟ್ಸ್ಗೆ ಹೇಳಿದ ತಕ್ಷಣ ಕನೆಕ್ಟ್ ಆಗಿದ್ದಾರೆ. ಅಂಡ್ ಮಂಜುಳಾ ಮ್ಯಾಮ್ ಹೇಳ್ದಂಗೆ ಲೀಡರ್ಸ್ ನಮ್ಮ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಇಲ್ಲ ನಮ್ಮ ಬಗ್ಗೆ ಏನ್ ಡ್ರೀಮ್ ಬಿಲ್ಡ್ ಮಾಡಿರ್ತಾರೆ, ಅದನ್ನ ರಿಯಾಲಿಟಿಗೆ ತಂದು ಅವರಿಗೆ ಅದನ್ನ ಗ್ರಾಟಿಟ್ಯೂಡ್ ಆಗಿ ಅವ್ರಿಗೆ ಕೊಡೋದು ನಮ್ಮ ಜವಾಬ್ದಾರಿಯಾಗಿದೆ. ಸೊ ಏನೆಲ್ಲ ಹೇಳಿದ್ರಿ ನಮ್ಮ ಬಗ್ಗೆ, ಅದನ್ನ ಪ್ರೂವ್ ಮಾಡಿ ವಿ ವಿಲ್ ಗಿವ್ ಇಟ್ ಆಸ್ ಎ ಗಿಫ್ಟ್ ಟು ಯು ರಾಜು ಸರ್. ಥ್ಯಾಂಕ್ ಯು. ಲಾಸ್ಟ್ ಮಂತ್ ಈ ಟೈಮ್ ಅಲ್ಲಿ ಸುನೀತಾ ಮೇಡಮ್ ನಾವೆಲ್ಲರೂ ಈಜಿಪ್ಟ್ ಅಲ್ಲಿ ಇದ್ವಿ. ಮೇಡಮ್ ಕಂಪ್ನಿ ತುಂಬಾ ಇಷ್ಟಪಟ್ವಿ, ನಮ್ಮ ಫ್ಯಾಮಿಲಿಯವರು ಬಹಳ ಇಷ್ಟಪಟ್ರು. ನಾವ್ ಇದೀವಿ, ವಿಜಯ್ ಸರ್ ಒಂದ್ ಮಾತು ಹೇಳಿದ್ರು ಅಂತ ಅನ್ಕೊಂಡು ಕುಣಿದಾಡ್ಕೊಂಡು ಬಂದ್ಬಿಟ್ರು. ನಾವು ಕರೆದಿದ್ದು ಇವರಿಗೆ ನಂದಿ ಬೆಟ್ಟಕ್ಕೆಲ್ಲ, ಗೋವಾ ಟ್ರಿಪ್ ನಾವು ಕರೆದಿದ್ದು ಈಜಿಪ್ಟಿಗೆ. ಅಮೇಸಿಂಗ್. ಬಹಳ ಜನ ಗೊತ್ತೇ ಇಲ್ಲ ಅದು ಯಾವ ಲೆವೆಲ್ಗೆ ನಾವು ಹೇಳಿಲ್ಲ ಅಂದ್ರೆ ಈಜಿಪ್ಟ್ ಟ್ರಿಪ್ ಹೇಳಿಲ್ಲ ನಾವು ಯಾರಿಗೂ. ಯಾಕೆ ಅಂದ್ರೆ ಪ್ಲಾನ್ ಸರಿ ಇದ್ದಿಲ್ಲ, ಎಲ್ರು ಡೌನ್ ಅಲ್ಲಿ ಇದ್ರಿ, ಮೊಮೆಂಟಮ್ ಇಲ್ಲ. ಆ ಟೈಮ್ ಅಲ್ಲಿ ನಾವು ಮಧ್ಯಾಹ್ನ ಬುಕ್ ಆಗ್ಬಿಟ್ಟಿದ್ದು, ಹೇಳಕ್ ಮುಖ ಇದ್ದಿಲ್ಲ ನಮಗೆ. ಎಲ್ಲೂ ಒಂದ್ ಫೋಟೋ ಹಾಕಿಲ್ಲ ನಮ್ಮ ಲೈಫ್ ಅಲ್ಲಿ. ಈಜಿಪ್ಟ್ ಟ್ರಿಪ್ ತುಂಬಾ ಎಂಜಾಯ್ ಮಾಡ್ಕೊಂಡ್ ಬಂದಿದೀವಿ. ಅದನ್ನ ನಾನು ವೇಟ್ ಮಾಡ್ತಾ ಇದ್ದೀನಿ. ಎಲ್ಲರದ್ದು ಇನ್ಕಮ್ ಜಾಸ್ತಿ ಆದ್ಮೇಲೆ ನಾನು ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ತುಂಬಾ ಎಂಜಾಯ್ ಮಾಡಿದ್ವಿ. ಸುನೀತಾ ಮೇಡಮ್ ಗ್ರೇಟ್ ಸೋಲ್. ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ, ಡಿಟಾಕ್ಸಿಫಿಕೇಶನ್ ಆಗ್ಲಿ, ಅವರಲ್ಲಿ ಒಂದು ಒಳ್ಳೆ ಸೇವಾ ಮನೋಭಾವನೆ, ಗ್ರೇಟ್ ಸೋಲ್. ನಮ್ಮೆಲ್ಲರ ಜೊತೆ ಕರ್ನಾಟಕದ ಟಾಪ್ ಲೀಡರ್ ಪರಿಚಯ ಆಗಿದ್ದಾರೆ. ಇವರು ಏನ್ ಮಾಡಕ್ ಕೊಟ್ಟಿದ್ದಾರೆ, ಎಂಟೈರ್ ಇಂಡಿಯಾ ಗ್ಯಾರಂಟಿ ಅದರಿಂದ ಲಾಭ ತಗೊಳುತ್ತೆ. ಸಲ್ಯೂಟ್ ಟು ಯು ಸುನೀತಾ ಮೇಡಮ್. ಒಳ್ಳೆ ಕ್ವಾಲಿಟಿ ಪೀಪಲ್ ಇದ್ದಾರೆ ಇವ್ರ ಟೀಮ್ ಅಲ್ಲಿ. Thank you for inviting me to Egypt, and it was extraordinary. Great. ಸುನೀತಾ Thank you, madam. ದರ್ಶನ ಕೊಟ್ರು ಅಂದ್ರೆ ದೇವ್ರ ದರ್ಶನ ಕೊಟ್ಟಂಗ ಆಗತ್ತೆ. ಇಲ್ಲಿರೋರು ಎಲ್ರು ಲೈಕ್ ಈಜಿಪ್ಟಿಗೆ ಹೋಗಿ ಬರೋ ತರ ಆಗ್ಬೇಕು. ಇಟ್ಸ್ ಅಮೇಸಿಂಗ್ ಪ್ಲೇಸ್. ಪ್ರತಿಯೊಬ್ರು ಅದನ್ನ ಡ್ರೀಮ್ ಬಿಲ್ಡ್ ಮಾಡ್ಕೊಳ್ಳಿ. ಯು ಆಲ್ ಶುಡ್ ವಿಸಿಟ್ ಒನ್ಸ್. ಥ್ಯಾಂಕ್ ಯು ರಾಜು ಸರ್. ಥ್ಯಾಂಕ್ ಯು ಸಾರಿಕಾ. ಥ್ಯಾಂಕ್ ಯು ಸುನೀತಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಟು ಆಲ್. ಓಕೆ. ಓಕೆ, ಯಾರು ಇದ್ರೆ ಶೇರ್ ಮಾಡ್ಲಿಕ್ಕೆ ಯಾರಾದ್ರೂ ಇಲ್ಲ ಅಂದ್ರೆ ಕಾಲ್ ಎಂಡ್ ಮಾಡಿ ಕ್ಲೋಸ್ ಮಾಡೋಣ. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ಮ ಮತ್ತೆ ಡೀಟೇಲ್ ರೀಕ್ರಿಯೇಷನ್ ಮಾಡ್ಕೊಳ್ಳಿ. ಯಾರ್? ಎಸ್ ಉಷಾ. ಸರ್ ಆಕ್ಚುಲಿ ನಾನು 10 years ಇಂದ ನಾನು ಮಾಡ್ತಾ ಇದ್ದೆ. ಬಟ್ ಪ್ರತಿ ಸತಿ ಬಂದಾಗೂನು ನಾನ್ ಮೇಲ್ ಹೋಗೋದು ತಿರ್ಗಾ ಕೆಳಗೆ ಇಳಿದಾಗೋದು. ಈ ಸತಿನೂ ಲಾಸ್ಟ್ ಟೈಮ್ ನಾನು 14% ಅಲ್ಲಿ ಇದ್ದೆ. ತಿರ್ಗಾ ಪ್ಲಾನ್ ಚೇಂಜ್ ಆಯ್ತು. ತಿರ್ಗಾ ಫಸ್ಟ್ ಇಂದ ಸ್ಟಾರ್ಟ್ ಆಗ್ಬೇಕಾಗಿ ಬಂತು. ಸೊ ಮೊನ್ನೆ ಎಲ್ಲ ತುಂಬಾ ಬೇಜಾರ್ ಮಾಡ್ಕೊತಾ ಇದ್ದೆ. ಏನಪ್ಪಾ ಇದು ಹಿಂಗಾಗ್ತಾ ಇದೆ, ನಾನ್ ಬಂದಾಗ ಹಿಂಗ ಆಗುತ್ತೆ ಅಂತ ಹೇಳಿ ತುಂಬಾ ನೋವಲ್ಲಿದ್ದೆ. ಇವತ್ತೂನು ಹಂಗೆ ಇತ್ತು. ನೀವ್ ಮಾತಾಡದ್ಮೇಲೆ ನನ್ಗೆ ಒಂದು ಹುಮ್ಮಸ್ ಬಂದಿದೆ. ಸರ್ ಏನೋ ಹೇಳಿದ್ದಾರೆ, ಸಾರಿಕಾ ಮೇಡಮ್ ಹೇಳ್ತಾನೆ ಇರ್ತಾರೆ, ನಮ್ಗಿದು ನಾವ್ ಲೆವೆಲ್ ರೀಚ್ ಆಗಿ ನಾವು ಮುಂದುವರ್ದೇ ಬರಿತೀವಿ ಅನ್ನೋ ಒಂದು ಹುಮ್ಮಸ್ ತುಂಬಾ ಬಂದಿದೆ ಸರ್. ಥ್ಯಾಂಕ್ ಯು. ವೆರಿ ಗುಡ್ ಉಷಾ. ಗಾಯತ್ರಿ ಕಿಚ್ಚಿ. ಗುಡ್ ಮಾರ್ನಿಂಗ್ ಸಾರಿಕಾ ಮ್ಯಾಮ್, ಆಮೇಲೆ ರಾಜು ಸರ್ ನೋಡಿ ತುಂಬಾ ವರ್ಷ ಆಗಿತ್ತು. ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ನಾನು ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಫ್ರಾಕ್ಚರ್ ಆಗಿ ಸ್ವಲ್ಪ ಮೈಗೆ ಹುಷಾರಿರ್ಲಿಲ್ಲ. ಇವಾಗ ನಾನು ಫುಲ್ ಫ್ಲೆಡ್ಜ್ ಅಲ್ಲಿ ಮಾಡ್ಬೇಕು ಅಂತ ಇದ್ದೀನಿ. ಬಟ್ ಡಿಸೈಡ್ ಮಾಡಿದೀನಿ, ಟೈಮು ಸಹಕಾರ ಕೊಡ್ಬೇಕು. ಆಮೇಲೆ ಅವ್ರು ಹೇಳಿದ ಮಾತು ಏನಪ್ಪಾ ಅಂದ್ರೆ ನನಗೆ ಇನ್ಸ್ಪೈರ್ ಆಗಿದ್ದು, ನಾವ್ ಏನಾದ್ರೂ ಪಡಿಬೇಕು ಅಂತ ಕೇಳ್ಕೊತಾ ಇರ್ತೀವಿ ದೇವ್ರ ಹತ್ರ. ಆ ದೇವ್ರು ಕೊಡೋ ಟೈಮ್ ಕರೆಕ್ಟ್ ಆಗಿ ನಾವ್ ಅಲ್ಲಿಲ್ಲ ಅಂದ್ರೆ ದೇವ್ರು ಹೆಂಗ್ ಕೊಡ್ತಾನೆ? ಆ ತರ ನಾವು ಮೋದಿ ಕೇರ್ನಲ್ಲಿ ನಾವು ಸಾಧಿಸ್ಬೇಕು ಅಂತ ಮನಸ್ಫೂರ್ತಿಯಾಗಿ ಡಿಸೈಡ್ ಮಾಡಿದಾಗ ನಾವ್ ಅಲ್ಲಿದ್ರೆ ಖಂಡಿತ ಅದನ್ನ ಸಾಧಿಸ್ತೀವಿ ಅನ್ನೋ ನಂಬಿಕೆ ನಂಗಿದೆ. ಮೋದಿ ಕೇರ್ ಪ್ರಾಡಕ್ಟ್ಸ್, ಐ ಲವ್ ದಟ್ ವೆರಿ ಮಚ್. ಪ್ರಾಡಕ್ಟ್ಸ್ ಮಾತ್ರ ಅಮೇಸಿಂಗ್ ಪ್ರಾಡಕ್ಟ್ಸ್. ನಾನು ಪ್ರಾಡಕ್ಟ್ಸ್ಗೋಸ್ಕರನೇ ಬಂದಿದ್ದು, ಇವತ್ತಿಗೂ ಪ್ರಾಡಕ್ಟ್ಸ್ಗೋಸ್ಕರನೇ ಇದ್ದೀನಿ. ಬಟ್ ಟೀಮ್ ಕಟ್ಟಬೇಕು, ನಂತರ ಎಲ್ರು ಯೂಸ್ ಮಾಡ್ಬೇಕು. ನಮ್ಮ ಇಂಡಿಯನ್ ಪ್ರಾಡಕ್ಟ್ಸು ಪ್ಲಸ್ ನ್ಯಾಚುರಲ್ ಪ್ರಾಡಕ್ಟ್ಸು ಎಲ್ರು ಆರೋಗ್ಯವಾಗಿ ವೆಲ್ದಿಯಾಗಿ ಇರ್ಬೇಕು ಅಂತ ನನ್ನ ಆಸೆಯಿಂದ ನಾನು ಟೀಮ್ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗ್ರೇಟ್ ಮೇಡಮ್, ಎಕ್ಸ್ಟ್ರಾರ್ಡಿನರಿ. ನಾನು ಒಂದು ಚಿಕ್ಕ ಹುಳು ತರ ಸರ್ ಮೋದಿ ಕೇರ್ ನಲ್ಲಿ.
ಎಲ್ರೂ ಹಾಗೆ ಮೇಡಮ್, ನಾನು ಉಳ್ತಾನೆ ಇದ್ದಿದ್ದು. ಈಗ ನಾವು ಪಾದರ್ಗಿತ್ತಿ ಆಗಿದೀವಿ. ನೀವು ಅದೇ ತರ ಮುಂದೆ ಒಂದಿನ ಟೀಮ್ ಕಟ್ತೀರಾ, ದೊಡ್ಡದಾಗಿ ಕಾಂಟ್ರಿಬ್ಯೂಷನ್ ಮಾಡ್ತೀರಾ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ ಯಾರಾದ್ರೂ ಶೇರ್ ಮಾಡ್ತೀರಾ? ಎಸ್, ಲಕ್ಷ್ಮಿ ಅಡಪ್ಪ. ನಮಸ್ತೆ ಮೇಡಮ್. ನಮಸ್ತೆ. ನನಗೆ ಸರ್ ಹೇಳ್ದಾಗ ಎಕ್ಸ್ಟ್ರಾ ಅದು ಸ್ಟ್ರೆಚ್ ಆಯ್ತು. ಯಾವ ತರ ಅಂದ್ರೆ LTಲಿ ಕೇಳ್ತಾನೆ ಇರ್ತೀವಿ, ರಿಕ್ರಿಯೇಷನ್ ಆಗಿದೆ, ಕೇಳ್ತಾ ಇರ್ತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಆದ್ರೆ ಇವತ್ತು ಸರ್ ಹೇಳಿದ್ದು ನನಗೆ ಸ್ವಲ್ಪ ಜಾಸ್ತಿ ಅನ್ಸಿದ್ದು ಎಕ್ಸ್ಟ್ರಾ ಅದು. ನಾನು ಜನಕ್ಕೆ ನನ್ನ ಇನ್ಕಮ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಬಂದಿಲ್ಲ, ಇಷ್ಟ ಇದೆ, ಅಷ್ಟೇ ಬರ್ತಾ ಇದೆ ಅಂತ. ನಾನು ಜನಕ್ಕೆ ಏನು ಕೊಡ್ಬೇಕು, ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು, ನಾನು ಅದ್ರ ಕಡೆ ನಾನು ಹೆಚ್ಚು ಗಮನ ಕೊಡ್ಬೇಕಾಗಿದೆ. ಅದನ್ನ ಇನ್ನ ಎಕ್ಸ್ಟ್ರಾ ಸ್ಟ್ರೆಚ್ ಮಾಡ್ಕೋಬೇಕಾಗಿದೆ ಅಂತ ನನ್ಗೆ ಅದು ತುಂಬಾ ಅನ್ನಿಸ್ತಾ ಇದೆ ಮೇಡಮ್. ಹಲೋ, ಕೇಳಿಸ್ತಾ ಇದೆ. ರಾಜು ಸರ್ ಎಸ್. ಸೊ ಲಾಸ್ಟ್ ಅಂಡ್ ಫೈನಲ್, ಥ್ಯಾಂಕ್ ಯು ಲಕ್ಷ್ಮಿ. ಥ್ಯಾಂಕ್ ಯು. ಸುನೀಲ್. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸರ್. ಸೊ ನಂಗೆ ಆಪರ್ಚುನಿಟಿ ಮಾತಾಡಕ್ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ನ್ಯೂ ಇದ್ರಲ್ಲಿ, ಬಟ್ ಅದೇ ಸುನೀತಾ ಮ್ಯಾಮ್ ಟೀಮಲ್ಲಿ ಇದ್ದೀನಿ. ನನಗೆ ಇವತ್ತಿಂದು ಅಂದ್ರೆ ನಾನು ಏಕಾದಶಿ ಎಲ್ಲ ಫಾಲೋ ಮಾಡ್ತೀನಿ. ಇವತ್ತಿಂದ ಏನಂತಂದ್ರೆ ಅದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ತುಂಬಾ ಒಳ್ಳೆ ದಿನ. ಈ ಮೀಟಿಂಗು, ಈ ದಿನ ಸಿಕ್ಕಿದ್ದು ನನ್ಗೆ ಏನಂದ್ರೆ ಬೇರೆಯವ್ರ ಲೈಫ್ ಅಲ್ಲಿ ಹ್ಯಾಪಿನೆಸ್ ಕ್ರಿಯೇಟ್ ಮಾಡ್ಬೇಕು ಅಂದಾಗ್ಲೇ ನನ್ಗೆ ತುಂಬಾ ಸಂತೋಷ ಆಗುತ್ತೆ. ಸೊ ನಾನು ರಿಯಲ್ ಆ ಪ್ಲೇಸ್ ಅಲ್ಲಿ ನನಗ್ ಬೇಕಾಗಿರೋ ಒಂದು ಸ್ಪೇಸ್ ಅಲ್ಲಿ ಇದ್ದೀನಿ ಅಂತ ಫೀಲ್ ಆಯ್ತು. ಸೊ ಈ ಮೋದಿ ಕೇರ್ ಮುಖಾಂತರ ನಾನು ಅದನ್ನ ಅಚೀವ್ ಮಾಡ್ಬೋದು ಅಂತ ತುಂಬಾನೇ ಓಪನ್ ಅಪ್ ಆಯ್ತು. ನಾನು ತುಂಬಾ ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ. ಅದ್ರಿಂದ ಆಚೆ ಬಂದು ನಾನ್ ಮಾಡ್ಬೋದು, ಎಕ್ಸಾಂಪಲ್ಸ್ ಎಲ್ಲ ನೋಡಿದಾಗ ನಾನು ಸಹ ಅವ್ರ ತರ ಮಾಡ್ಬೋದು ಅಂತ ತುಂಬಾನೇ ಇನ್ಸ್ಪಿರೇಷನ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಲ್ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಸಹ. ಥ್ಯಾಂಕ್ ಯು ಸೋ Great. ಮಚ್ ರಾಜು ಈ team ಅಲ್ಲಿ ತುಂಬಾ ಸ್ಪಿರಿಚುವಲ್ ಇದ್ದೀರಾ, ತುಂಬಾ ಸ್ಪಿರಿಚುವಲ್ ಇದ್ದೀರಾ. ಬಹಳ ಖುಷಿ ಆಗ್ತಾ ಇದೆ. ಅದೇನೆ ಪ್ರತಿ ಭಾನುವಾರ ಲೀಡರ್ಸ್ ಡ್ರೀಮರ್ ಸತ್ಸಂಗ್ ಅಂತ ಮಾಡ್ತಾ ಇರ್ತೀನಿ. ಅಲ್ಲೂ ಕೂಡ ಅಟೆಂಡ್ ಆಗಿ ತುಂಬಾ ಎಕ್ಸ್ಟ್ರಾರ್ಡಿನರಿ ಸಕ್ಸಸ್ ಸೀಕ್ರೆಟ್ ಅನ್ನು ಶೇರ್ ಮಾಡ್ಕೊತಾ ಇರ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಅಷ್ಟೇ ತುಂಬಾ ರೆಕಾರ್ಡಿಂಗ್ ಮಾಡಿದ್ದಾರೆ. ಇದನ್ನ ಚೆನ್ನಾಗಿ ಬಳಸ್ಕೊಳ್ಳಿ. ಎಲ್ರೂ ಒಂದು ಸೇವಾ ಮನೋಭಾವನೆಯಿಂದ ಬೇರೆಯವ್ರಿಗೆ ಖುಷಿ ಕೊಡ್ಬೇಕು ಅಂತ ನಿಂತ್ಕೊಂಡಾಗ ಸಾರಿಕಾ ಮ್ಯಾಮ್, ಒಂದ್ ನಿಮಿಷ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರು ಸಹ ಯಾರ್ಯಾರು 100 PV ಮಾಡಿದಿರೋ ಕಂಪನಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಾಳೆ ಬಿಸ್ನೆಸ್ ಪ್ಲಾನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕಂಪನಿಯಿಂದ ಮಂಜುನಾಥ್ ಸರ್. ಕ್ಯಾಲ್ಕುಲೇಷನ್ ಪ್ರಕಾರ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿ ಎಷ್ಟೆಷ್ಟು ಬರುತ್ತೆ ಅಂತ, ಅದಕ್ಕೆಲ್ಲ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. 50 ಜನಕ್ಕೆ ಮಾತ್ರ ಅಲೋ ಮಾಡೋದು. ನೆಕ್ಸ್ಟ್ ಈ ವಾರದಲ್ಲಿ ನಾವು ಹೆಲ್ತ್ ಕೇರ್ ಸೆಷನ್, ಸ್ಕಿನ್ ಕೇರ್ ಸೆಷನ್, ಕಾಸ್ಮೆಟಿಕ್ ಸೆಷನ್ ಮಾಡ್ತಾ ಇದೀವಿ. ಮತ್ತೆ 3rd Saturday 4th Saturday ಸ್ಕಿನ್ ಸೈನ್ಸ್, ಹೇರ್ ಸೈನ್ಸ್ ಬಗ್ಗೆ ಆಫ್ಲೈನ್ ಮಾಡ್ತಾ ಇದೀವಿ ಆಫೀಸಲ್ಲಿ ಸಹೇರ್ ಮೂಲಕ. ಅದಕ್ಕೆಲ್ಲ ಸಹ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಲಿಂಕ್ಗಳು ಕಳಿಸ್ತೀವಿ, ಎಲ್ಲರೂ ಅಟೆಂಡ್ ಆಗಿ. ಓಕೆ, ಸೊ ಇವತ್ತು ಲಿಂಕಿನ ಅಭಾವ, ಟೈಮ್ ಪ್ರೀಶಿಯಸ್ ಆಗಿರೋದಕ್ಕೆ ಶಾರದಾ ಮೇಡಮ್ ಅವ್ರ ಮಗನ್ಗೆ ಸಬ್ಮಿಟ್ ಮಾಡ್ಬೇಕು, ಅದಕ್ಕೆ ಕ್ಲೋಸ್ ಮಾಡೋಣ. ವರಲಕ್ಷ್ಮಿ, ಆದ್ರೆ ನಿಮ್ಮ ಒಬ್ರದ್ದು ಬೇಗ ಕಂಪ್ಲೀಟ್ ಮಾಡಿ. ಗುಡ್ ಮೋದಿಕೇರ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮೋದಿಕೇರ್ ಮಾರ್ನಿಂಗ್ ಸರ್. ನಾವು ತುಂಬಾ ಅದೃಷ್ಟ ಮಾಡಿದೀವಿ. ಈ ನಿಮ್ದು ಈ ಒಂದು ಸ್ಪೀಚ್, ಒಂದು ಸೆಷನ್ ಕೇಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಯಾವಾಗ್ಲೂ ಒಂದು ಮಿಸ್ ಮಾಡಲ್ಲ ಸರ್. ನಂಗೆ ಲಿಂಕ್ ಸಿಕ್ತಾಗ ಜಾಯ್ನ್ ಆಗ್ತಾ ಇರ್ತೀನಿ. ನೀವು ಹೇಳಿದ್ ಮಾತು ನಂಗೆ ತುಂಬಾ ಇಷ್ಟ ಆಗಿದ್ದು, ಓನರ್ ಮೆಂಟಾಲಿಟಿಲಿ ಇರ್ಬೇಕು ನಾವು ಅಂತ ಹೇಳಿದ್ದು. ನಾನ್ ಒಂದು ಬೊಟಿಕ್ ರನ್ ಮಾಡೋದ್ರಿಂದ ನಂಗೆ ಗೊತ್ತಿದೆ ಅದೆಷ್ಟು ಕಷ್ಟ ಇದೆ ಅಂತ. ಯಾವುದೇ ಒಂದು ಒಂದು ವರ್ಕ್ ಮಾಡ್ಬೇಕಂದ್ರೆ ತುಂಬಾ ಎಫರ್ಟ್ ಹಾಕ್ಬೇಕಾಗತ್ತೆ. ಎಫರ್ಟ್ಲೆಸ್ ಆಗಿ ನಮ್ನ ಓನರ್ ಮಾಡಿದ್ದಾರೆ ನಮ್ ಸಮೀರ್ ಮೋದಿ ಸರ್. ಅದಕ್ಕೆ ನಾವೆಲ್ಲ ತುಂಬಾ ಗ್ರಾಟಿಟ್ಯೂಡ್ ಇಂದ ಪ್ರತಿಯೊಬ್ಬರುನು ನಾವು ಇದ್ರಲ್ಲಿ ವರ್ಕ್ ಮಾಡಿದ್ರೆ ಖಂಡಿತ ಇದರಲ್ಲಿ ಸಕ್ಸಸ್ ಸಿಗತ್ತೆ. ನನ್ ಮಾಧವಿ ಮ್ಯಾಮ್ ನಮ್ಗೆ ಹೇಳ್ತಿದ್ರು, ಈ ಪ್ಲಾನ್ ಏನೇ ಬರ್ಲಿ ನಾವ್ ಇರ್ಬೇಕು ಅಂತ. ನಾನು ಅದನ್ನೇ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೀನಿ ಸರ್. ಮತ್ತೆ ನಮ್ ಟೀಮು ಎಲ್ಲಾರು ಹಂಗೆ ಫಸ್ಟ್ ಡೇ 100 PV ಮಾಡ್ಬಿಡ್ತೀವಿ ಸರ್ ನಾವೆಲ್ಲರೂ. ಇದು ನಾವು ಏನ್ ಮಾಡ್ತೀವೋ ನಮ್ ಟೀಮ್ಗೆ ಒಂದು ಡ್ಯೂಪ್ಲಿಕೇಶನ್ ಆಗ್ಬೇಕು ಅಂತ ಹಂಗ್ ಮಾಡ್ಕೊಂಡು ಅದರಿಂದ ಬಿಸ್ನೆಸ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ, ಹಂಗೆ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ದು ಒಂದು ಕ್ಲಾಸ್ ಸಿಕ್ಕಿದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಎಲ್ಲ ಲೀಡರ್ಸ್ಗೂ, ಅಪ್ಲೈನ್ ಲೀಡರ್ಸ್ಗೂ ಹಾರ್ಟ್ಲಿ ಗ್ರಾಟಿಟ್ಯೂಡ್ ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.
Thank you a lot. Yeah. Thank you to all. Thank you so much, Raju sir. Thank you, Sharda madam, Manshra madam, Madhvi, Ratna madam, Sunita Srinivas, Suma Desai. ಎಲ್ರೂ ಸಹ ಈ ಮಂಡೇ ಥರ್ಸ್ಡೇ ಸೆಷನ್ ನ ಬಿಡದೆ ಅಟೆಂಡ್ ಆಗಿ ಈ ತರ ಡಿಫ್ರೆಂಟ್ ಇನ್ಫಾರ್ಮೇಶನ್ಸ್ ನಿಮ್ಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ರಾಜು ಸರ್. ತುಂಬಾ ವಿಡಿಯೋಗಳಿದೆ, ಸಂತೋಷ್ ಶೆಟ್ಟಿ ಅವ್ರದ್ದು, ಫಿಲಿಪ್ಸ್ ಅವ್ರದ್ದು ತುಂಬಾ ವಿಡಿಯೋ ಇದೆ, ಸುರೇಖಾ ಮೇಡಮ್ದು, ಎಲ್ಲದನ್ನು ಅಬ್ಸರ್ವ್ ಮಾಡಿ ಪ್ರತಿಯೊಬ್ಬರಿಂದನೂ ಕಲಿಯೋದಿದೆ. ಪ್ರತಿ ಸಂಡೇ ನಾನು ಟ್ರೈನಿಂಗ್ ಕೊಟ್ಟಿರೋದು ಕೂಡ ನನ್ನ ಯೂಟ್ಯೂಬ್ ಚಾನಲ್ ರಾಜು ಡಿಜಿ ಚಾನಲ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ, ಅದನ್ನು ಕೇಳಿ. ಸಂಡೇ ಡ್ರೀಮರ್ ಸತ್ಸಂಗ್ ನೈಟ್ ಇರ್ತದೆ, ಅದನ್ನು ಕೂಡ ಎವ್ರಿ ಸಂಡೇ 9 ಗಂಟೆಗೆ ಅಟೆಂಡ್ ಆಗಿ. ಥ್ಯಾಂಕ್ ಯು ಮೇಡಮ್, ಸಾರಿಕಾ ಮೇಡಮ್ ಅಂಡ್ ಎಂಟೈರ್ ಲೀಡರ್ಶಿಪ್. ಥ್ಯಾಂಕ್ ಯು. ಸಲ್ಯೂಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು.